ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ಎಂದಿನಂತೆ ನನ್ನ ಮೊದಲ ಪ್ರಶ್ನೆ, ಎಲ್ಲರೂ ಹೇಗಿದ್ದೀರಾ? ಓಕೆ, ಸೊ ಸೂಪರ್ ಆಸಮ್ ಅಂತ ಮನಸ್ಸಿನಲ್ಲೇ ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ನೀವು ಸೂಪರ್ ಆಗಿದ್ರೆ ನಾನು ಸೂಪರ್. ಸೊ ಐ ಆಮ್ ಆಲ್ಸೋ ಸೂಪರ್ ಅಮೇಝಿಂಗ್. ಸೊ ಏನಾದರೂ ಸ್ಪೆಷಲ್ ಆಯ್ತಾ ನಿಮ್ಮ ಸ್ಕೂಲ್ನಲ್ಲಿ ಇವತ್ತು, ಅಥವಾ ವೀಕೆಂಡ್ಸ್ ಅಲ್ಲಿ ನೋಡ್ತಾ ಇದ್ರೆ ಏನಾದರೂ ಸ್ಪೆಷಲ್ ಆಗಿರ್ಬೇಕಲ್ವಾ? ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಸ್ಪೆಷಲ್ ಮೂಮೆಂಟ್ಸ್ಗಳನ್ನ. ಅದನ್ನ ನೋಡ್ಲಿಕ್ಕೆ ಹಾಗೆ ಓದ್ಲಿಕ್ಕೆ ಕಾಯ್ತಾ ಇರ್ತೇನೆ. ನನ್ನ ಜೀವನದಲ್ಲಿ ಏನಾದರೂ ಸ್ಪೆಷಲ್ ಆಯ್ತಾ? ಎಸ್, ನಾನು ಪಿಯಾನೋ ಅಂದ್ರೆ ಕೀಬೋರ್ಡ್ ಕ್ಲಾಸಸ್ಗೆ ಹಚ್ಚಿದ್ದೇನೆ. ಸೊ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆನೇ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಓಕೆ, ನಾನು ನಿಮ್ಮ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಇಂದಿನ ಈ ಕ್ಲಾಸ್ನಲ್ಲಿ ನಾವು ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿಯ 2ನೇ ಚಾಪ್ಟರ್ ಆಗಿರುವಂತಹ ಪಾರ್ಟ್ 1 ನಲ್ಲಿ ವರ್ಕ್ ಅಂಡ್ ಎಕನಾಮಿಕ್ ಲೈಫ್ ಅಂದರೆ ದುಡಿಮೆ ಮತ್ತು ಆರ್ಥಿಕ ಜೀವನ, ಇದನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ನಾನಂತೂ ಸಿಕ್ಕಾಪಟ್ಟೆ ಎಂದಿನಂತೆ ಎಕ್ಸೈಟೆಡ್ ಆಗಿದ್ದೇನೆ. ನೀವು ಎಕ್ಸೈಟೆಡ್ ಆಗಿದ್ದೀರಾ ತಾನೆ? ಹಾಗಾದ್ರೆ ಯಾಕೆ ತಡ, ಬನ್ನಿ ಒನ್ ಶಾರ್ಟ್ ಅಲ್ಲಿ ಈ ಲೆಕ್ಚರ್ ಅನ್ನ, ಈ ಟಾಪಿಕ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಮೊದಲ ಪ್ರಶ್ನೆ, ಹೇಗಿದ್ದೀರಾ? ಸೆಕೆಂಡ್ ಪ್ರಶ್ನೆ, ವೈ ಆರ್ ವಿ ಸ್ಟಡಿಯಿಂಗ್ ದಿಸ್ ಚಾಪ್ಟರ್? ಏಕೆ ನಾವು ಈ ಚಾಪ್ಟರ್ ಅನ್ನ ಓದಬೇಕು? ಚಾಪ್ಟರ್ ತತ್ವದಲ್ಲೂ ಹೇಳ್ತೇನೆ ನಾವು ಯಾಕೆ ಈ ಚಾಪ್ಟರ್ ಅನ್ನ ಓದಬೇಕು ಅಂತ. ಹಾಗೆ ನಾವೆಲ್ಲರೂ SSLC ಎಕ್ಸಾಮ್ ಅನ್ನ ಬರಿತಾ ಇದ್ದೇವೆ. ಕೇವಲ ನೀವಷ್ಟೇ ಅಲ್ಲ, ನಿಮ್ಮ ಜೊತೆ ನಾನು ಸಹ ಬರಿತೇನೆ ಕೂಡಿ. ಓಕೆ, ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾನು ಯಾವತ್ತೂ ಇದ್ದೇ ಇರ್ತೇವೆ ನಮ್ಮ ಪರೀಕ್ಷೆ ಚಾನಲ್. ಸೊ 4 ಮಾರ್ಕ್ಸ್ ಬರುತ್ತೆ SSLC ಎಕ್ಸಾಮ್ ನಲ್ಲಿ ಈ ಟಾಪಿಕ್ ನಿಂದ. ಈ 4 ಮಾರ್ಕ್ಸ್ ಹೇಗೆ ಬರ್ಬಹುದು? ಒಂದು, ಫಿಲ್ ಇನ್ ದ ಬ್ಲಾಂಕ್ MCQ ಫಾರ್ಮ್ಯಾಟ್ ನಲ್ಲಿ ಕ್ವಶನ್ ಬರಬಹುದು. ಮತ್ತೊಂದು 3 ಮಾರ್ಕ್ಸ್ ನ ಕ್ವಶನ್ ಬರಬಹುದು, ಅಥವಾ 4 ಮಾರ್ಕ್ಸ್ ನ ಒಂದು ಡೀಟೇಲ್ ಡಿಸ್ಕ್ರಿಪ್ಷನ್ ಕ್ವಶನ್ ಸಹ ಬರಬಹುದು. ಈ ರೀತಿಯಾಗಿ 1+3 ಅಥವಾ 4 ಈ ಮಾದರಿಯಲ್ಲಿ ಈ ಟಾಪಿಕ್ ಅಲ್ಲಿ ನಮ್ಮ ಫೈನಲ್ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಗಳು ಬರಬಹುದು. ಓಕೆ ಮಕ್ಕಳೇ? ಓಕೆ, ಸೊ ಒಳಗೊಂಡಿರೋ ವಿಷಯಗಳು ಈ ದೊಡ್ಡ ಚಾಪ್ಟರ್ ನಲ್ಲಿ ಅಷ್ಟೊಂದು ದೊಡ್ಡದು ಇಲ್ಲ, ಸಣ್ಣ ಚಾಪ್ಟರ್. ಓಕೆ, ಈ ಸಣ್ಣ ಚಾಪ್ಟರ್ ನಲ್ಲಿ ಬಹಳಷ್ಟು ಸಬ್ ಪಾಯಿಂಟ್ಸ್ ಗಳು ಬರ್ತವೆ. ಯಾವ್ಯಾವ ಪಾಯಿಂಟ್ಸ್ ಗಳು ಅವು? ಚಾಪ್ಟರ್ ತತ್ವ. ಎಂದಿನಂತೆ ಯಾವುದೇ ಚಾಪ್ಟರ್ ಇರಲಿ ಅದಕ್ಕೆ ಒಂದು ಚಾಪ್ಟರ್ ತತ್ವ ಇದ್ದೇ ಇರುತ್ತೆ. ಆ ಚಾಪ್ಟರ್ ತತ್ವದಲ್ಲಿ ಆ ಫುಲ್ ಚಾಪ್ಟರ್ನ ಸಾರಾಂಶವನ್ನ ಅಥವಾ ಮೂಲ ಬಿಂದುಗಳನ್ನ ನಾವು ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಸೆಕೆಂಡ್, ವಾಟ್ ಈಸ್ ಲೇಬರ್? ದುಡಿಮೆ ಎಂದರೇನು? ಡಿವಿಷನ್ ಆಫ್ ಲೇಬರ್, ಇದರಿಂದ ಹೇಗೆ ಸ್ಪೆಷಲೈಸೇಷನ್ ಆಗುತ್ತೆ? ಶ್ರಮ ವಿಭಜನೆ ಮತ್ತು ವಿಶೇಷ ಪರಿಣಿತಿ. ಹಾಗಾದ್ರೆ ಯಾವ ಲೇಬರ್ ಸೆಕ್ಟರ್ಸ್ಗಳು ಬರುತ್ತವೆ? ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಅಂದರೆ ಸಂಘಟಿತ ಮತ್ತು ಅಸಂಘಟಿತ, ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆ, ಪೇಡ್ ಅಂಡ್ ಅನ್ಪೇಡ್ ಲೇಬರ್. ಹೇಗೆ ಲೇಬರ್ಸ್ ಅಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಟೈಪ್ಸ್ಗಳು, ನಿರುದ್ಯೋಗದ ವಿಧಗಳು ಮತ್ತು ಅದರ ಸಮಸ್ಯೆಗಳು. ಹಾಗೂ ಎಂದಿನಂತೆ ಕೊನೆಯಲ್ಲಿ ರೀಕಾಲ್ ಸ್ಲೈಡ್ಸ್ ಅಥವಾ ಮರುಮನನ ಸ್ಲೈಡ್ಸ್ಗಳು ಇರುತ್ತವೆ. ಹಾಗೆ ಇನ್ ಬಿಟ್ವೀನ್ ಸಹ ನಾವು PYQPs ಗಳನ್ನ ಕವರ್ ಮಾಡ್ತೇವೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ಸಹ ನಾವು ಲಾಸ್ಟ್ ಅಲ್ಲಿ ಕವರ್ ಮಾಡ್ತೇವೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೊ ಚಾಪ್ಟರ್ ತತ್ವ ಏನಿದೆ, ಈ ಚಾಪ್ಟರ್ ನ ತತ್ವ. ಓಕೆ, ಕೂಲ್. ಸೊ ವಾಟ್ ಈಸ್ ಲೇಬರ್? ದುಡಿಮೆ ಎಂದರೇನು? ಲೇಬರ್ ಅಂದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಏನ್ ಬರುತ್ತೆ? ಫಸ್ಟ್ ಥಾಟ್, ಯಾರಾದ್ರೂ ಕೆಲಸ ಮಾಡೋದು ಬರುತ್ತಾ? ಓಕೆ, ಸಿಮೆಂಟ್ ಹೊತ್ಕೊಳ್ಳೋರು, ಈ ತರದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಬರುತ್ತಾ? ಲೇಬರ್ ಅಂದ ಕೂಡಲೇ ಕಸ ಗುಡಿಸುವವರು ಇವರೆಲ್ಲ. ಓಕೆ, ಇನ್ನೂ ಯಾವ್ದಾದ್ರು ಬರ್ತಾ ಇದೆ ಲೇಬರ್ ಅಂದ ಕೂಡಲೇ? ಯಾಕಂದ್ರೆ ಈ ಪೂರ್ತಿ ಪಾಠನೆ ಇದರ ಮೇಲೆ ಆಧಾರಿತವಾಗಿದೆ. ನಾನು ಸಹ ಹೇಳ್ತೇನೆ ಏನು ಲೇಬರ್ ಅಂದ್ರೆ, ಇದನ್ನ ಕನ್ನಡದಲ್ಲಿ ದುಡಿಮೆ ಅಂತ ಕರೀತಾರೆ. ಹಾಗಾದ್ರೆ ಲೇಬರ್ ಅಂದ್ರೆ ಏನು? ಯೋಚನೆ ಮಾಡ್ತಾ ಇರ್ರಿ. ಬನ್ನಿ ಸ್ಲೈಡ್ಗೆ ನೋಡೋಣ. ಏನ್ ತೋರಿಸ್ತಾ ಇದೆ ಸ್ಲೈಡ್ ನಲ್ಲಿ? ಒಂದು ಉಸುಕನ್ನ ತಗೊಂಡು ಹೋಗೋದು ಅಥವಾ ಸಿಮೆಂಟ್ ಅನ್ನ ದಾಟ್ಸೋದು, ಇದರಿಂದ ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್, ಲ್ಯಾಪ್ಟಾಪ್ ನಲ್ಲಿ ಕೂತಿದ್ದಾರೆ ಜನ, ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒಂದೇನು? ಪ್ಲಂಬಿಂಗು, ಅಲ್ಲೆಲ್ಲ ಉಪಯೋಗ ಬರುತ್ತೆ ಅಲ್ಲ. ಸೊ ಇವೆಲ್ಲ ಏನ್ ಸೂಚಿಸ್ತವೆ? ಇವೆಲ್ಲ ಕೆಲಸಗಳನ್ನ ಸೂಚಿಸುತ್ತೆ ತಾನೆ. ಇವುಗಳನ್ನೆಲ್ಲ ಮಾಡ್ಬೇಕಾದ್ರೆ ಏನನ್ನ ನಾವು ಹಾಕ್ಬೇಕು? ಇಂಡಿವಿಜುವಲ್ಸ್ ಎನರ್ಜಿ ಆರ್ ಎಫರ್ಟ್. ಇವುಗಳನ್ನೆಲ್ಲ ಮಾಡ್ಬೇಕಂದ್ರೆ ನಾವು ನಮ್ಮ ಶಕ್ತಿಯನ್ನ ಅಥವಾ ಪರಿಶ್ರಮವನ್ನ ಹಾಕಬೇಕು. ಹಾಗೆ ಹಾಕಿದಾಗ್ಲೇ ಇವೆಲ್ಲ ಕಾರ್ಯೋನ್ಮುಖ ಆಗೋದು. ಸೊ ಇಂಡಿವಿಜುವಲ್ಸ್ ಎನರ್ಜಿ ಆರ್ ಎಫರ್ಟ್.
ಹಾಕಿದ್ವಿ, ಎಫರ್ಟಿಗೆ ಏನ್ ಬೇಕಾದಂತ ಇನ್ಪುಟ್ಸ್ ಅನ್ನ ಕೊಟ್ವಿ. ಈ ಇನ್ಪುಟ್ ಅನ್ನೋದು ಬಹಳಷ್ಟು ಮುಂದೆ ಸಹ ಉಪಯೋಗ ಬರುತ್ತೆ. ಸೊ ಇನ್ಪುಟ್ ಹಾಕಿದ್ವಿ, ಇನ್ಪುಟ್ ಹಾಕಿದ್ಮೇಲೆ ಏನ್ ಬರ್ಬೇಕು? ಓಕೆ, ಏನೋ ಬಾಣವನ್ನ ತೋರಿಸ್ತಾ ಇದೆ. ಏನ್ ತೋರಿಸ್ತದೆ? ಇನ್ಪುಟ್ ಹಾಕಿದ್ಮೇಲೆ ಯಾಕೆ ಹಾಕ್ತೇವೆ ನಾವು? ಏನಾದರೂ ಒಂದು ಸಾಧನೆಗೋಸ್ಕರ ಹಾಕ್ತೇವೆ, ಏನಾದರೂ ಒಂದು ಗುರಿಯನ್ನ ಮುಟ್ಟಬೇಕು, ಅದಕ್ಕೋಸ್ಕರ ಇನ್ಪುಟ್ ಅನ್ನ ಹಾಕ್ತೇವೆ. ಕರೆಕ್ಟ್. ಸೊ ಒಂದು ಯಾವ್ದಾದರೂ ಸಾಧನೆಯನ್ನ ಅಚೀವ್ ಮಾಡ್ಲಿಕ್ಕೋಸ್ಕರ ನಾವು ಇನ್ಪುಟ್ ಅನ್ನ ಹಾಕ್ತೇವೆ. ಈ ಎಲ್ಲ ಇನ್ಪುಟ್ ಅನ್ನ ಹಾಕ್ತೇವೆ, ಸಾಧನೆಯನ್ನ ಅಚೀವ್ ಮಾಡ್ತೇವೆ. ಕೊನೆಯಲ್ಲಿ ನಮಗೆ ಏನು ಸಿಗುತ್ತೆ? ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಕೊನೆಯಲ್ಲಿ ನಮಗೆ ಇವೆಲ್ಲ ಸಿಗುತ್ತೆ. ಏನೇನ್ ಸಿಗುತ್ತೆ? ಇಲ್ಲಿ ಹಾರ್ಟ್ ಇದೆ, ಹಾರ್ಟ್ ಅಂದ ಕೂಡಲೇ ಏನ್ ನೆನಪಿ ಬರುತ್ತೆ? ಲವ್, ಕೇರ್, ಸ್ಯಾಟಿಸ್ಫ್ಯಾಕ್ಷನ್, ಗುಡ್. ಇಲ್ಲೇನು ಮಲಗಿದ್ದಾರೆ, ಹಾಗೆಯೇ ಹಾಸ್ಪಿಟಲ್ ಕೇರ್ ತಗೊಳ್ತಿದ್ದಾರೆ. ಕರೆಕ್ಟ್. ಬೆನಿಫಿಟ್ಸ್, ಮೆಡಿಕಲ್ ಬೆನಿಫಿಟ್ಸ್, ಇನ್ಶೂರೆನ್ಸ್, ಇವೆಲ್ಲ ನೆನಪಿಗೆ ಬರ್ಬೇಕಿದು. ಇದೇನು? ರುಪೀಸ್ ಸಿಂಬಾಲ್, ದುಡ್ಡು. ಗುಡ್. ಇಲ್ಲೇನು? ಮೀನನ್ನ ತೋರಿಸ್ತಾ ಇದ್ದಾರೆ, ಇವೆಲ್ಲ ಬ್ರೆಡ್ ತುಂಡುಗಳು, ಫುಡ್. ಓಕೆ, ಸೂಪರ್. ಎಲ್ಲರೂ ಚೆನ್ನಾಗಿ ಗೆಸ್ ಮಾಡಿದ್ದೀರಾ. ಸೊ ನಾವು ಇನ್ಪುಟ್ ಅನ್ನ ಹಾಕ್ತೇವೆ, ಒಂದು ಸಾಧನೆಗಾಗಿ ಅಚೀವನ್ನ ಮಾಡ್ಲಿಕ್ಕೆ ಶ್ರಮವನ್ನ ವಹಿಸ್ತೇವೆ. ಕೊನೆಯಲ್ಲಿ ನಮಗೆ ಇವೆಲ್ಲ ಸಿಗುತ್ತೆ ಅಲ್ಲ, ಇವೆಲ್ಲ ಔಟ್ಪುಟ್ಗಳಾಗಿವೆ. ಏನವು ಔಟ್ಪುಟ್? ಇಕನಾಮಿಕ್ ಅಥವಾ ಮೆಟೀರಿಯಲ್ ಬೆನಿಫಿಟ್, ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ನಮಗೆ ಈ ಮಾಧ್ಯಮದ ಮೂಲಕ ಸಿಗುತ್ತೆ. ಒಂದು ಪ್ರಶ್ನೆ ಬರ್ತಾ ಇರ್ಬೋದಲ್ಲ, ಇಲ್ಲಿ ನಾವು ಇದನ್ನ ತೋರಿಸ್ತಾ ಇದ್ದೇವೆ, ಇದರಲ್ಲಿ ಯಾವುದೇ ಆರ್ಥಿಕ ಅಥವಾ ವಸ್ತು ರೂಪದ ಬೆನಿಫಿಟ್ ಇಲ್ಲ, ಆದರೂ ಇದನ್ನ ಹಾಕ್ತಾ ಇದ್ದೀವಿ ಅಂದ್ರೆ ಯಾಕೆ? ಬರುವಂತಹ ಸ್ಲೈಡ್ಗಳಲ್ಲಿ ನಾನು ಡೀಟೇಲ್ ಆಗಿ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಹೇಗೆ ಇದೂ ಸಹ ಒಂದು ತರಹದ ಲೇಬರ್ ಅಥವಾ ದುಡಿಮೆ ಅಂತ. ಇದು ಒಟ್ಟು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಏನಿದ್ದು ಇಂಡಿವಿಜುವಲ್ಸ್ ಎನರ್ಜಿ ಆರ್ ಎಫರ್ಟ್, ವ್ಯಕ್ತಿಯೋರ್ವನ ಶಕ್ತಿ, ವ್ಯಯ ಅಥವಾ ಪರಿಶ್ರಮ. ಹಿಂದಿನ ಸ್ಲೈಡ್ ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಇದು ಇನ್ಪುಟ್ ಆಯ್ತು. ಇದು ವೇರಿ ಆಗ್ಬಹುದಲ್ಲ. ಒಬ್ಬ ಬಹಳಷ್ಟು ಫಿಸಿಕಲಿ ಏನೋ ಒಂದು ಕೂಲಿ ಕೆಲಸ ಇರ್ಬೋದು, ಅಲ್ಲಿ ಫಿಸಿಕಲಿ ಎಕ್ಸಾಸ್ಟ್ ಆಗ್ಬಹುದು. ಒಬ್ಬವ ಕಂಪ್ಯೂಟರ್ ಮೇಲೆ ಕೂತು ಮೆಂಟಲಿ ಎಕ್ಸಾಸ್ಟ್ ಆಗ್ಬಹುದು. ಈ ರೀತಿಯಾಗಿ ಫಿಸಿಕಲ್ ಎಫರ್ಟ್ಸ್ ಇರ್ಬೋದು, ಮೆಂಟಲ್ ಎಫರ್ಟ್ಸ್ ಇರ್ಬೋದು. ಅದೇ ರೀತಿಯಾಗಿ ಬೇರೆ ಯಾವ್ದಾದ್ರು ಇನ್ಪುಟ್ಸ್ಗಳು ನಿಮ್ಮ ನೆನಪಿಗೆ ಬರ್ತಾ ಇದೀವ? ಯೋಚನೆ ಮಾಡ್ತಾ ಇರ್ರಿ. ಯಾಕಂದ್ರೆ ಇವುಗಳ ಡೀಟೇಲ್ ಆಗಿ ನಾವು ಬರುವಂತಹ ಮುಂದಿನ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡ್ತೇವೆ, ಹೇಗೆ ಇವುಗಳಲ್ಲಿ ಕ್ಯಾಟಗರೈಸೇಷನ್ ಆಗಿದೆ ಅಂತ. ಓಕೆ, ದುಡ್ಡು ಆದ್ಮೇಲೆ ಏನು? ಡಾಕ್ಟರ್ ಇದ್ದಾರೆ, ಸ್ಟೆಥೋಸ್ಕೋಪ್ ಇದೆ, ಅಂದ್ರೆ ಏನಾದರೂ ಹೆಲ್ತ್ ಬೆನಿಫಿಟ್ಸ್ ಇರಬಹುದು, ಮೆಡಿಕಲ್ ಬೆನಿಫಿಟ್ಸ್ ಇರಬಹುದು, ಅಥವಾ ಇತರ ಯಾವುದೇ ಬೆನಿಫಿಟ್ಸ್ ಇರಬಹುದು, ಮೆಟೀರಿಯಲ್ ಬೆನಿಫಿಟ್ಸ್. ಕರೆಕ್ಟ್. ಸೊ ಎಂದಿನಂತೆ ಇದು ಔಟ್ಪುಟ್, ಇದು ಇನ್ಪುಟ್. ಸೊ ಬೇಸ್ಡ್ ಆನ್ ಇನ್ಪುಟ್, ಇದರ ಆಧಾರದ ಮೇಲೂ ಸಹ ನಾವು ದುಡಿಮೆಯನ್ನ ಕ್ಯಾಟಗರೈಸ್ ಮಾಡ್ತೇವೆ. ಹಾಗೆ ನಾವು ರಿಸೀವ್ ಮಾಡುವಂತಹ ಎಕನಾಮಿಕ್ ಅಥವಾ ಮೆಟೀರಿಯಲ್ ಅಥವಾ ಬೇರೆ ಬೆನಿಫಿಟ್ಸ್ಗಳಿವೆಯಲ್ಲ, ಅವುಗಳ ಮೇಲೆಯೂ ಸಹ ನಾವು ಕ್ಯಾಟಗರೈಸೇಷನ್ ಅನ್ನ ಮಾಡ್ತೇವೆ. ಯಾವ ಯಾವ ಕ್ಯಾಟಗರಿಗಳು ಅವುಗಳನ್ನ ನಾವು ಡೀಟೇಲ್ ಆಗಿ ಮುಂದೆ ಬರುವಂತಹ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡ್ತೇವೆ. ಇದು ಚಾಪ್ಟರ್ನ ತತ್ವ. ಸೊ ಚಾಪ್ಟರ್ನ ತತ್ವದಲ್ಲಿ ನಾವು ಈ ಚಾಪ್ಟರ್ನಲ್ಲಿ ಏನ್ ಕಲಿತಾ ಇದ್ದೇವೆ ಅಂತ ಹೇಳ್ತೇನೆ ಮೇಲ್ನೋಟದಲ್ಲಿ. ಓಕೆ, ಅರ್ಥ ಆಗಿದೆ ತಾನೆ? ಸೂಪರ್. ಓಕೆ, ಸೊ ಇದು ಎಂದಿನಂತೆ ನನ್ನ ಫೇವರೇಟ್ ಸ್ಲೈಡ್. ಇದು ಬಂದಾಗೆಲ್ಲ ನನ್ನ ಮುಖದಲ್ಲಿ ನಗು ಬರುತ್ತೆ. ಯಾಕೆ ನಗು ಬರುತ್ತೆ ಅಂದರೆ ಏನೋ ಕಂಪ್ಲೀಟ್ ಮಾಡಿದಂತಹ ಭಾವ. ಸೊ ಇಲ್ಲಿ ಈ ಬ್ಯಾಂಡ್ ಬಂದಿದೆ ಅಂದ್ರೆ ಏನು? ಚಾಪ್ಟರ್ ತತ್ವವನ್ನ ಕಂಪ್ಲೀಟ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಇರುವಂತದ್ದೇನು? ವಾಟ್ ಈಸ್ ಲೇಬರ್ ಅಥವಾ ದುಡಿಮೆ ಅಂದ್ರೆ ಏನು? ಈಗಾಗಲೇ ನಮಗೆ ಅದರ ಒಂದು ಬೇಸಿಕ್ ಐಡಿಯಾ ಇದೆ, ಏನು ದುಡಿಮೆ ಅಂತ. ಅದನ್ನ ಮತ್ತೊಂದ್ಸಲ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಲೇಬರ್? ದುಡಿಮೆ ಅಂದ್ರೇನು? ಲೇಬರ್ is an act performed to achieve a particular goal. For example, ಎಕ್ಸಾಮ್ ಅಲ್ಲಿ ಡೆಫಿನೇಷನ್ ಕೇಳ್ತಾರೆ, ವಾಟ್ ಈಸ್ ಲೇಬರ್? 1 ಮಾರ್ಕ್ಸ್ ಇರುತ್ತೆ. ಏನಂತ ಬರಿಬೇಕು ನೀವು? ಲೇಬರ್ ಇಸ್ ಅನ್ ಆಕ್ಟ್. ಇಲ್ಲಿ ಹೈಲೈಟ್ ಮಾಡಿದ್ದೇನೆ ಆಕ್ಟ್ ಅನ್ನೋದನ್ನ, ಹಾಗೆ ಗೋಲ್ ಅನ್ನ ಹೈಲೈಟ್ ಮಾಡಿದ್ದೇನೆ, ಉದ್ದೇಶ ಮತ್ತೆ ಕಾರ್ಯ. ದುಡಿಮೆ ಎಂಬುದು ಉದ್ದೇಶ ಒಂದರ ಸಾಧನೆಗಾಗಿ ನಡೆಸಲಾಗುವಂತಹ ಕಾರ್ಯ. ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಆಕ್ಟ್ ಟು ಗೋಲು, ಉದ್ದೇಶ ಕಾರ್ಯ. ಓಕೆ, ಗೋಲ್. ನೆಕ್ಸ್ಟ್ ಏನು? ಇವೇ ಸೇಮ್ ಬರ್ತಾ ಇವೆ. ಏನೇನೋ ತೋರಿಸ್ತಾ ಇದ್ದಾರಲ್ಲ, ಇದಂತೂ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ.
ಕೂಲಿ ಕೆಲಸಕ್ಕೆ ಒಂದು ಸಾಮಾನನ್ನ ಶಿಫ್ಟ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ನೆಕ್ಸ್ಟ್ ಇರುವಂಥದ್ದೇನು, ಡಾಕ್ಟರ್, ಹೆಲ್ತ್ ಬೆನಿಫಿಟ್ಸ್. ಥರ್ಡ್, ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಮೀಟಿಂಗಲ್ಲಿದ್ದಾರೆ. ಫೋರ್ತ್ ಏನು? ಓಕೆ, ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಒಬ್ಬಳು ತಾಯಿ ಇದ್ದಾಳೆ, ಮಗುವಿನ ಕೇರನ್ನು ತಗೊಳ್ತಿದ್ದಾಳೆ. ಕರೆಕ್ಟ್ ತಾನೆ? ಓಕೆ, ಸೊ ಇವುಗಳನ್ನೆಲ್ಲ ನಾವು ಏನಂತ ಕರಿಬಹುದು? ದುಡಿಮೆ. ಸೊ ದುಡಿಮೆ ಅಂದ್ರೆ ಏನು? ಥ್ರೂ ದ ಎಕ್ಸಸೈಸ್ ಆಫ್ ಎನ್ ಇಂಡಿವಿಜುವಲ್ಸ್ ಎನರ್ಜಿ ಆರ್ ಎಫರ್ಟ್ ವೆನ್ ದೇ ಗೆಟ್ economic or any other benefit in material form, it is called labor. ಸೊ ಇದು ಲೇಬರ್ನ ಡೆಫಿನೇಷನ್ ಆಗಿದೆ. ಏನಂತ ಹೇಳ್ತಾ ಇದ್ದಾರೆ? ಇಂಡಿವಿಜುವಲ್ ಎನರ್ಜಿ ಆರ್ ಎಫರ್ಟ್ ಹಾಕ್ತಾನೆ, ಅದಕ್ಕೆ ಪ್ರತಿಫಲವಾಗಿ ಅವನಿಗೆ ಎಕನಾಮಿಕ್ ಆರ್ ಎನಿ ಅದರ್ ಬೆನಿಫಿಟ್ ಸಿಗುತ್ತೆ, ಅದನ್ನ ನಾವು ಲೇಬರ್ ಅಂತ ಕರಿತೇವೆ. ವ್ಯಕ್ತಿಯೋರ್ವನ ಶಕ್ತಿಯ ವ್ಯಯದಿಂದ ಅಥವಾ ಪರಿಶ್ರಮದಿಂದ ಆತನಿಗೆ ಆರ್ಥಿಕ ಅಥವಾ ವಸ್ತು ರೂಪದ ಪ್ರತಿಫಲ ಸಿಗುವುದಿದ್ದರೆ ಅದನ್ನ ದುಡಿಮೆ ಎನ್ನಬಹುದು. ಹಾಗಾದ್ರೆ ಒಂದು ಡೌಟಿಗೆ ಬರಬಹುದು. ಇಲ್ಲಿ ಒಬ್ಬಳು ತಾಯಿ ತನ್ನ ಮಗುವನ್ನ ಲಾಲನೆ ಪೋಷಣೆ ಮಾಡ್ತಾ ಇದ್ದಾಳೆ. ಅವಳಿಗೆ ಯಾವುದೇ ರೂಪದ ಆರ್ಥಿಕ, ಮೆಟೀರಿಯಲ್ ಅಥವಾ ಯಾವುದೇ ಬೆನಿಫಿಟ್ ಸಿಗ್ತಾ ಇಲ್ಲ. ಹಾಗಾದರೆ ಇದು ಹೇಗೆ ಲೇಬರ್ ಆಗುತ್ತೆ ಅಂತ? ಕರೆಕ್ಟ್. ಇದನ್ನ ನಾನು ಬರುವಂತಹ ಮುಂದಿನ ಸ್ಲೈಡ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಹೇಗೆ ಇದೂ ಸಹ ಒಂದು ಟೈಪಿನ ಲೇಬರ್ ಅಂತ. ಇದು ಲೇಬರ್ನ ಡೆಫಿನೇಷನ್ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೂಪರ್ಬ್. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಲೇಬರ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಈ ಡಿವಿಷನ್ ಆಫ್ ಲೇಬರ್ ಅಂಡ್ ಸ್ಪೆಷಲೈಸೇಷನ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಹೇಳಿದ್ದೇನೆ ಕ್ಯಾಟಗರೈಸೇಷನ್ ಲೇಬರ್, ಅದನ್ನ ನಾವು ಡೀಟೇಲ್ ಆಗಿ ತಿಳ್ಕೊಳ್ತೇವೆ ಅಂತ. ಈಗ ಅದೇ ಬಂದಿದೆ. ಸೊ ಡಿವಿಷನ್ ಆಫ್ ಲೇಬರ್ ಅಂದ್ರೆ ಏನು? ಶ್ರಮ ವಿಭಜನೆ. ಡಿವಿಷನ್ ಆಫ್ ಲೇಬರ್ ಅನ್ನ ಕನ್ನಡದಲ್ಲಿ ಶ್ರಮ ವಿಭಜನೆ ಅಂತ ಕರೀತಾರೆ. ಮೀನ್ಸ್ ವರ್ಕ್ ಬೀಯಿಂಗ್ ಡನ್ ಬೈ ಪೀಪಲ್ ಡಿಪೆಂಡಿಂಗ್ ಆನ್ ದೇರ್. ಈ ಕೆಳಗಿನ ಆಧಾರದ ಮೇಲೆ ಜನರು ಮಾಡುವ ಕೆಲಸವೇ ಶ್ರಮ ವಿಭಜನೆ. ಯಾವುದು ಆ ಆಧಾರ? ಬನ್ನಿ ನೋಡೋಣ. ಇಂಟ್ರೆಸ್ಟ್ಸ್ ಅಂದ್ರೆ ಆಸಕ್ತಿ, ಟೇಸ್ಟ್ಸ್ ಅಂದ್ರೆ ಅಭಿರುಚಿ, ಎಬಿಲಿಟೀಸ್ ಸಾಮರ್ಥ್ಯ, ಏಜ್ ವಯಸ್ಸು. ಕೇವಲ 4 ಇಲ್ಲ, ಇವುಗಳ ಜೊತೆಗೆ ಎಕ್ಸ್ಪರ್ಟೀಸ್ ಇರ್ಬೋದು, ವಿಶೇಷ ಪರಿಣಿತಿ, ಸ್ಕಿಲ್ಸ್ ಕೌಶಲ್ಯ, ಜೆಂಡರ್ ಲಿಂಗ. ಇವುಗಳ ಆಧಾರದ ಮೇಲೆ ಲೇಬರ್ ಅನ್ನ ಡಿವಿಷನ್ ಮಾಡಲಾಗುತ್ತೆ. ಅದನ್ನೇ ನಾವು ಡಿವಿಷನ್ ಆಫ್ ಲೇಬರ್ ಅಥವಾ ಶ್ರಮ ವಿಭಜನೆ ಅಂತ ಕರಿತೇವೆ. ಇವೆಲ್ಲವೂ ಏನಾಗಿವೆ? ಇವೆಲ್ಲವೂ ಇನ್ಪುಟ್ ಅಲ್ಲಿ ಬರುತ್ತೆ ತಾನೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಸಿಚುವೇಶನ್ ಅನ್ನ ಕೊಡ್ತೇನೆ. ನೀವೆಲ್ಲ ಇನ್ಸ್ಟಾಗ್ರಾಮ್ದಲ್ಲಿ ಎಲ್ಲ ಮೀಮ್ಸ್ ಅನ್ನ ನೋಡ್ತೀರಾ ತಾನೆ? ಓಕೆ, ಡೆಫಿನೆಟ್ಲಿ ಕೂಲ್. ನಾನು ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನೋಡ್ತೇನೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೀಮ್ ಪೇಜ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಪೇಜ್ ಅನ್ನ ಯಾರೋ ಒಬ್ಬ ಅಡ್ಮಿನ್ ನಡೆಸ್ತಿರ್ತಾನೆ. ಅವನಿಗೆ ಮೀಮ್ಸ್ ಅನ್ನ ಮಾಡೋದ್ರಲ್ಲಿ ಏನಿರುತ್ತೆ? ಇಂಟ್ರೆಸ್ಟ್ ಇರುತ್ತೆ. ಸೊ ಇಂಟ್ರೆಸ್ಟು ಮತ್ತೆ ಅಭಿರುಚಿ ಎರಡು ಬಂದು. ಹಾಗೆ ಆತನ ಏಜ್ ಏನಿರುತ್ತೆ? ಸುಮಾರು 20 to 30 ಅಂತ ತಿಳ್ಕೊಳ್ಳೋಣ. 20 to 30 ಏಜ್. ಸೊ ಟೀನೇಜ್ ಏಜ್ ಅಂತ ತಿಳ್ಕೊಳ್ಳೋಣ. ಸಾಮರ್ಥ್ಯ, ಅವನಲ್ಲಿ ವಿಜುವಲೈಸೇಷನ್ ಅಥವಾ ಐಡಿಯೇಷನ್ ಮಾಡುವಂತ ಸಾಮರ್ಥ್ಯ ಇದೆ. ಎಕ್ಸ್ಪರ್ಟೀಸ್ ಮತ್ತೆ ಸ್ಕಿಲ್ಸಿಗೆ ಬರೋದಾದ್ರೆ ಆತನಿಗೆ ಡಿಸೈನಿಂಗ್ ಸಹ ಬರುತ್ತೆ. ಓಕೆ, ಇಲ್ಲಿ ಜೆಂಡರ್ ವೈಸ್ ಸಹ ನಾವು ಒಂದು ಬ್ರೇಕಪ್ ಅನ್ನ ಮಾಡಬಹುದು. ಏನಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸರ್ಟನ್ ಮೀಮ್ಸ್ ಪೇಜ್ಗಳು ಏನಿರುತ್ತೆ ಹೆಚ್ಚಾಗಿ ಪುರುಷರಿಗೆ ಸಂಬಂಧಿತ ಅಥವಾ ಬಾಯ್ಸ್ ರಿಲೇಟೆಡ್ ಇದನ್ನ ಹಾಕ್ತವೆ, ಮತ್ತು ಕೆಲವಷ್ಟು ಪೇಜ್ಗಳು ವುಮೆನ್ ರಿಲೇಟೆಡ್ ಇನ್ಫಾರ್ಮೇಶನ್ ಹಾಕ್ತವೆ. ಈ ರೀತಿಯಾಗಿ ಅಲ್ಲೂ ಸಹ ಮೀಮ್ಸ್ ಪೇಜ್ಗಳಲ್ಲೂ ಸಹ ನಾವು ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವುಗಳಲ್ಲೂ ಸಹ ನಾವು ಡಿವಿಷನ್ ಅನ್ನ ಕಾಣಬಹುದಾಗಿದೆ. ಅವರ ಎಕ್ಸ್ಪರ್ಟೀಸ್ ಆಧಾರದ ಮೇಲೆ, ಅವರ ಎಬಿಲಿಟೀಸ್ ಆಧಾರದ ಮೇಲೆ, ಅವರ ಇಂಟ್ರೆಸ್ಟ್ಗಳ ಆಧಾರದ ಮೇಲೆ. ಕೆಲವೊಂದು ಮೀಮ್ಸ್ ಪೇಜ್ಗಳು ಪೊಲಿಟಿಕಲಿ ಮೀಮ್ಸ್ ಅನ್ನ ಮಾಡ್ತೇವೆ, ಕೆಲವೊಂದು ಸ್ಪೋರ್ಟ್ಸ್ ರಿಲೇಟೆಡ್ ಮಾಡ್ತೇವೆ. ಇವೆಲ್ಲ ಇಂಟ್ರೆಸ್ಟ್ ಮತ್ತೆ ಅಭಿರುಚಿಗಳಲ್ಲಿ ಬರುತ್ತೆ. ಈ ರೀತಿಯಾಗಿ ಈ ಕೆಳಗಿನ ಆಧಾರದ ಮೇಲೆ ನಾವು ಲೇಬರ್ ಅನ್ನ ಡಿವೈಡ್ ಮಾಡ್ತೇವೆ. ಅರ್ಥ ಆಗಿದೆ ತಾನೆ? ನಿಮಗೂ ಇದೇ ರೀತಿಯ ಡಿವಿಷನ್ ಎಲ್ಲಾದ್ರೂ ಕಾಣಸಿಗುತ್ತಾ? ಯೋಚನೆ ಮಾಡಿ. ಓಕೆ, ಕೂಲ್. ಯೋಚನೆ ಮಾಡ್ತಾ ಇದ್ದೀರಾ? ಸೊ ಡಿವಿಷನ್ ಆಫ್ ಲೇಬರ್ ಮಾಡಿದ್ವಿ. ಇದರಿಂದ ಏನು ಉಪಯೋಗ ಅಥವಾ ಪರಿಣಾಮ ಏನು? ಸೊ ಇಂಪ್ಯಾಕ್ಟ್ ಆಫ್ ಡಿವಿಷನ್ ಆಫ್ ಲೇಬರ್ ಅಥವಾ ಶ್ರಮ ವಿಭಜನೆಯ ಪರಿಣಾಮಗಳು. ಡಿವಿಷನ್ ಆಫ್ ಲೇಬರ್ ಹ್ಯಾಸ್ ಹೆಲ್ಪ್ಡ್ ಪೀಪಲ್ ಟು ವರ್ಕ್ ಇನ್ ವೇರಿಯಸ್ ಫೀಲ್ಡ್ಸ್
and earn economic profit. This has led to the creation of economic strata and class system. ಸೊ ಫಸ್ಟ್ ಒನ್ ಏನು, ಇದು ಬಹಳಷ್ಟು ಫೀಲ್ಡ್ಗಳಲ್ಲಿ ಪೀಪಲಿಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ, ಡಿವಿಷನ್ ಆಫ್ ಲೇಬರ್. ಅದರ ಜೊತೆಗೆ ಪ್ರಾಫಿಟ್ಟು ಸಹ ಬರ್ತಾ ಇದೆ. ಕರೆಕ್ಟ್. ಹಾಗಾದರೆ ಫಾರ್ ಎಕ್ಸಾಂಪಲ್ ಏನು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಗ್ರೂಪನ್ನು ಮಾಡಲಾಗಿದೆ, ಈ ರೀತಿಯಾಗಿ ಡಿವಿಷನ್ ಆಗೋದ್ರಿಂದ ಏನಾಗುತ್ತೆ, ಎಕನಾಮಿಕ್ ಸ್ಟ್ರಾಟಾ ಅಥವಾ ಆರ್ಥಿಕ ಸ್ತರಗಳ ಸೃಷ್ಟಿಯಾಗುತ್ತೆ. ಎಕನಾಮಿಕ್ ಸ್ಟ್ರಾಟಾ ಅಥವಾ ಆರ್ಥಿಕ ಸ್ತರಗಳು ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬನು ಅತಿ ಹೆಚ್ಚಿನ ಆದಾಯವನ್ನು ಗಳಿಸ್ತಾನೆ, ಮತ್ತೊಬ್ಬನು ಮೀಡಿಯಂ ಲೆವೆಲ್, ಮತ್ತೊಬ್ಬನು ಅದಕ್ಕಿಂತ ಕೆಳಗಿನ ಲೆವೆಲ್. ಸೊ 3 ಲೇಯರ್ಗಳಲ್ಲಿ ನಾವು ಎಕನಾಮಿಕ್ ಸ್ಟ್ರೇಟಾನ ಕಾಣಬಹುದು. ಎಕನಾಮಿಕ್, ಓಕೆ, ಮಿಡ್ಲ್ ಇನ್ಕಮ್ ಇರ್ಬೋದು, ಹೈಯರ್ ಇನ್ಕಮ್ ಇರ್ಬೋದು, ಲೋವರ್ ಇನ್ಕಮ್, ಈ ರೀತಿಯಾಗಿ ನಮ್ಮಲ್ಲಿ ಒಂದು ಎಕನಾಮಿಕ್ ಸ್ಟ್ರಾಟಾ ಕ್ರಿಯೇಟ್ ಆಗಿರುತ್ತೆ. ಅದೇ ನಂತರ ಕ್ಲಾಸ್ ಸಿಸ್ಟಮಿಗೂ ಸಹ ದಾರಿ ಮಾಡಿಕೊಡುತ್ತೆ. ಕ್ಲಾಸ್ ಸಿಸ್ಟಮ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೆಲಸವನ್ನ ಮಾಡಬೇಕಾದ್ರೆ ನನ್ನ ಈ ಕುರ್ತಾವನ್ನೇ ತಗೊಳ್ಕೊಳ್ಳಿ. ಈ ಕುರ್ತಾವನ್ನ ಹೇಗೆ ಮಾಡ್ತಾರೆ? ಮೊದಲಿಗೆ ಏನು ಬರುತ್ತೆ? ಬಟ್ಟೆಯನ್ನು ಮಾಡಲಿಕ್ಕೆ ಏನು ಬೇಕು? ಹತ್ತಿ ಬೇಕು. ಹತ್ತಿಯನ್ನು ಯಾರು ಬೆಳಿತಾರೆ? ರೈತ ಬೆಳಿತಾನೆ. ಕರೆಕ್ಟ್. ಸೊ ಆ ರೈತ ಬೆಳಿತಾನೆ ಅಂದಮೇಲೆ ರೈತನಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಅದು ಮಾರ್ಕೆಟಲ್ಲಿ ಅವ ಮಾರಾಟವನ್ನ ಮಾಡಿ ಯಾರು ತಗೊಳ್ತಾರೋ ಅವರು ಆ ಹತ್ತಿಯನ್ನ ಬೇರ್ಪಡಿಸ್ತಾರೆ. ಅದಾದ ಮೇಲೆ ಏನ್ ಮಾಡ್ತಾರೆ? ಆ ಹತ್ತಿಯನ್ನ ಫ್ಯಾಬ್ರಿಕ್ ಮಾಡಲಿಕ್ಕೆ ಫ್ಯಾಬ್ರಿಕ್ ಮಾಡ್ತಾರೆ. ಅದಾದ ಮೇಲೆ ಟೇಲರ್ ಬರ್ತಾನೆ, ಟೇಲರ್ ಅದನ್ನ ಹೊಲಿತಾನೆ, ಕೊನೆಯದಾಗಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾನೆ. ಇದೊಂದು ದೊಡ್ಡ ಸಿಸ್ಟಮ್ ಆಯಿತು. ಈಗ ಇದನ್ನೇ ನಾವು ಓಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಬ್ಬ ರೈತನಲ್ಲಿ ದೊಡ್ಡ ರೈತನಲ್ಲಿ ಒಂದು 10 ಎಕರೆ ಹೊಲ ಇದೆ. ಅದರಲ್ಲಿ ಆತ ಹತ್ತಿಯನ್ನು ಹಾಕಿದ್ದಾನೆ. ಹತ್ತಿಯನ್ನು ಹಾಕಿದಾನೆ ಆದ್ಮೇಲೆ ಅದಕ್ಕೇನಾದ್ರೂ ರೋಗ ಬರಬಾರ್ದು. ರೋಗ ಬರಬಾರ್ದು ಅಂದ್ರೆ ಏನ್ ಮಾಡ್ತೇವೆ? ಪೆಸ್ಟಿಸೈಡ್ ಅನ್ನ ಸ್ಪ್ರೇ ಮಾಡ್ತೇವೆ. ಕರೆಕ್ಟ್. ಕ್ರಿಮಿನಾಶಕಗಳ ಸಿಂಪಡಣೆ ಅಂತ ಕೇಳಿರ್ತೀರಲ್ಲ. ಸೊ ಯಾರೋ ಒಬ್ಬ ಮನುಷ್ಯ ಅದರಲ್ಲಿ ಎಕ್ಸ್ಪರ್ಟೀಸ್ ಆಗಿರ್ತಾನೆ. ಅಂದ್ರೆ ಏನು? ಆತ ಅದರಲ್ಲೇ ತಾನು ಅದನ್ನೇ ಕ್ರಿಯೇಟ್ ಮಾಡುವಲ್ಲಿ, ಅಂದರೆ ಸ್ಪ್ರೇ ಮಾಡುವಲ್ಲಿ ಆತನಿಗೆ ಹೆಚ್ಚಿನ ನಿಪುಣತೆಯನ್ನು ಹೊಂದಿರ್ತಾನೆ. ಇದು ಒಂದಾಯ್ತು. ಹಾಗೆ ಮತ್ತೊಂದು ವರ್ಗ ಏನಿರುತ್ತೆ ಅಂದ್ರೆ ಅದನ್ನ ಮ್ಯಾನುಫ್ಯಾಕ್ಚರಿಗೆ ಸಾಗಿಸುವಲ್ಲಿ, ಎಲ್ಲ ಹತ್ತಿಯನ್ನ ಬೆಳೆದಿರ್ತಾರೆ, ಅದನ್ನ ಬೇರೆಯವರಿಗೆ ಸಾಗಿಸುವಲ್ಲಿ ಆತ ನಿಪುಣನಾಗಿರ್ತಾನೆ, ಆತನ ಕೆಲಸ ಆಗಿರುತ್ತೆ. ಹೀಗೆ ನೋಡುವುದಾದ್ರೆ ಇಲ್ಲಿ ಯಾರು ಸ್ಪ್ರೇ ಮಾಡ್ತಿರ್ತಾನೋ ಆತನಿಗೆ ಒಂದು ಕಡಿಮೆ ಸಂಬಳ ಬರುತ್ತೆ. ಅದೇ ರೀತಿ ಯಾರು ಮ್ಯಾನುಫ್ಯಾಕ್ಚರಿಗೆ ಕಳಿಸ್ಕೊಡ್ತಾನೋ, ಯಾರು ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಕಳಿಸ್ಕೊಡ್ತಾನೋ ಆತನ ಸ್ಯಾಲ್ರಿ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಇಲ್ಲೇ ನಾವು ಕ್ಲಾಸ್ ಸಿಸ್ಟಮ್ ಅನ್ನ ಕಾಣಬಹುದಾಗಿದೆ. ಇಲ್ಲಿ ವರ್ಗ ವಿಭಜನೆ ಆಗ್ತಾ ಇದೆ ಅವರ ಡಿವಿಷನ್ ಆಫ್ ಲೇಬರ್ನ ಆಧಾರದ ಮೇಲೆ. ಇದರಲ್ಲಿ ಮನಿ ಸಹ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಎಷ್ಟೋ ಅವರು ಎಕನಾಮಿಕಲಿ ಸ್ಟೇಬಲ್ ಆಗಿದ್ದಾರೆ, ಬಟ್ ಅವರು ಮಾಡುವಂತಹ ಡಿವಿಷನ್ ಏನಿದೆ ಲೇಬರ್ನಲ್ಲಿ ಅದು ಸಹ ಕ್ಲಾಸ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅರ್ಥ ಆಯ್ತು ತಾನೆ? ಕೂಲ್. ಏನಾದ್ರೂ ಡೌಟ್ಸ್ ಇದ್ರೆ, ನಿಮ್ಮ ಅತ್ಯಂತ ಸಣ್ಣ ಡೌಟ್ ಸಹ ನಮ್ಗೆ ದೊಡ್ಡ ಡೌಟ್ ಆಗಿರುತ್ತೆ. ಹೀಗಾಗಿ ಕಮೆಂಟ್ ಬಾಕ್ಸ್ಗಳಲ್ಲಿ ನಿಮ್ಮ ಪ್ರತಿಯೊಂದು ಡೌಟ್ಸ್ ಅನ್ನ ತಿಳಿಸಿ. ಕೇವಲ ಕಮೆಂಟ್ ಬಾಕ್ಸ್ ಅಷ್ಟೇ ಅಲ್ಲ, ನಮ್ಮ ಟೆಲಿಗ್ರಾಮ್ ಚಾನಲ್ ಸಹ ಇದೆ, ವಾಟ್ಸಪ್ ಗ್ರೂಪ್ ಸಹ ಇದೆ. ಅಲ್ಲೂ ಸಹ ನೀವು ನಿಮ್ಮ ಡೌಟ್ಸ್ಗಳನ್ನ ತಿಳಿಸಬಹುದು. ಅದನ್ನ ನಾವು ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಮಾಡೇ ಮಾಡ್ತೇವೆ. ಓಕೆ ಮಕ್ಕಳೇ, ಇದು ಅರ್ಥ ಆಗಿದೆ ಅಂತೇನೆ ಮತ್ತೊಂದ್ಸಲ ಕನ್ನಡದಲ್ಲಿ ಓದ್ಬಿಡ್ತೇನೆ. ಶ್ರಮ ವಿಭಜನೆಯು ಇಂದು ಜನರು ವಿವಿಧ ಕ್ಷೇತ್ರಗಳಲ್ಲಿ ಪರಿಶ್ರಮಿಸಿ ಆರ್ಥಿಕ ಲಾಭ ಪಡೆಯಲು ಸಹಾಯಕವಾಗಿದೆ. ಇದು ಆರ್ಥಿಕ ಸ್ತರಗಳ ಸೃಷ್ಟಿಗೆ ಕಾರಣವಾಗಿ ಶ್ರಮ ವಿಭಜನೆಯಿಂದ ವರ್ಗ ವ್ಯವಸ್ಥೆ ರಚನೆಯಾಯಿತು. ಸೊ ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಕ್ಲಾಸ್ ಸಿಸ್ಟಮ್, ಎಕನಾಮಿಕ್ ಸ್ಟ್ರಾಟಾ ಇವೆಲ್ಲ ಡೆಫಿನೆಟ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಾ. ನೆಕ್ಸ್ಟ್, ಇಲ್ಲಿ ತನಕ ನಾನು ಸ್ಪೆಷಲೈಸೇಷನ್ ಅಥವಾ ನಿಪುಣತೆ, ಆ ಕೆಲಸದಲ್ಲಿ ಅತ್ಯಂತ ಹೆಚ್ಚಿನ ಎಕ್ಸ್ಪೀರಿಯನ್ಸು, ಎಕ್ಸ್ಪರ್ಟೀಸು ಅಂತ ಹೇಳ್ತಾ ಇದ್ದಲ್ಲ, ಅವೆಲ್ಲ ಬರೋದೇ ಈ ವಿಶೇಷ ಪರಿಣಿತಿಯ ಅಂಡರ್ನಲ್ಲಿ ಅಥವಾ ಸ್ಪೆಷಲೈಸೇಷನ್ ಅಲ್ಲಿ. ಸೊ ಟೇಸ್ಟ್, ಏಜ್, ಸ್ಕಿಲ್ಸ್ ಇವೆಲ್ಲವನ್ನ ಒಂದು ಕಡೆ ಕೂಡಿಸಿ ಕೊನೆಯಲ್ಲಿ ಏನು ಬರುತ್ತೆ? ಸ್ಪೆಷಲೈಸೇಷನ್ ಬರುತ್ತೆ. ನಾನು ಈಗ ಹೇಳಿರೋ ಹಾಗೆ ಮೀಮ್ ಎಕ್ಸ್ಪರ್ಟ್ ಏನಾಗ್ತಾನೆ? ಆತ ಇವೆಲ್ಲ ತನ್ನ ಅಭಿರುಚಿ ಇರ್ಬೋದು, ಏಜ್ ಇರ್ಬೋದು, ಸ್ಕಿಲ್ಸ್ ಇವುಗಳನ್ನೆಲ್ಲ ಹಾಕಿ ಆ ಒಂದು ಫೀಲ್ಡ್ ನಲ್ಲಿ ಸ್ಪೆಷಲೈಸೇಷನ್ ಅನ್ನ ತಗೊಳ್ತಾನೆ. ಹಾಗೆ ನಾನು ಸಿಂಪಡಣೆಯ ಕಾರ್ಯವನ್ನು ಹೇಳಿದೆ, ಸ್ಪ್ರೇಯಿಂಗ್, ಆತನೂ ಸಹ ಅದರಲ್ಲಿ ಬಹಳಷ್ಟು ವರ್ಷಗಳ ಕಾಲ ಗ್ರೈಂಡ್ ಆಗಿರ್ತಾನೆ. ಎಕ್ಸ್ಪರ್ಟೀಸ್ ಬಂದಿರುತ್ತೆ. ಹೇಗೆ ಎಕ್ಸ್ಪರ್ಟೀಸ್ ಬಂದಿರುತ್ತೆ? ಎಕ್ಸ್ಪೀರಿಯನ್ಸ್ ನಿಂದ ಆತನಿಗೆ ಎಕ್ಸ್ಪರ್ಟೀಸ್ ಬಂದಿರುತ್ತೆ ಅಥವಾ ಸ್ಪೆಷಲೈಸ್ಡ್ ಆಗಿರ್ತಾನೆ ಆ ಕೆಲಸದಲ್ಲಿ. ಯಾಕಂದ್ರೆ ಯಾವುದೇ ಕೆಲಸ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾನು ಟೀಚಿಂಗ್ ಮಾಡ್ತಾ ಇದ್ದೇನೆ,
ನಾನು ಈ ಟೀಚಿಂಗ್ ಅನ್ನೇ ಒಂದು 10 ವರ್ಷ 12 ವರ್ಷ ಈಗ ಕಂಟಿನ್ಯೂ ಮಾಡ್ತಾ ಹೋದ್ರೆ ಏನಾಗುತ್ತೆ, ನನಗೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಸ್ಪೆಷಲೈಸೇಷನ್ ಬರುತ್ತೆ. ಅದೇ ರೀತಿ ನೀವು ಯಾವುದೇ ಕೆಲಸವನ್ನು ತೆಗೆದುಕೊಂಡ್ರು ಸಹ ಅದರಲ್ಲಿ ನೀವು ಎಷ್ಟು ಟೈಮ್ ಅನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಿರೋ, ಎಷ್ಟು ಸಲ ರಿಪೀಟೆಡ್ ಆಗಿ ಮಾಡ್ತಾ ಹೋಗ್ತಿರೋ, ಅಷ್ಟು ನೀವು ಅದರಲ್ಲಿ ಸ್ಪೆಷಲೈಸೇಷನ್ ಅನ್ನ ತಗೊಳ್ತೀರಾ. ಸೊ ಇಲ್ಲಿ ಇವೆಲ್ಲಗಳು ಏನಾಗ್ತವೆ, ಡಿವಿಷನ್ ಆಫ್ ಲೇಬರ್ ನಿಂದ ಸ್ಪೆಷಲೈಸೇಷನ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಸ್ಪೆಷಲೈಸೇಷನ್ ಅಂದ್ರೆ ಏನು? ಸ್ಪೆಷಲೈಸೇಷನ್ ಮೀನ್ಸ್ ಅಚೀವಿಂಗ್ ಸಫಿಶಿಯಂಟ್ ಎಕ್ಸ್ಪರ್ಟೀಸ್, ಟ್ರೈನಿಂಗ್ ಅಂಡ್ ಸ್ಕಿಲ್ ಇನ್ ಎನಿ ಪರ್ಟಿಕ್ಯುಲರ್ ಫೀಲ್ಡ್. ಸೊ ಎಕ್ಸ್ಪರ್ಟೀಸ್ ಬಗ್ಗೆ ಮಾತಾಡಿದೆ, ಟ್ರೈನಿಂಗು ಮತ್ತೆ ಸ್ಕಿಲ್ಲು. ಯಾವುದೇ ಫೀಲ್ಡ್ ಅಲ್ಲಿ ನಾವು ಸಫಿಶಿಯಂಟ್ ಆಗಿ ಎಕ್ಸ್ಪರ್ಟೀಸ್ ಅನ್ನ, ಟ್ರೈನಿಂಗ್ ಅನ್ನ ಅಥವಾ ಸ್ಕಿಲ್ ಅನ್ನ ತಗೊಂಡ್ರೆ ಅದು ನಮಗೆ ಏನಾಗುತ್ತೆ, ಸ್ಪೆಷಲೈಸೇಷನ್ ಆಗುತ್ತೆ. ವಿಶೇಷ ಪರಿಣಿತಿ ಎಂದರೆ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಆಳವಾದ ಪರಿಣಿತಿ, ತರಬೇತಿ ಅಥವಾ ಕೌಶಲ್ಯ ಪಡೆಯುವುದು ಎಂದರ್ಥ. ಸೊ ನಿಮ್ಗೆ ಯಾವುದಾದ್ರೂ ಫೀಲ್ಡಲ್ಲಿ ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯಾ? ಸ್ಪೆಷಲಿಸ್ಟ್ ಆಗಬೇಕಂತ ಇಂಟ್ರೆಸ್ಟ್ ಇದೆಯಾ? ಸೊ ನನಗೆ ಸಣ್ಣ ಇರ್ಬೇಕಾದ್ರೆ ಕ್ರಿಕೆಟ್ ಫೀಲ್ಡಲ್ಲಿ ಫುಲ್ ಸ್ಪೆಷಲೈಸೇಷನ್ ಆಗಬೇಕಂತ ಇಂಟ್ರೆಸ್ಟ್ ಇತ್ತು. ಅದೇ ರೀತಿ ನಿಮ್ಗೆ ಯಾವುದಾದ್ರೂ ಇದೆಯಾ? ಫಾರ್ ಎಕ್ಸಾಂಪಲ್ ಮೇ ಬಿ ಕೀಬೋರ್ಡಲ್ಲಿ ಸ್ಪೆಷಲೈಸೇಷನ್ ಮಾಡೋದಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಸಾಫ್ಟ್ವೇರ್ ಇರ್ಬೋದು, ಅದರಲ್ಲಿ ನಿಮಗೆ ಸ್ಪೆಷಲೈಸೇಷನ್. ಈ ರೀತಿ ಯಾವುದಾದ್ರೂ ಇದೆಯಾ? ಯೋಚನೆ ಮಾಡ್ತಾ ಇರ್ರಿ. ಓಕೆ, ಹಾಗಾದ್ರೆ ಈ ಸ್ಪೆಷಲೈಸೇಷನ್ ಬಗ್ಗೆ ತಿಳ್ಕೊಂಡ್ವಿ. ಈ ಸ್ಪೆಷಲೈಸೇಷನ್ ಇಂದ ಏನು ಇಂಪ್ಯಾಕ್ಟ್ಸ್ ಆಗುತ್ತೆ, ಅದರ ಪರಿಣಾಮಗಳೇನು? ಇನ್ ಮಾಡರ್ನ್ ಡೇಸ್, ನಾನು ಕ್ಲಾಸ್ ಸಿಸ್ಟಮ್ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ, ಬಟ್ ಇನ್ ಡೆಪ್ತ್ ಆಗಿ ಹೇಳ್ತೇನೆ. ಇನ್ ಮಾಡರ್ನ್ ಡೇಸ್ ದ ಕ್ಲಾಸ್ ಸಿಸ್ಟಮ್ ವಾಸ್ ಕ್ರಿಯೇಟೆಡ್ ಬೈ ಇಂಡಸ್ಟ್ರಿಯಲೈಸೇಷನ್. ಸೊ ಇಂಡಸ್ಟ್ರಿಯಲೈಸೇಷನ್ ಅಂದ್ರೆ ಏನು? ಕೈಗಾರೀಕರಣ. ನೀವು ನೋಡ್ತಾ ಇರಬಹುದು ಈಗಿನ ಕಾಲದಲ್ಲಿ, ಮೊದಲು ಏನಾಗಿತ್ತು, ನಾವೆಲ್ಲರೂ ಅಗ್ರಿಕಲ್ಚರ್ ಮೇಲೆ ಹೆವಿಲಿ ಡಿಪೆಂಡೆಂಟ್ ಆಗಿದ್ವಿ. ಆದರೆ ಹೇಗೆ ಟೈಮ್ ಮುಂದೆ ಹೋಗ್ತಾ ಹೋಯ್ತೋ ಹಾಗೆ ನಾವು ಅಗ್ರಿಕಲ್ಚರ್ನಿಂದ ಇಂಡಸ್ಟ್ರಿಯಲ್ ಸೆಕ್ಟರ್ ಕಡೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಡೆ ಹೆಚ್ಚಿನ ಗಮನವನ್ನು ಹರಿಸಿದ್ವಿ. ಹೀಗಾಗಿ ಏನಾಯ್ತು, ಈ ಇಂಡಸ್ಟ್ರಿಯಲೈಸೇಷನ್ ಸೆಕ್ಟರ್ ಹೆಚ್ಚಿನ ಗ್ರೋತ್ ಅನ್ನ ಕಾಣ್ತು. ನೀವು ಇಂದು ಎಲ್ಲಾ ಕಡೆ ಇಂಡಸ್ಟ್ರೀಸ್ಗಳನ್ನ ಕಾಣಬಹುದು. ಇದನ್ನೇ ನಾವು ಇಂಡಸ್ಟ್ರಿಯಲೈಸೇಷನ್ ಅಂತ ಕರಿತೇವೆ. ಸೊ ಈ ಕೈಗಾರೀಕರಣಕ್ಕೂ ಈ ಸ್ಪೆಷಲೈಸೇಷನಿಗೂ ಹಾಗೆ ಈ ಕ್ಲಾಸ್ ಸಿಸ್ಟಮ್ಗೂ ಏನ್ ರಿಲೇಷನ್ ಅಂತೀರಾ? ಓಕೆ, ಇಲ್ಲೊಂದು ಇಮೇಜ್ ಕಾಣಿಸ್ತಾ ಇದೆ. ಓಕೆ, ಏನೋ ಒಂದು ಪ್ರೊಡಕ್ಷನ್ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಐಟಮ್ ಅನ್ನ ಇವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನೀವೇ ಯಾವುದೊಂದು ಗೆಸ್ ಮಾಡ್ಕೊಳ್ಳಿ, ಓಕೆ, ಯಾವ ಏನನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಏನಾಗ್ತಾ ಇದೆ, ಒಬ್ಬವ ಇದನ್ನೆಲ್ಲ ನೋಡ್ಕೊಳ್ತಿದ್ದಾನೆ, ಸೂಪರ್ವೈಸ್ ಮಾಡ್ತಾ ಇದ್ದಾನೆ ಆತ. ಕರೆಕ್ಟ್. ಇಲ್ಲೆಲ್ಲ ನೀವು ನೋಡ್ಬೋದು ಲೇಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಸೊ ಈ ಸೂಪರ್ವೈಸರು ಸಹ ಒಂದು ತರಹದ ಲೇಬರೇ. ಇವರು ಸಹ ಏನಾಗತ್ತೆ, ಇವರು ಸಾಮಾನ್ಯ ಏನು ಕೆಲಸ ಇರುತ್ತೆ ಅವುಗಳನ್ನ ಮಾಡ್ತಾ ಇದ್ದಾರೆ. ಇವರ ಮೇಲೊಬ್ಬ ಇರ್ತಾನೆ, ಯಾರು? ಮ್ಯಾನೇಜರ್ ಇರ್ತಾನೆ. ಈ ಮ್ಯಾನೇಜರ್ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಇಲ್ಲಿ ನೋಡೋದಾದ್ರೆ ಒಂದು ಮ್ಯಾನೇಜರ್ ಕ್ರಿಯೇಟ್ ಆಯ್ತು, ಅದ್ರ ಕೆಳಗೆ ಸೂಪರ್ವೈಸರ್ ಬಂದ್ರು, ಸೂಪರ್ವೈಸರ್ ಕೆಳಗೆ ಏನ್ ಬಂದ್ರು, ಸಾಮಾನ್ಯವಾಗಿ ಕೆಲಸ ಮಾಡುವವರು, ಅವರೆಲ್ಲರೂ ಬಂದ್ರು. ಸೊ ಇಲ್ಲೇ ಕ್ಲಾಸ್ ಸಿಸ್ಟಮ್ ಅನ್ನ ಕಾಣಬಹುದಾಗಿದೆ. 3 ಕ್ಲಾಸ್ಗಳು ಆದವು, ಮ್ಯಾನೇಜರು, ಸೂಪರ್ವೈಸರು ಮತ್ತು ಸಬಾರ್ಡಿನೇಟ್ಸ್ ಅಂತ. ಇದನ್ನೇ ನಾವು ಇಂಡಸ್ಟ್ರಿಯಲೈಸೇಷನ್ ನಿಂದ ತಿಳಿತಾ ಇದ್ದೇವೆ. ಹೇಗೆ ಇದು ಸ್ಪೆಷಲೈಸೇಷನ್ಗೆ ಲೀಡ್ ಮಾಡ್ತು. ಇಲ್ಲಿ ಮ್ಯಾನೇಜರ್ ಸ್ಪೆಷಲಿಸ್ಟ್ ಆಗಿರ್ತಾನೆ ಯಾವ್ದ್ರಲ್ಲಿ, ಈ ಪೀಪಲ್ಸ್ಗಳನ್ನೆಲ್ಲ ಮ್ಯಾನೇಜ್ ಮಾಡೋದ್ರಲ್ಲಿ. ಸೂಪರ್ವೈಸರ್ ಏನು ಕ್ವಾಲಿಟಿ ಚೆಕ್ ಇರ್ಬೋದು, ಅದರಲ್ಲಿ ಸ್ಪೆಷಲೈಸೇಷನ್ ಆಗಿರ್ತಾನೆ. ಇವರೆಲ್ಲ ಏನಾಗಿ ಸಬಾರ್ಡಿನೇಟ್ಸ್, ಇವರೆಲ್ಲರೂ ಏನು ಕೆಲಸ ಇರುತ್ತೆ ಅದನ್ನ ಮಾಡೋದ್ರಲ್ಲಿ ತಮ್ಮ ಸ್ಪೆಷಲೈಸೇಷನ್ ಅನ್ನ ಹೊಂದಿರ್ತಾರೆ. ಈ ರೀತಿಯಾಗಿ ಇವರೆಲ್ಲರೂ ಸ್ಪೆಷಲಿಸ್ಟ್ಗಳಾಗ್ತಾರೆ. ಸ್ಪೆಷಲಿಸ್ಟ್ಗಳಿಂದ ಏನಾಯ್ತು, ಇಂಡಸ್ಟ್ರಿಯಲೈಸೇಷನ್ ಸ್ಪೆಷಲಿಸ್ಟ್ಗಳು ಕ್ರಿಯೇಟ್ ಆದ್ರು. ಈ ಸ್ಪೆಷಲಿಸ್ಟ್ಗಳಿಂದ ಏನಾಯ್ತು, ಕ್ಲಾಸ್ ಸಿಸ್ಟಮ್ ಕ್ರಿಯೇಟ್ ಆಯ್ತು. ಒಂಥರ ಎಲ್ಲ ಚೈನ್ ಆಫ್ ಇವೆಂಟ್ಸ್ ಅಂತ ನಾವಿಲ್ಲಿ ನೋಡಬಹುದು. ಸೊ ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಯು ಕೈಗಾರೀಕರಣದಿಂದ ಉಂಟಾಗಿದೆ. ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಬೇಕಂದ್ರೆ ಒಂದು 2-3 ಸೆಕೆಂಡ್ ನೀವು ಮನಸ್ಸಿನಲ್ಲೇ ಯೋಚನೆ ಮಾಡಿ ನಾನು ಏನೇನೆಲ್ಲವನ್ನೇ ಹೇಳಿದೆ ಅಂತ. ಓಕೆ, ಕೂಲ್. ಹಾಗಾದರೆ ಒಂದು ಏನಾಯ್ತು, ಸ್ಪೆಷಲೈಸೇಷನ್ ಇಂದ ಕ್ಲಾಸ್ ಸಿಸ್ಟಮ್ ಕ್ರಿಯೇಟ್ ಆಯ್ತು. ಅದರ ಜೊತೆಗೆ ಕೈಗಾರಿಕೋದ್ಯಮಗಳು ಹೆಚ್ಚು ಹೆಚ್ಚು ಬೆಳೆದು ಬಂದವು. ಏನು, ಇಂಡಸ್ಟ್ರೀಸ್ ಹ್ಯಾವ್ ಗ್ರೋನ್ ಇನ್ ನಂಬರ್. ಆಲ್ರೆಡಿ ಹೇಳಿರೋ ಹಾಗೆ ಇಂಡಸ್ಟ್ರೀಸ್ಗಳು ಗ್ರೋ ಆದವು. ಯಾಕಂದ್ರೆ ಎಷ್ಟು ಸ್ಪೆಷಲಿಸ್ಟ್ಗಳು ಬಂದವು ಅಷ್ಟೇ ಅವರ ಪ್ರಾಫಿಟ್ಗಳು ಹೆಚ್ಚಾಗ್ತಾ ಹೋದ್ವು. ಹೀಗಾಗಿ ಅವು ಗ್ರೋತ್ ಆಗ್ತಾ ಹೋದ್ವು.
ಟ್ರೇಡ್ ಅಂಡ್ ಕಾಮರ್ಸ್ ಹ್ಯಾವ್ ಎಕ್ಸ್ಪ್ಯಾಂಡೆಡ್. ವ್ಯಾಪಾರ ವಾಣಿಜ್ಯೋದ್ಯಮಗಳು ವಿಸ್ತಾರಗೊಂಡವು. ಯಾವಾಗ ಸ್ಪೆಷಲೈಸೇಷನ್ಸ್ಗಳು ಬಂದವೋ ಅವುಗಳಲ್ಲಿ ಕ್ವಾಂಟಿಟಿನೂ ಹೆಚ್ಚಾಯ್ತಾ ಹೋಯ್ತು ಹಾಗೂ ಕ್ವಾಲಿಟಿನೂ ಇಂಪ್ರೂವ್ ಆಗ್ತಾ ಹೋಯ್ತು. ಹೀಗಾಗಿ ಯಾವಾಗ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗ್ತೋ ಆವಾಗೆಲ್ಲ ಟ್ರೇಡ್ ಇರಬಹುದು, ಕಾಮರ್ಸ್ ಇರಬಹುದು, ಇವೆಲ್ಲ ಎಕ್ಸ್ಪ್ಯಾಂಡ್ ಆಗ್ತವೆ, ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ನನ್ನ ಫೇವರೆಟ್ ಸ್ಲೈಡ್ ಎಲ್ಲಿ ಬರುತ್ತೆ? ನಮ್ಮ ಆರೆಂಜ್ ಬ್ಯಾಂಡ್ ಇಲ್ಲಿ ಬಂತು. ಸೊ ಶ್ರಮ ವಿಭಜನೆ ಮತ್ತು ವಿಶೇಷ ಪರಿಣಿತಿ ಅಥವಾ ಡಿವಿಷನ್ ಆಫ್ ಲೇಬರ್ ಮತ್ತು ಸ್ಪೆಷಲೈಸೇಷನ್ ಅನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಲೇಬರ್ ಅಥವಾ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು. ಹಾಗಂದ್ರೆ ಏನು ಸರ್? ನಾನು ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಆದರೆ ಅದಕ್ಕಿಂತ ಮೊದಲು ಒಂದು ಕಥೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೇರಿಯಸ್ ಟೈಪ್ಸ್ ಆಫ್ ಕ್ಯಾಟಗರೀಸ್ ಇನ್ ಲೇಬರ್ ಥ್ರೂ ಅ ಸ್ಟೋರಿ. ಒಂದು ಕಥೆಯ ಮೂಲಕ ಕೆಲಸಗಾರರಲ್ಲಿರುವ ವಿವಿಧ ರೀತಿಯ ವರ್ಗಗಳನ್ನ ಅರ್ಥ ಮಾಡಿಕೊಳ್ಳೋಣ. ಸೊ ಏನು ಕಥೆ? ನಿಮಗೆಲ್ಲ ಸ್ಟೋರಿ ಇಂಟ್ರೆಸ್ಟಿಂಗ್ ಅನಿಸ್ತದ? ನನಗಂತೂ ಸ್ಟೋರಿ ಫೇವ್ರೇಟ್. ಬನ್ನಿ ನೋಡೋಣ. ಯಾರ ಕತೆ ಇದು? ರಾಜ್ ಮತ್ತೆ ಮೀರಾನ ಕತೆ. ಸ್ಟೋರಿ ಆಫ್ ರಾಜ್ ಅಂಡ್ ಮೀರಾ. ಇವರು ನಮ್ಮ ರಾಜ್, ಇವರು ನಮ್ಮ ಮೀರಾ. ಸೊ ರಾಜ್ ನಗ್ತಾ ಇದ್ದಾನೆ, ಮೀರಾನು ಏನೋ ತರಕಾರಿಯನ್ನೆಲ್ಲ ಹಿಡ್ಕೊಂಡಿದ್ದಾಳೆ. ಸೊ ಇದಂತೂ ಮೂಲಂಗಿ ಅಂತ ಗೊತ್ತಾಯ್ತು. ಯಾವ್ಯಾವ ಹಣ್ಣುಗಳಿವೆ ಗೆಸ್ ಮಾಡಿ. ಹಾಗೆ ನಿಮ್ಮ ಫೇವ್ರೇಟ್ ತರಕಾರಿ ಯಾವುದು? ನನಗಂತೂ ಸಣ್ಣ ಇರ್ಬೇಕಾದ್ರೆ ತರಕಾರಿ ಯಾವುದು ಇಷ್ಟ ಆಗ್ತಾ ಇರ್ಲಿಲ್ಲ, ಎಲ್ಲವನ್ನೂ ತೆಗೆದು ಬದಿಗಿಡ್ತಾ ಇದ್ದೆ. ನೀವು ಹಾಗೆ ಮಾಡ್ತೀರಾ? ಹಾಗೆ ಮಾಡಬೇಡಿ, ಯಾಕಂದ್ರೆ ತರಕಾರಿಗಳಿಂದ ಅವಶ್ಯಕ ವಿಟಮಿನ್ಸ್ಗಳು ಎಲ್ಲ ಸಿಗುತ್ತೆ. ಸೊ ಇವರು ರಾಜ್ ಮತ್ತೆ ಮೀರಾ. ರಾಜ್ ಅಂಡ್ ಮೀರಾಸ್ ಎಕ್ಸ್ಪೀರಿಯನ್ಸಸ್ ಆಫರ್ ಇನ್ಸೈಟ್ಸ್ ಇಂಟು ವೇರಿಯಸ್ ಇಕನಾಮಿಕ್ ಕಾನ್ಸೆಪ್ಟ್ಸ್. ರಾಜ್ ಮತ್ತು ಮೀರಾ ಅವರ ಅನುಭವಗಳು ವಿವಿಧ ಆರ್ಥಿಕ ಪರಿಕಲ್ಪನೆಗಳ ಒಳನೋಟಗಳನ್ನ ನೀಡುತ್ತವೆ. ಸೊ ಇಬ್ಬರದು ಬೇರೆ ಬೇರೆ ಲೈಫ್ ನಮಗೆ ಅರ್ಥ ಆಗ್ತಾ ಇದೆ. ಹಾಗೆ ಇವರಿಬ್ಬರ ಬೇರೆ ಬೇರೆ ಲೈಫ್ಗಳಲ್ಲೂ ಬೇರೆ ಬೇರೆ ಅನುಭವಗಳಿರುತ್ತೆ, ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಈ ಎಕ್ಸ್ಪೀರಿಯನ್ಸ್ಗಳು ನಮ್ಗೆ ಏನನ್ನ ಕೊಡ್ತಾ ಇವೆ ಅಂದ್ರೆ ನಮಗೆ ಬೇರೆ ಬೇರೆ ಆರ್ಥಿಕ ಪರಿಕಲ್ಪನೆಗಳನ್ನ, ಇಕನಾಮಿಕ್ ಕಾನ್ಸೆಪ್ಟ್ಸ್ಗಳನ್ನ ತಿಳಿಸ್ಕೊಡ್ತಾ ಇದೆ. ಬನ್ನಿ ರಾಜ್ ಮತ್ತೆ ಮೀರಾ ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ರಾಜ್ ಎಲ್ಲಿದ್ದಾನೆ? ಯಾವುದೋ ಒಂದು ಬ್ಯಾಂಕ್ ನಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ಓಕೆ, ಗ್ರೇಟ್. ಸೊ ರಾಜ್ ವರ್ಕ್ಸ್ ಆಸ್ ಅನ್ ಅಕೌಂಟೆಂಟ್ ಇನ್ ಅ ಲೋಕಲ್ ಬ್ಯಾಂಕ್. ರಾಜ್ ಅವರು ಒಂದು ಸ್ಥಳೀಯ ಬ್ಯಾಂಕ್ ನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ರಾಜ್. ಹಿಂದಿನ ಸ್ಲೈಡ್ಗಳಲ್ಲಿ ಪರಿಚಯ ಮಾಡಿದ್ದೇವಲ್ಲ. ಹಾಗಾದ್ರೆ ಮೀರಾ ಏನ್ ಮಾಡ್ತಿದ್ದಾಳೆ? ಮೀರಾ ಹೆಲ್ಪ್ಸ್ ಹರ್ ಮದರ್ ರನ್ ಅ ಸ್ಮಾಲ್ ವೆಜಿಟೇಬಲ್ ಸ್ಟಾಲ್ ಇನ್ ದ ಮಾರ್ಕೆಟ್. ಮೀರಾ ಏನ್ ಮಾಡ್ತಾಳೆ? ಈ ಮೀರಾ ತನ್ನ ತಾಯಿಗೆ ಒಂದು ಮಾರುಕಟ್ಟೆಯಲ್ಲಿ ಸಣ್ಣ ತರಕಾರಿ ಅಂಗಡಿಯನ್ನ ನಡೆಸಲು ಸಹಾಯ ಮಾಡ್ತಾಳೆ. ಸೊ ಯಾವ ತರಕಾರಿ ಇವು? ನನಗಂತೂ ಗೊತ್ತಾಗ್ತಾ ಇಲ್ಲ. ಇರ್ಲಿ, ಯಾವುದೋ ಒಂದು ಹಸಿರು ಕಾಣ್ತಾ ಇದೆ ಅಂದ್ರೆ ಯಾವುದೋ ಒಂದು ಒಳ್ಳೆ ತರಕಾರಿನ ಅಂದ್ಕೊಳ್ಳೋಣ. ಓಕೆ, ಸೊ ರಾಜ್ ಮತ್ತೆ ಮೀರಾ ಇಬ್ಬರನ್ನು ಅರ್ಥ ಮಾಡ್ಕೊಂಡ್ವಿ ಅವ್ರು ಏನ್ ಕೆಲಸವನ್ನ ಮಾಡ್ತಾರೆ ಅಂತ. ಹಾಗಾದ್ರೆ ಇವರ ಕೆಲಸದಿಂದ ನಮಗೇನ್ ಸಿಗುತ್ತೆ, ಏನ್ ಅರ್ಥ ಮಾಡ್ಕೊಳ್ಬಹುದು? ಬನ್ನಿ ನೋಡೋಣ. ಸೊ ರಾಜ್ನ ಕೆಲಸ ಬ್ಯಾಂಕ್ ನಲ್ಲಿ ಮಾಡ್ತಾನಲ್ಲ, ಹಾಗಾದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾನಂದ್ರೆ ಆತನಿಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಥವಾ ಏನೇನಾಗುತ್ತೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡೋದ್ರಿಂದ? ಓಕೆ, ಫಾರ್ಮಲ್ ಕಾಂಟ್ರಾಕ್ಟ್, ಔಪಚಾರಿಕ ಒಪ್ಪಂದ. ಫಾರ್ ಎಕ್ಸಾಂಪಲ್, ಒಂದ್ ಸಣ್ಣ ಏನ್ ಮಾಡ್ತಾನೆ ರಾಜ, ಒಂದೇ ದಿನ ಬ್ಯಾಂಕಿಗೆ ಹೋಗ್ತಾನೆ, ಇಂಟರ್ವ್ಯೂ ಎಲ್ಲ ಕೊಡ್ತಾನೆ. ಇಂಟರ್ವ್ಯೂ ಎಲ್ಲ ಕೊಟ್ಟಾದ್ಮೇಲೆ ಅವನ ಜೊತೆನೆ ಮತ್ತೊಬ್ಬ ಫ್ರೆಂಡ್ ಬಂದಿರ್ತಾನೆ, ಆತನೂ ಸಹ ಇಂಟರ್ವ್ಯೂ ಕೊಡ್ತಾನೆ. ಇಬ್ಬರಿಗೂ ಅಲ್ಲಿಯವರ ಮ್ಯಾನೇಜರ್ ಏನಂತಾನೆ ಅಂದ್ರೆ ಇಬ್ಬರಿಗೂ ಕೆಲಸ ಗ್ಯಾರಂಟಿ ಅಂತ ಹೇಳ್ತಾನೆ. ಆದರೆ ರಾಜನಿಗೆ ಮಾತ್ರ ಆತ ಒಂದು ಔಪಚಾರಿಕ ಒಪ್ಪಂದ ಅಥವಾ ಫಾರ್ಮಲ್ ಕಾಂಟ್ರಾಕ್ಟ್ ಅನ್ನ ಕೊಡ್ತಾನೆ. ಏನಂದ್ರೆ ಈ ದಿನದಿಂದ ನೀ ಜಾಯ್ನ್ ಆಗ್ಬೇಕು, ಇದು ನಿನ್ನ ಇಷ್ಟು ಸ್ಯಾಲ್ರಿ, ಇಷ್ಟು ಲೀವ್ಸ್ ಗಳನ್ನ ತೊಗೊಳ್ಬಹುದು ಅಂತ ಒಂದು ಲೆಟರ್ ನಲ್ಲಿ ಆತನಿಗೆ ಅದನ್ನ ಕೊಡ್ತಾನೆ. ಆದ್ರೆ ಮತ್ತೊಬ್ಬ ಫ್ರೆಂಡ್ನಿಗೆ ಆತ ಕೊಡಲ್ಲ. ಆತ ನೆಕ್ಸ್ಟ್ ಡೇ ಬರ್ತಾನೆ, ಇಬ್ಬರು ಬರ್ತಾರೆ ಆಫೀಸಿಗೆ, ಬ್ಯಾಂಕಿಗೆ. ಬಟ್ ಮತ್ತೊಬ್ಬ ಫ್ರೆಂಡಿನಿಗೆ ಏನಂತಾನೆ ಮ್ಯಾನೇಜರ್, ನಿನ್ನನ್ನು ನಾವು ಸಿಲೆಕ್ಟ್ ಮಾಡಿಲ್ಲ ಅಂತಾನೆ. ಬಟ್ ನಿನ್ನೆ ಆದ್ರೆ ನೀವು ಸಿಲೆಕ್ಟ್ ಮಾಡಿದ್ರೆ ಇವತ್ತು ಸಿಲೆಕ್ಟ್ ಮಾಡಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನಿಸ್ತಾನೆ. ಆದರೆ ಆ ಪ್ರಶ್ನೆಗೆ ಅಲ್ಲಿ ಏನು ವ್ಯಾಲ್ಯೂ ಇರಲ್ಲ. ಯಾಕಂದ್ರೆ ಆತನ ಹತ್ತಿರ ಯಾವುದೇ ಬರವಣಿಗೆ ರೂಪದ ದಾಖಲೆಗಳಿರಲ್ಲ. ಅದೇ ಆತ ರಾಜನಿಗೆ ಆ ರೀತಿ ಹೇಳೋ ಹಾಗಿಲ್ಲ. ಯಾಕಂದ್ರೆ
ರಾಜನ ಬಳಿ ಒಂದು ಔಪಚಾರಿಕ ಒಪ್ಪಂದ ಇದೆ, ಆತನೇ ಬರೆದು ಕೊಟ್ಟಿರುವಂತ ಒಂದು ಡಾಕ್ಯುಮೆಂಟ್ ಇದೆ. ಹೀಗಾಗಿ ಆತ ನಿನ್ನನ್ನು ಕೆಲಸದಿಂದ ತೆಗೆದುಹಾಕ್ತೇನೆ ಅಂತ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಆಗಲ್ಲ. ಆತ ನೋಟಿಸ್ ಪೀರಿಯಡ್ ಅನ್ನ ಕೊಡ್ಬೇಕು, ಅದಾದ್ಮೇಲೆ ಆತನಿಗೆ ಸರ್ಟನ್ ಬೆನಿಫಿಟ್ಸ್ ಅನ್ನ ಕೊಡ್ಬೇಕು, ಆಮೇಲೆ ಆತನನ್ನ ತೆಗಿಲಿಕ್ಕೆ ಸಾಧ್ಯ. ಸೊ ಇದು ಔಪಚಾರಿಕ ಒಪ್ಪಂದದ ಮಹತ್ವ. ಅದರ ಜೊತೆಗೆ ನಾನು ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂತ ಇರ್ತಾನಲ್ಲ, ಯಾವುದು ಬೆನಿಫಿಟ್ಸ್ ಲೈಕ್ ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆಯಂತಹ ಪ್ರಯೋಜನಗಳು ಸಹ ರಾಜನಿಗೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡೋದ್ರಿಂದ ಸಿಗುತ್ತೆ. ನಿಗದಿತ ಸಂಬಳ, ರೆಗ್ಯುಲರ್ ಸ್ಯಾಲರಿ. ನೀವು ನೋಡಿರ್ಬೋದು ಬ್ಯಾಂಕ್ ನ ಎಂಪ್ಲಾಯೀಸ್ಗಳೆಲ್ಲ ಫಸ್ಟ್ ಡೇ ಆಫ್ ದ ಮಂತ್ ಏನ್ ಬಂದೆ ಸ್ಯಾಲರಿ ಕ್ರೆಡಿಟ್ ಆಗಿಬಿಡುತ್ತೆ. ಸೊ ನಿಗದಿತ ಸಂಬಳ ಇರುತ್ತೆ, ರೆಗ್ಯುಲರ್ ಟೈಮ್ ಅಲ್ಲಿ ಆ ಸಂಬಳ ಆತನಿಗೆ ದೊರಕುತ್ತೆ. ಜಾಬ್ ಸೆಕ್ಯೂರಿಟಿ, ಕೆಲಸದ ಭದ್ರತೆ ಇರುತ್ತೆ ಆತನಿಗೆ. ಏನಂದ್ರೆ ಆತನನ್ನು ಯಾರು ತೆಗೆದು ಹಾಕೋ ಹಾಗಿಲ್ಲ, ಯಾಕಂದ್ರೆ ಆತನ ಹತ್ರ ಔಪಚಾರಿಕ ಒಪ್ಪಂದ ಇದೆ. ತೆಗೆದು ಹಾಕ್ಬೇಕಂದ್ರೂ ಆತನಿಗೆ ಏನೋ ಪ್ರಾಪರ್ ರೀಸನ್ಸ್ ಅನ್ನ ಕೊಡಬೇಕು, ರೆಗ್ಯುಲರ್ ನೋಟಿಸ್ ಅನ್ನ ಕೊಡಬೇಕು, ಅದಾದ ಮೇಲೆಯೇ ಆತನನ್ನ ಅವರು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ರೀತಿಯಾಗಿ ಆತನಿಗೆ ತನ್ನ ಜಾಬ್ ಸೆಕ್ಯೂರಿಟಿ ಇದೆ. ದ ಬ್ಯಾಂಕ್, ಸೊ ಎಲ್ಲಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ, ದ ಬ್ಯಾಂಕ್ ಫಾಲೋಸ್ ಗವರ್ಮೆಂಟ್ ರೆಗ್ಯುಲೇಷನ್ಸ್ ಅಂಡ್ ಪ್ರೊವೈಡ್ಸ್ ಅ ಸ್ಟ್ರಕ್ಚರ್ಡ್ ವರ್ಕ್ ಎನ್ವೈರನ್ಮೆಂಟ್. ಏನಾಗ್ತಾ ಇದೆ, ಬ್ಯಾಂಕ್ ಸರ್ಕಾರದ ನಿಯಮಗಳನ್ನೆಲ್ಲ ಪಾಲಿಸ್ತದೆ, ಹಾಗೆ ಒಂದು ಸಂಘಟಿತ ಕೆಲಸದ ವಾತಾವರಣವನ್ನ ಆತನಿಗೆ ಒದಗಿಸುತ್ತೆ. ಸ್ಟ್ರಕ್ಚರ್ಡ್ ಇದೆ, ಇಲ್ಲೆಲ್ಲ ಸ್ಟ್ರಕ್ಚರ್ಡ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಒಂದು ಸಂಘಟಿತ ಕೆಲಸದ ಎನ್ವೈರನ್ಮೆಂಟ್ ಆತನಿಗೆ ಬ್ಯಾಂಕ್ ನಲ್ಲಿ ಸಿಗ್ತಾ ಇದೆ. ಸೊ ರಾಜ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರಲ್ವಾ ನೀವು? ಬನ್ನಿ ಮೀರಾನ್ನ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ರಾಜ್ನ ಬಗ್ಗೆ ಮತ್ತೇನಿದೆ? ಓಕೆ, ಸೊ ನಮ್ಮ ರಾಜ್ ಏನಾಗಿದ್ದಾರೆ, ಮುದುಕರಾಗಿದ್ದಾರೆ. ಮುದುಕರಾದ್ರೂ ಅವ್ರಿಗೆ ಏನ್ ಬರ್ತಾ ಇದೆ, ಪೆನ್ಷನ್ ಬರ್ತಾ ಇದೆ, ಹಾಗೆ ಹೆಲ್ತ್ ಬೆನಿಫಿಟ್ಸ್ ಗಳು ಸಹ ಸಿಗ್ತಾ ಇದೆ. ಇಲ್ಲೇನು ಕ್ಯಾಲೆಂಡರ್ ಕಾಣ್ತಾ ಇದೆ, ಟಿಕ್ ಮಾರ್ಕ್ ಮಾಡ್ತಾ ಇದೆ. ಸ್ಯಾಲರಿ ಡೆಫಿನೆಟ್ ಕರೆಕ್ಟ್, ಆಮೇಲೆ ಸ್ಯಾಲರಿ ಟಿಕ್ ಆದ್ಮೇಲೆ ಇಲ್ಲೆಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನೋಡೋದಾದ್ರೆ ರಾಜನಿಗೆ ಸ್ಟೆಬಿಲಿಟಿ ಇದೆ. ರಾಜ್ ಎಂಜಾಯ್ ಸ್ಟೆಬಿಲಿಟಿ, ಅ ಫಿಕ್ಸ್ಡ್ ಇನ್ಕಮ್ ಅಂಡ್ access ಟು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್. ನಾನು ಯಾವಾಗ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅಂತೇನೋ, ಆತನಿಗೆ ಜಾಬ್ ಸೆಕ್ಯೂರಿಟಿ ಬಗ್ಗೆ ಹಿಂದೆನೇ ಹೇಳಿದೆ, ಹಾಗೆ ಸ್ಯಾಲ್ರಿ ಬಗ್ಗೆನೂ ಹೇಳಿದೆ ಆತನಿಗೆ, ಹಾಗೆ ಬೆನಿಫಿಟ್ಸ್ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಪೆನ್ಷನ್ ಇರ್ಬೋದು. ಈ ರೀತಿಯಾಗಿ ಆತ ರಾಜ್ ಒಂದು ಸೆಕ್ಯೂರ್ಡ್ ಆಗಿದ್ದಾನೆ ಅಂತ ಹೇಳ್ಬೋದು. ರಾಜ್ ಸ್ಥಿರತೆ, ಸ್ಥಿರ ಆದಾಯ ಮತ್ತು ಸಾಮಾಜಿಕ ಭದ್ರತೆಯ ಪ್ರಯೋಜನಗಳನ್ನ ಆನಂದಿಸ್ತಾನೆ. ಹಾಗಾದ್ರೆ ನಮ್ಮ ಮೀರಾ ಅವರು ಈ ರೀತಿ ರಾಜನ ಹಾಗೆ ಈ ಎಲ್ಲಾ ಪ್ರಯೋಜನಗಳನ್ನ ಆನಂದಿಸ್ತಾರ? ಬನ್ನಿ ನೋಡೋಣ. ಹಾಗಾದ್ರೆ ಮೀರಾನ ಕೆಲಸ ಏನು ತರಕಾರಿ ಅಂಗಡಿಯಲ್ಲಿ? ಸೊ ಕಂಪೇರ್ ಟು ನಮ್ಮ ರಾಜ್, ಮೀರಾಳಿಗೆ ಏನಿದೆ, ಮೀರಾಳಿಗೆ ಲ್ಯಾಕ್ಸ್ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಟರ್ಮ್ಸ್, ಔಪಚಾರಿಕ ಉದ್ಯೋಗ ನಿಯಮಗಳ ಕೊರತೆ ಇದೆ. ಫಾರ್ ಎಕ್ಸಾಂಪಲ್ ರಾಜ್ನಿಗೆ ಹೇಳಿರ್ತಾರೆ 9 to 5 ಇದು ವರ್ಕಿಂಗ್ ಅವರ್ಸ್ ಅಂತ, ಆದರೆ ನಮ್ಮ ಮೀರಾಳಿಗೆ ಅದು ಆ ರೀತಿಯ ಯಾವುದೇ ಟರ್ಮ್ಸ್ಗಳನ್ನ ನೀನು ಇಷ್ಟೇ ಟೈಮಿಗೆ ಬರಬೇಕು, ಇಷ್ಟೇ ಟೈಮಿಗೆ ಹೋಗ್ಬೇಕು ಅಂತ ಎಲ್ಲೂ ಹೇಳಿರಲ್ಲ. ಹಾಗೆ ನೀನು ತಿಂಗಳಲ್ಲಿ ಇಷ್ಟು ರಜೆಗಳನ್ನ ತಗೊಳ್ಬೇಕು, ಅದೇ ಆ ರೀತಿಯ ಏನೂ ಒಂದು ಉದ್ಯೋಗ ನಿಯಮಗಳು ನಮ್ಮ ಮೀರಾಳಿಗೆ ಲಭ್ಯವಿಲ್ಲ. ದೆರ್ ಆರ್ ನೋ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್. ಒಂದಿನ 10 ರಿಂದ 12 ತಾಸು ಬೇಕಾದ್ರೂ ಅವಳು ಕೆಲಸ ಬರಬಹುದು. ಸೊ ಯಾವುದೇ ನಿಗದಿತ ನಿಯಮದ ಕೆಲಸ ಇಲ್ಲ. ಅರ್ನಿಂಗ್ಸ್ ಡಿಪೆಂಡ್ ಆನ್ ಡೈಲಿ ಸೇಲ್ಸ್. ನಮ್ಮ ರಾಜನಿಗೇನು, ಆತ ಮಂತ್ನಲ್ಲಿ ಆತನಿಗೆ ಇಷ್ಟೊಂದು ರೆಗ್ಯುಲರ್ ಸ್ಯಾಲ್ರಿ ಅಂತ ಬಂದೇ ಬರುತ್ತೆ, ಅದು ಅಫೆಕ್ಟ್ ಆಗಲ್ಲ ಆತನಿಗೆ. ಆದರೆ ನಮ್ಮ ಮೀರಾಳಿಗೆ ಏನಾಗುತ್ತೆ, ಆತಳು ಆ ದಿನ ಇಷ್ಟು ವ್ಯಾಪಾರವನ್ನ ಮಾಡಿದ್ರೆ ಆತಳಿಗೆ ಇಷ್ಟು ಹಣ ಅಂತ ಬರುತ್ತೆ. ಸೊ ಹೀಗಾಗಿ ಆದಾಯವು ದೈನಂದಿನ ಮಾರಾಟವನ್ನ ಅವಲಂಬಿಸಿರುತ್ತೆ, ಡೈಲಿ ಸೇಲ್ಸ್ ಮೇಲೆ ಅವಳ ಅರ್ನಿಂಗ್ಸ್ ಡಿಪೆಂಡೆಂಟ್ ಆಗಿರುತ್ತೆ. ದೆರ್ ಆರ್ ನೋ ಹೆಲ್ತ್ ಬೆನಿಫಿಟ್ಸ್. ಫಾರ್ ಎಕ್ಸಾಂಪಲ್ ರಾಜನಿಗೆ ಏನಾದರೂ ಆದರೆ ಆತನಿಗೆ ಮೆಡಿಕಲ್ ಬೆನಿಫಿಟ್ಸ್ ಸಿಗುತ್ತೆ, ಎಷ್ಟು ಇನ್ಶೂರೆನ್ಸ್ ಇವೆಲ್ಲ ಕ್ಲೇಮ್ ಮಾಡಬಹುದು. ಆದರೆ ನಮ್ಮ ಮೀರಾಳಿಗೆ ಆ ರೀತಿಯ ಯಾವುದೇ ವೈದ್ಯಕೀಯ ಪ್ರಯೋಜನಗಳು ಸಹ ಲಭ್ಯವಿಲ್ಲ. ನೋ ಜಾಬ್ ಸೆಕ್ಯೂರಿಟಿ, ಕೆಲಸದ ಭದ್ರತೆ ಇಲ್ಲ. ಫಾರ್ ಎಕ್ಸಾಂಪಲ್ ಕೋವಿಡ್ ಬಂತು, ಕೋವಿಡ್ ಬಂದಾಗ ಅದೆಷ್ಟೋ ಇಂತಹ ತರಕಾರಿ ಮಾರಾಟಗಾರರಿಗೆ ಏನಾಯ್ತು, ಲಾಕ್ಡೌನ್ ಆಯ್ತು, ಅವರಿಗೆ ಕೆಲಸನೇ ಸಿಗ್ಲಿಲ್ಲ. ಯಾಕಂದ್ರೆ ಹೊರಗೆ ಹೋಗಿ ಮಾರಾಟ ಮಾಡೋ ಹೋಗಿಲ್ಲ, ಎಲ್ಲಾ ಕಡೆ ಲಾಕ್ಡೌನ್.
ಈ ರೀತಿಯಾಗಿ ಅವರಿಗೆ ಕೆಲಸದ ಭದ್ರತೆ ಇಲ್ಲ. ಆದ್ರೆ ಅದೇ ನಮ್ಮ ರಾಜ ಏನ್ ಮಾಡ್ದ, ವರ್ಕ್ ಫ್ರಮ್ ಹೋಮ್ ನೋ ಮಾಡ್ದ, ಅಥವಾ ಬ್ಯಾಂಕ್ ಅವನಿಗೆ ಇಷ್ಟೊಂದು ಸ್ಯಾಲರಿಯನ್ನ ಕೊಡ್ತೋ ಆ ಮಂತ್ ಅಂದು. ಆ ರೀತಿಯ ಯಾವುದೇ ಸೌಲಭ್ಯಗಳು ನಮ್ಮ ಮೀರಾಳಿಗೆ ಲಭ್ಯವಿಲ್ಲ. ಇದೇ ರೀತಿ ಎಲ್ಲಾ ಸ್ಟ್ರೀಟ್ ವೆಂಡರ್ಸ್ ಅಥವಾ ಎಲ್ಲಾ ತರಕಾರಿ ವ್ಯಾಪಾರಿಗಳಿಗೆ ಆಗತ್ತಾ? ಇಲ್ಲ. ಸ್ವಲ್ಪ ಜನರಿಗೆ ಒಂದು ಫಾರ್ಮಲ್ ಎಂಪ್ಲಾಯ್ಮೆಂಟ್ ಟರ್ಮ್ ಇರ್ಬೋದು, ಇವೆಲ್ಲ ಇರ್ಬೋದು. ಆದರೆ ಬಹಳಷ್ಟು ಜನರಿಗೆ ಈ ಸೌಲಭ್ಯಗಳು ಲಭ್ಯವಿರೋದಿಲ್ಲ. ಅವರೆಲ್ಲರೂ ನಮ್ಮ ಮೀರಾ ತರ ಇರ್ತಾರೆ. ಹೀಗಾಗಿ ಏನಾಗುತ್ತೆ, ನಾವಿಲ್ಲಿ ನೋಡ್ಬೋದು, ನಮ್ಮ ಮೀರಾ ವಯಸ್ಸಾಗಿದೆ. ಯಂಗ್ ಆಗಿದ್ದಂತಹ ನಮ್ಮ ಮೀರಾ ಈಗ ವಯಸ್ಸಾಗ್ತಾ ಹೋಗಿದ್ದಾಳೆ. So, Meera faces uncertainty regarding income and lacks access to social security benefits, making her economically vulnerable. So, ಇನ್ಕಮ್ಮು ಮತ್ತೆ ಏನಿದೆ ಅನ್ಸರ್ಟನಿಟಿ ಇದೆ ಇನ್ಕಮ್ನ ಬಗ್ಗೆ. ನಾಳೆ ಏನಾಗುತ್ತೋ ಅನ್ನೋ ಭಯ ಅವಳನ್ನ ಯಾವತ್ತೂ ಕಾಡ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಅವಳಿಗೆ ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ಏನಾದರೂ ಹೆಲ್ತಲ್ಲಿ ಏರುಪೇರಾದರೆ ಆತಳಿಗೆ ತನ್ನ ಖರ್ಚನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಸಹ ಗೊತ್ತಿಲ್ಲ. ಈ ರೀತಿಯಾಗಿ ಈ ಎಲ್ಲಾ ಕಾರಣಗಳಿಂದ ನಮ್ಮ ಮೀರಾ ಎಕನಾಮಿಕಲಿ ವಲ್ನರೇಬಲ್ ಆಗಿದ್ದಾಳೆ. ಇದನ್ನೇ ಕನ್ನಡದಲ್ಲಿ ಓದೋದಾದ್ರೆ, ಮೀರಾ ಆದಾಯದ ಬಗ್ಗೆ ಅನಿಶ್ಚಿತತೆಯನ್ನು ಮತ್ತು ಸಾಮಾಜಿಕ ಭದ್ರತೆಯ ಪ್ರಯೋಜನಗಳ ಕೊರತೆಯನ್ನ ಎದುರಿಸುತ್ತಾರೆ. ಇದರಿಂದ ಅವರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ. ಇದು ನಮ್ಮ ರಾಜ್ ಮತ್ತೆ ಮೀರಾನ ಕತೆ. ಒಂದು ಕಡೆ ರಾಜ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾನೆ, ನಮ್ಮ ಮೀರಾ ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಹೇಗೆ ಅವರಿಬ್ಬರ ಜೀವನವು ತದ್ವಿರುದ್ಧವಾಗಿದೆ, ಬೇರೆ ಬೇರೆ ಒಂದು ಎಂಡ್ಗಳನ್ನ ಮೀಟ್ ಆಗ್ತಾ ಇದೆ ಅಂತ ನಾವಿಲ್ಲಿ ನೋಡಬಹುದು. ಹಾಗಾದರೆ ಇದೊಂಥರ ಆಕ್ಟಿವಿಟಿ ಟೈಪ್. ನಾನು ಈಗ ರಾಜ್ ಮತ್ತೆ ಮೀರಾನ ಬಗ್ಗೆ ಹೇಳಿದೆ ಅಲ್ಲ, ಅವ್ರು ಏನೇನು ಕೆಲಸ ಮಾಡ್ತಾರೆ ಎಲ್ಲ. ಸೊ ಇಲ್ಲಿ ಒಂದು ಗುಣಲಕ್ಷಣ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕೊಟ್ಟಿರ್ತೇವೆ. ಫಾರ್ ಎಕ್ಸಾಂಪಲ್, ರಾಜನ ಕಾರ್ಯಕ್ಷೇತ್ರದಲ್ಲಿ ಅದಿತ್ತಂದ್ರೆ ನೀವು ಎಸ್ ಟಿಕ್ ಅಂತ ಹೇಳ್ಬೇಕು, ಮೀರಾಸ್ನಲ್ಲಿ ಇಲ್ಲ ಅಂದ್ರೆ ನೋ ಅಂತ ಹೇಳ್ಬೇಕು. ಸೊ ಜಾಬ್ ಸೆಕ್ಯೂರಿಟಿ, ಕೆಲಸಕ್ಕೆ ಭದ್ರತೆ ರಾಜ್ನ ಕಾರ್ಯಕ್ಷೇತ್ರದಲ್ಲಿ ಇದೆಯಾ? ಕರೆಕ್ಟ್ ಇದೆ ತಾನೆ. ಆದರೆ ನಮ್ಮ ಮೀರಾಳ ಕಾರ್ಯಕ್ಷೇತ್ರದಲ್ಲಿ ಅದು ಇಲ್ಲ. ಸೊ ಇಲ್ಲಿ ಟಿಕ್ ಇದೆ, ಇಲ್ಲಿ ಟಿಕ್ ಇಲ್ಲ. ಹಾಗೆ ಪ್ರೊವಿಡೆಂಟ್ ಫಂಡ್, ನಿವೃತ್ತಿ ವೇತನ ನಮ್ಮ ರಾಜನಿಗೆ ಸಿಗುತ್ತೆ ಇಲ್ವಾ? ಸಿಗುತ್ತೆ ತಾನೆ, ನಮ್ಮ ಮೀರಾಳಿಗೆ ಸಿಗಲ್ಲ. ಎಸ್, ನಿವೃತ್ತಿ ವೇತನ ರಾಜನಿಗೆ ಸಿಗುತ್ತೆ, ಇವಳಿಗೆ ಸಿಗಲ್ಲ. ಸ್ಟ್ರಕ್ಚರ್ಡ್ ಪ್ರೊಸೆಸ್ ಅಂಡ್ ಪ್ರೊಸೀಜರ್ಸ್, ಸಂಘಟನಾತ್ಮಕ ಪ್ರಕ್ರಿಯೆ ಮತ್ತು ಕಾರ್ಯವಿಧಾನಗಳು. ಇಲ್ಲಿ ಒಂದು ಸಂಘಟನಾತ್ಮಕ ಕಾರ್ಯ ಇದೆಯಾ ರಾಜ್ನಲ್ಲಿ? ಇದೆ ತಾನೆ, ಸೂಪರ್. ಸೊ ಇಲ್ಲಿ ಇದೆ, ಇಲ್ಲಿ ಇಲ್ಲ. ಅದೇ ರೀತಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ರಾಜ್ನಲ್ಲಿ ಒಂದು ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇದೆ, ಆದ್ರೆ ಮೀರಾಳ್ನಲ್ಲಿ ಆ ರೀತಿಯ ಫಿಕ್ಸ್ಡ್ ವರ್ಕಿಂಗ್ ಇಲ್ಲ. ಅವಳು 10 ರಿಂದ 12 ಗಂಟೆ ಬೇಕಾದ್ರೂ ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂದರೂ ಬರಬಹುದು. ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇಲ್ಲ. ಫಿಕ್ಸ್ಡ್ ವೇಜಸ್ ಅಂಡ್ ಅಲೋವೆನ್ಸಸ್, ಈ ಮಂತಿನ ಈ ಡೇಟಿಗೆ ಇಷ್ಟು ಸ್ಯಾಲರಿ ಬಂದೇ ಬರುತ್ತೆ ಅಂತ ಮೀರಾಳಿಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಹೀಗಾಗಿ ರಾಜ್ನ ಕಾರ್ಯಕ್ಷೇತ್ರದಲ್ಲಿ ಫಿಕ್ಸ್ಡ್ ವೇಜಸ್ ಮತ್ತು ಅಲೋವೆನ್ಸಸ್ ಇದೆ, ಆದರೆ ಮೀರಾಳ ಕಾರ್ಯಕ್ಷೇತ್ರದಲ್ಲಿ ಅದು ಇಲ್ಲ. ಫೇವರೇಬಲ್ ವರ್ಕಿಂಗ್ ಕಂಡೀಷನ್ಸ್ ಅಂದರೆ ಅನುಕೂಲಕರ ಕೆಲಸದ ಪರಿಸ್ಥಿತಿಗಳು. ಮಳೆ ಬಂತಂದ್ರು, ಅತಿ ಹೆಚ್ಚಿನ ಬಿಸಿಲಿತ್ತಂದ್ರು ನಮ್ಮ ಮೀರಾ ಆ ಬಿಸಿಲಿನಲ್ಲಿ ಆ ಮಳೆಯಲ್ಲಿ ಕೆಲಸ ಮಾಡಲೇಬೇಕಾಗತ್ತೆ. ಅನುಕೂಲಕರ ವರ್ಕಿಂಗ್ ಕಂಡೀಷನ್ಸ್ ಇಲ್ಲ. ಅದೇ ನಮ್ಮ ರಾಜ್ ಬ್ಯಾಂಕ್ ನಲ್ಲಿ AC ಅಂಡರ್ನಲ್ಲಿ ಕೂತು ಆರಾಮಾಗಿ ಕೆಲಸ ಮಾಡ್ತಾನೆ. ಹೀಗಾಗಿ ಅನುಕೂಲಕರ ಪರಿಸ್ಥಿತಿ ರಾಜನಿಗಿದೆ, ಆದರೆ ನಮ್ಮ ಮೀರಾಳಿಗೆ ಆ ಪರಿಸ್ಥಿತಿ ಇಲ್ಲ. ಮೆಡಿಕಲ್ ಬೆನಿಫಿಟ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಏನಾದರೂ ಏರ್ಪೇರ್ ಆದರೆ ಇನ್ಶೂರೆನ್ಸ್ ನಮ್ಮ ರಾಜನಿಗೆ ಸಿಗುತ್ತೆ, ನಮ್ಮ ಮೀರಾಳಿಗೆ ಸಿಗಲ್ಲ. ಪೇಡ್ ಲೀವ್, ವಿರಾಮ ವೇತನ. ಫಾರ್ ಎಕ್ಸಾಂಪಲ್, ಏನಾದ್ರು ಆರಾಮಿಲ್ಲ, ಸೊ ಸಿಕ್ ಲೀವ್ ಅನ್ನು ತಗೊಳ್ಬೇಕು. ಅದ್ರ ಜೊತೆಗೆ ಏನಾದ್ರೂ ಒಂದು ವೆಕೇಶನ್ಗೆ ಹೋಗ್ಬೇಕು, ಹಾಲಿಡೇಗೆ ಹೋಗ್ಬೇಕಂದ್ರೆ ನಮ್ಮ ರಾಜ್ ಹೋಗಿ ಬರ್ಬಹುದು. ಆತನಿಗೆ ಸಂಬಳದಲ್ಲಿ ಕಟ್ ಆಗತ್ತೆ ಅನ್ನೋದು ಏನೂ ಹೆದರಿಕೆ ಇರಲ್ಲ. ಆದರೆ ನಮ್ಮ ಮೀರಾಳಿಗೆ ಆ ಹೆದರಿಕೆ ಇದೆ. ಹೀಗಾಗಿ ಕಾಲ್ಡ್ ಆಸ್, ಕರೆಯಲಾಗುವುದು. ರಾಜ್ ಯಾವ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದಾನೋ ಅದನ್ನ ನಾವು ಸಂಘಟಿತ ಕಾರ್ಯಕ್ಷೇತ್ರ ಅಥವಾ ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೇವೆ. ಹೀಗಾಗಿ ರಾಜ್ ಏನಾಗಿರ್ತಾನೆ, ಆರ್ಗನೈಸ್ಡ್ ಸೆಕ್ಟರ್ ನ ಲೇಬರ್ ಆಗಿರ್ತಾನೆ. ಆದರೆ ನಮ್ಮ ಮೀರಾಳ ಏನ್ ವರ್ಕ್ ಮಾಡ್ತಿದ್ದಾಳೋ ಅದನ್ನ ನಾವು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಥವಾ ಅಸಂಘಟಿತ ಕಾರ್ಯಕ್ಷೇತ್ರ ಅಂತ ಕರಿತೇವೆ. ಸೊ ಮೀರಾ ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ನ ಲೇಬರ್ ಆಗಿರ್ತಾಳೆ. ಸೊ ಈ ರೀತಿಯಾಗಿ ನಾವು
ಇಲ್ಲಿ ಆರ್ಗನೈಸ್ಡ್ ಸೆಕ್ಟರ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಎರಡು ಏನು ಕ್ಯಾಟಗರೀಸ್ಗಳನ್ನ ನೋಡ್ತಾ ಇದ್ದೇವೆ. ಬೇಸ್ಡ್ ಆನ್ ದ ಔಟ್ಪುಟ್ ಅಂತಾನೆ ಹೇಳ್ಬಹುದು. ಡಿವಿಷನ್ ಆಫ್ ಲೇಬರ್ ಇನ್ಪುಟ್ ಮೇಲೆ ಆದ್ರೆ ಇದೆಲ್ಲ ಔಟ್ಪುಟ್ಗಳ ಮೇಲೆ ಅವರಿಗೆ ವೇತನ ಸಿಗ್ತಾ ಇದೆಯೋ ಅಥವಾ ಬೆನಿಫಿಟ್ಸ್ಗಳು ಸಿಗ್ತಾ ಇದೆಯೋ ಇಲ್ವೋ ಅಂತ ಅದರ ಆಧಾರದ ಮೇಲೆ ಆರ್ಗನೈಸ್ಡ್ ಸೆಕ್ಟರ್ ಸಂಘಟಿತ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಸಂಘಟಿತ ಕಾರ್ಯಕ್ಷೇತ್ರ ಅಂತ ವಿಂಗಡಿಸ್ತಾ ಇದ್ದೇವೆ. ಸೊ ಮತ್ತೆ ರಾಜ್ ಮತ್ತೆ ಮೀರಾನ ಕತೆ ಅರ್ಥ ಆಯ್ತು ತಾನೆ? ಓಕೆ, ಸೂಪರ್. ಓಕೆ, ಎಂದಿನಂತೆ ನನ್ನ ಫೇವರೇಟ್ ಪಾರ್ಟ್. ಯಾಕೋ ಅನಿಸ್ತಾ ಇದೆ ಇದನ್ನ ನಾವು ಕಂಪ್ಲೀಟ್ ಆಗಿ ಮುಗಿಸಿದ್ದೇವಂತ. ಹೌದಾ? ಓ ಯಸ್, ಅದನ್ನ ನಾವು ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಪೇಡ್ ಅಂಡ್ ಅನ್ಪೇಡ್ ಲೇಬರ್, ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆ. ಹಾಗಂದ್ರೆ ಏನು? ಬನ್ನಿ ನೋಡೋಣ. ಅದಕ್ಕಿಂತ ಮೊದಲು ನನ್ನ ಮತ್ತೊಂದು ಫೇವ್ರೇಟ್ ಪಾರ್ಟ್ PYQ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋದು. ಕ್ವಶನ್ ಏನಿದೆ? ಡಿವಿಷನ್ ಆಫ್ ಲೇಬರ್ ಇಸ್ ಮೋರ್ ಯೂಸ್ಫುಲ್ ಹೌ? ಶ್ರಮ ವಿಭಜನೆಯು ಹೆಚ್ಚು ಉಪಯುಕ್ತವಾಗಿದೆ ಹೇಗೆ? ಇದು 2 ಮಾರ್ಕ್ಸ್ಗೆ ಸೆಪ್ಟೆಂಬರ್ 2020 ಬಂದಿರುವಂತಹ ಪ್ರಶ್ನೆ. 2 ಮಾರ್ಕ್ಸ್ ಅಂದ್ರೆ 4 ಪಾಯಿಂಟ್ಸ್ ಡಬಲ್ ಮಾಡಬೇಕು. ಕರೆಕ್ಟ್. ಸೊ ಏನಾಗುತ್ತೆ? ಡಿವಿಷನ್ ಆಫ್ ಲೇಬರ್ ನಿಂದ ಹೆಲ್ಪ್ಸ್ ಟು ಗೇನ್ ಸ್ಕಿಲ್, ಡೀಪ್ ನಾಲೆಜ್ ಅಂಡ್ ಟ್ರೈನಿಂಗ್. ಆಳವಾದ ಪರಿಣಿತಿ, ತರಬೇತಿ ಅಥವಾ ಕೌಶಲ್ಯವನ್ನ ಪಡೆಯಲು ಇದು ಸಹಕಾರಿಯಾಗಿದೆ. ಇದರಿಂದ ಏನ್ ಕ್ರಿಯೇಟ್ ಆಗುತ್ತೆ? ಕ್ಲಾಸ್ ಸಿಸ್ಟಮ್, ವರ್ಗ ವ್ಯವಸ್ಥೆ ಕ್ರಿಯೇಟ್ ಆಗುತ್ತೆ. ಹೊಸ ಹೊಸ ಬಿಸ್ನೆಸ್ಗಳು, ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಆಗ್ತಾ ಇದೆ. ಅದರಲ್ಲಿ ಡಿವಿಷನ್ ಆಫ್ ಲೇಬರ್ನ ಪಾತ್ರ ಸಹ ಇದೆ. ಕೈಗಾರಿಕೋದ್ಯಮಗಳು ಮತ್ತು ವಾಣಿಜ್ಯೋದ್ಯಮಗಳು ಬೆಳೆದು ಬಂದಿವೆ. ಹಾಗೆ ಹೆಲ್ಪ್ಸ್ ಟು ಇನ್ವೆಸ್ಟ್ ಮೋರ್ ಅಂಡ್ ಅರ್ನ್ ಮೋರ್ ಪ್ರಾಫಿಟ್. ಆರ್ಥಿಕ ಲಾಭ ಪಡೆಯಲು ಇದು ಸಹಕಾರಿಯಾಗಿದೆ. ಈ ರೀತಿಯಾಗಿ ಶ್ರಮ ವಿಭಜನೆಯು ಇವು ಎಲ್ಲದರ ಕಾರಣದಿಂದಲೂ ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ. ಓಕೆ, ಸೊ ನಾವು ಕಥೆಯನ್ನ ನೋಡಿದ್ವಿ. ಈಗ ಸ್ವಲ್ಪ ಪಿಕ್ಚರ್ಸ್ಗಳನ್ನ ನೋಡುವಂತಹ ಸಮಯ. ಪಿಕ್ಚರ್ಸ್ಗಳನ್ನ ನೋಡಿ ನೀವು ಏನಂತ ಹೇಳಬೇಕು? ಸೊ ಇಟ್ಸ್ ಟೈಮ್ ಟು ಅಬ್ಸರ್ವ್ ದ ಇಮೇಜಸ್ಗಳನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡೋಣ ಈ ಲೆನ್ಸ್ನಿಂದ. ಹಾಗೆ ಟೆಲ್ ಅಸ್ ಇನ್ ಕಮೆಂಟ್ಸ್ ಅಲ್ಲಿ ನೀವು ತಿಳಿಸ್ಬೇಕು. ಯಾರು ಮಿಸ್ ಮಾಡೋ ಹಾಗೆ ಇಲ್ಲ. ನಾನಂತ ನಿಮ್ಮ ಕಮೆಂಟ್ಸ್ಗಳನ್ನ ಓದಲಿಕ್ಕೆ ಕಾಯ್ತಾ ಇದ್ದೇನೆ. ಓಕೆ, ಟೆಲ್ ಅಸ್ ಇನ್ ಕಮೆಂಟ್ಸ್ ವಾಟ್ ವರ್ಕ್ ಡೂ ಯು ಸಿ ಬೀಯಿಂಗ್ ಕ್ಯಾರಿಡ್ ಔಟ್. ಅಲ್ಲಿ ಏನ್ ಕೆಲಸ ಆಗ್ತಾ ಇದೆ ಅಂತ ನೀವು ನೋಡಿ ಹೇಳಬೇಕು. ನೀವು ಈ ಮುಂದಿನ ಚಿತ್ರಗಳನ್ನ ವೀಕ್ಷಿಸಿ ಮತ್ತು ಕಾಮೆಂಟ್ಗಳಲ್ಲಿ ಯಾವ ಕೆಲಸವನ್ನ ಮಾಡುತ್ತಿದ್ದಾರೆ ಅಂತ ತಿಳಿಸಿ. ಓಕೆ ಮಕ್ಕಳೇ, ಸೂಪರ್. ಓಕೆ, ಸೊ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ಮೇಡಮ್? ಓಕೆ, ನಮ್ಮ ಮೇಡಮ್ ಅವರು ಗಿಡಕ್ಕೆ ನೀರ್ ಹಾಕ್ತಾ ಇದ್ದಾರೆ. ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ನೀವು? ಸೂಪರ್. ಓಕೆ, ಸೊ ಇಲ್ಲಿ ಈ ಮೇಡಮ್ ಏನ್ ಮಾಡ್ತಾ ಇದ್ದಾರೆ? ಮೇಡಮ್ ಅಂತಿರೋ, ಅಕ್ಕ ಅಂತಿರೋ, ಏನ್ ಬೇಕಾದ್ರೂ ಅನ್ಬಹುದು. ಸೊ ಅಕ್ಕ ಏನ್ ಮಾಡ್ತಿದ್ದಾರೆ? ಅಯರ್ನಿಂಗ್. ವೆರಿ ಗುಡ್, ಅಯರ್ನಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಸರ್ ಏನ್ ಮಾಡ್ತಿದ್ದಾರೆ? ಬಟ್ಟೆಗಳನ್ನ ಒಣ ಹಾಕ್ತಾ ಇದ್ದಾರೆ, ಡ್ರೈ ಮಾಡ್ತಿದ್ದಾರೆ. ಕರೆಕ್ಟ್, ಅದೇ ಮಾಡ್ತಾ ಇದ್ದಾರೆ ತಾನೆ? ಕರೆಕ್ಟಾಗಿ ಗೆಸ್ ಮಾಡಿದಿರಲ್ಲ ಎಲ್ಲರೂ. ಸೂಪರ್. ಸೊ ಇವ್ರದಾಯ್ತು. ಇಲ್ಲೇನ್ ಮಾಡ್ತಾ ಇದ್ದಾರೆ ಇವರಿಬ್ರು? ಓಕೆ, ಇವರಿಬ್ರು ಏನೋ ಮಾಡ್ತಾ ಇರೋ ಹಾಗಿದೆ ಕೆಲಸ. ಮನೆಯನ್ನ ಸ್ವಚ್ಛ ಮಾಡ್ತಾ ಇದ್ದಾರಾ ಇವರಿಬ್ರು? ಓಕೆ, ಇವ್ರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಮೇಡಮ್ ಅವರು ಕೇಕ್ ತರ್ತಾ ಇದ್ದಾರೆ. ಏನೋ ಬರ್ಡೇ ಪಾರ್ಟಿ ಆಗ್ತಾ ಇದೆ ಅನ್ಸುತ್ತೆ. ಸೊ ಕೇಕ್ ತಗೊಂಡ್ಬಂದು ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಇಲ್ಲಿ ಈ ಅಣ್ಣ ಏನು ಮಾಡ್ತಿದ್ದಾರೆ? ಈ ಅಣ್ಣ ಈ ಒಂದು ಪಾಟ್ ಅನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಈ 6 ಸಿಚುವೇಶನ್ಸ್ಗಳು ಎಲ್ಲರೂ ಒಂದಲ್ಲ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಕೆ, ಇದು ಸಿಚುವೇಶನ್ 1 ಆಯ್ತು. ಇನ್ನು ನೆಕ್ಸ್ಟ್ ಸಿಚುವೇಶನ್ಗೆ ಹೋಗೋಣ. ಓಕೆ, ಇವರು ಯಾರು ಅಂತ ನೀವು ಗೆಸ್ ಮಾಡಬೇಕು. ಸಿಂಪಲ್ ಆಗಿದೆ. ಸೊ ಈ ರೀತಿಯಾಗಿರುವಂತಹ ಮನುಷ್ಯನನ್ನ ನೀವು ಎಲ್ಲಿ ನೋಡ್ತೀರಾ? ಯಾರಾದ್ರೂ ಮಾಸ್ಟರ್ ಶೆಫ್ ಅವೆಲ್ಲ ಪ್ರೋಗ್ರಾಮ್ಸ್ ಅನ್ನ ನೋಡ್ತೀರಾ? ಕೂಲ್. ಸೊ ಇವರು ಶೆಫ್. ನೆಕ್ಸ್ಟ್ ಮೇಡಮ್ ಏನ್ ಮಾಡ್ತಿದ್ದಾರೆ? ಇನ್ನು ಗಿಡವನ್ನ ಹಿಡ್ಕೊಂಡಿದ್ದಾರೆ. ಹಾಗಾದ್ರೆ ಕೃಷಿ ಚಟುವಟಿಕೆಯಲ್ಲಿ, ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಅವರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆ, ಅಗ್ನಿಶಾಮಕ ದಳ, ಫೈರ್ ಫೈಟರ್. ಈ ಮೇಡಮ್ ಡಾಕ್ಟರ್ ಆಗಿದ್ದಾರೆ. ಪೊಲೀಸ್ ಸರ್, ಓಕೆ, ಪೊಲೀಸ್ ಮಾಮ ಅಂತ ಕರಿತೇವೆ. ಓಕೆ, ಈ ಮೇಡಮ್ ಏನ್ ಮಾಡ್ತಾರೆ? ಡಿಸೈನರ್ ಅನ್ನಿಸ್ತಾರಲ್ಲ, ಲ್ಯಾಪ್ಟಾಪ್ ಅನ್ನ ಹಿಡ್ಕೊಂಡಿದ್ದಾರೆ.
ಸೊ ಏನೋ ಡಿಸೈನಿಂಗ್ ಮಾಡಬಹುದು ಅಥವಾ ಏನೋ ಪ್ರೋಗ್ರಾಮಿಂಗ್ ಕೋಡ್ ಅನ್ನ ಬರಿಬಹುದು. ಈ ಸರ್ ಏನ್ ಮಾಡ್ತಿದ್ದಾರೆ, ಯಾವುದೋ ಕನ್ಸ್ಟ್ರಕ್ಷನ್ಸ್ ವರ್ಕ್ ಇರ್ಬೋದು, ಯಾವುದೋ ಒಂದು ಸೂಪರ್ವೈಸಿಂಗ್ ಇರ್ಬೋದು, ಈ ರೀತಿಯ ಕೆಲಸಗಳಲ್ಲಿ ಈ ಸರ್ ಇದ್ದಾರೆ. ಸೊ ನೀವು ಮೊದಲ ಇಮೇಜ್ ಅನ್ನ ನೋಡಿದ್ರಿ, ಸೆಟ್ ಆಫ್ ಇಮೇಜಸ್, ಈ ಎರಡನೇ ಸೆಟ್ ಆಫ್ ಇಮೇಜಸ್ ಅನ್ನ ನೋಡಿದ್ರಿ. ಅದಕ್ಕೂ ಮತ್ತು ಇದಕ್ಕೂ ಎರಡು ಕಡೆ ಒಂದಲ್ಲ ಒಂದು ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಏನು ಮೇನ್ ಡಿಫ್ರೆನ್ಸ್ ಯೋಚನೆ ಮಾಡಿ. ಓಕೆ, ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಎಸ್, ಪೇಡ್ ಲೇಬರ್. ಈಗ ಲಾಸ್ಟ್ಗೆ ನಾನು ತೋರಿಸಿದೆ ಅಲ್ಲ, ಇವರೆಲ್ಲರೂ ಪೇಡ್ ಲೇಬರ್ ಅಲ್ಲಿ ಬರ್ತಾರೆ. ಅಂದರೆ ಏನು? ವರ್ಕ್ ದಟ್ ಪ್ರೊವೈಡ್ಸ್ ವೇಜಸ್, ಸ್ಯಾಲರಿ ಆರ್ ಎನಿ ಅದರ್ ಮೆಟೀರಿಯಲ್ ಬೆನಿಫಿಟ್ ಈಸ್ ಕಾಲ್ಡ್ ಪೇಡ್ ವರ್ಕ್. ನಾನು ಹಿಂದೆ ತೋರಿಸಿದಂತಹ ಪೊಲೀಸ್ ಇರಬಹುದು, ಡಾಕ್ಟರ್ ಇರಬಹುದು, ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಇವರೆಲ್ಲರೂ ಮಾಡಿದಂತಹ ಕೆಲಸಕ್ಕೆ ಪರಿಶ್ರಮದ ಫಲವಾಗಿ ಅವರಿಗೆ ಎಕನಾಮಿಕ್ ಅಥವಾ ಮೆಟೀರಿಯಲ್ ಬೆನಿಫಿಟ್ ಸಿಗ್ತಾ ಇದೆ. ಆದರೆ ಅದೇ ಮೊದಲ 6 ಪಿಕ್ಚರ್ಸ್ಗಳನ್ನ ತೋರಿಸ್ತಲ್ಲ, ಐರನ್ ಮಾಡೋದಿರ್ಬಹುದು ಅಥವಾ ಗಿಡಕ್ಕೆ ನೀರು ಹಾಕೋದಿರ್ಬಹುದು, ಅವರೆಲ್ಲ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಶ್ರಮವನ್ನ ಹಾಕ್ತಾ ಇದ್ದಾರೆ. ಆದರೆ ಆ ಶ್ರಮಕ್ಕೆ ಪ್ರತಿಫಲವಾಗಿ ಯಾವುದೇ ಇಕನಾಮಿಕ್ ಅಥವಾ ಮೆಟೀರಿಯಲ್ ಬೆನಿಫಿಟ್ ಅವರಿಗೆ ಸಿಗ್ತಾ ಇಲ್ಲ. ಸೊ ಅದನ್ನ ನಾವು ಅನ್ಪೇಡ್ ಲೇಬರ್ ಅಥವಾ ಕೂಲಿ ರಹಿತ ದುಡಿಮೆ ಅಂತ ಕರಿತೇವೆ. ಇದು ಕೂಲಿ ಸಹಿತ ದುಡಿಮೆ. ಕೂಲಿ, ಸಂಬಳ ಅಥವಾ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯ ಚಟುವಟಿಕೆ ಕೂಲಿ ಸಹಿತ ದುಡಿಮೆ ಎನಿಸಿಕೊಳ್ಳುವುದು. ಆದರೆ ಅದೇ ಆರ್ಥಿಕ ಫಲ ಅಥವಾ ಪ್ರತಿಫಲವಿಲ್ಲದ ಕ್ರಿಯೆ ಮನಸಂತೋಷದ ದೃಷ್ಟಿಯಿಂದ. ಫಾರ್ ಎಕ್ಸಾಂಪಲ್, ನನಗೆ ಏನನ್ನಾದರೂ ಬರೆಯೋದು, ಕವಿತೆಗಳನ್ನ ಬರೆಯೋದು ಅಂದ್ರೆ ಇಷ್ಟ. ಸೊ ನಾ ಅದನ್ನು ಏಕೆ ಬರಿತೇನೆ? ನನ್ನ ಮನಸ್ಸಂತೋಷಕ್ಕೋಸ್ಕರ ನಾ ಕವಿತೆಗಳನ್ನ ಬರಿತೇನೆ. ಸೊ ಅದು ಒಂಥರ ಕಾರ್ಯ. ಅದಕ್ಕೆ ನನಗೆ ಯಾವುದೇ ಮೆಟೀರಿಯಲ್ ಅಥವಾ ಎಕನಾಮಿಕ್ ಬೆನಿಫಿಟ್ ಸಿಗ್ತಾ ಇಲ್ಲ. ಸ್ವಯಂ ಪ್ರೇರಣೆಯಿಂದ, ಫಾರ್ ಎಕ್ಸಾಂಪಲ್, ನಾನೇ ಯಾವುದೊಂದು ಇನಿಷಿಯೇಟಿವ್ ತಗೊಂಡು ಯಾವುದೋ NGO ವರ್ಕ್ ಮಾಡ್ತಾ ಇದ್ದೇನೆ, ಅದರಲ್ಲಿ ನನಗೇನು ಎಕನಾಮಿಕ್ ಅಥವಾ ಮೆಟೀರಿಯಲ್ ಬೆನಿಫಿಟ್ ಸಿಗ್ತಾ ಇಲ್ಲ, ನಾನು ವಾಲಂಟಿಯರ್ ಆಗಿ ಮಾಡ್ತಾ ಇದ್ದೇನೆ, ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇದ್ದೇನೆ ಇರ್ಬೋದು. ಪಾವತಿ ಇಲ್ಲದೆ ಬಲವಂತವಾಗಿ. ಸೊ ನೀವು ನೋಡಿರ್ಬಹುದು, ಕಾಸ್ಟ್ ಸಿಸ್ಟಮ್ ಅಂತ ನೋಡಿರ್ಬೋದು. ಕೆಳಜಾತಿಯವರು, ಮೇಲ್ಜಾತಿಯವರು ಅನ್ನೋ ಭೇದ ಭಾವ ಬಹಳಷ್ಟು ವರ್ಷಗಳಿಂದ ಭಾರತದಲ್ಲಿ ನಡ್ಕೊಂಡು ಬರ್ತಾ ಇದೆ. ಈಗೂ ಭಾರತದ ಕೆಲವಡೆಗಳಲ್ಲಿ ನಾವು ಕಾಣಬಹುದಾಗಿದೆ. ಆದರೆ ಸ್ವಲ್ಪ ಹಿಂದೆ ಹೋಗೋದಾದ್ರೆ, ಯಾರು ಕೆಳಜಾತಿಯವರಿದ್ರು ಅವರ ಹತ್ತಿರ ಜೀತವನ್ನ ಮಾಡಿಸ್ಕೊಳ್ತಾ ಇದ್ರು. ಆದರೆ ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಹಣವನ್ನ ಅಥವಾ ಏನನ್ನೂ ಕೊಡ್ತಾ ಇರಲಿಲ್ಲ. ಅದೇ ರೀತಿ ನೀವು ಅಮೆರಿಕಾದಂತಹ ದೇಶಗಳಲ್ಲಿ ಹೋಗೋದಾದ್ರೆ ಅಲ್ಲೇನಾಗ್ತಾ ಇತ್ತು? ಸ್ಲೇವರಿ ನಡೀತಾ ಇತ್ತು. ಗುಲಾಮತನ ಅಂದ್ರೆ ಏನು? ಯಾರು ಕರಿ ಬಣ್ಣದವರಾಗಿದ್ರದ್ದು, ಕಪ್ಪು ಬಣ್ಣದವರಾಗಿದ್ದರೋ ಅವರ ಹತ್ತಿರ ಕೆಲಸವನ್ನ ಅಥವಾ ಗುಲಾಮಿಯನ್ನ ಮಾಡಿಸ್ಕೊಳ್ತಾ ಇದ್ರು. ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಏನನ್ನು ಹಣವನ್ನ ಅಥವಾ ಏನನ್ನು ಕೊಡ್ತಾ ಇರಲಿಲ್ಲ. ಅದು ಸಹ ಒಂದು ಏನು ಅನ್ಪೇಡ್ ಲೇಬರ್ ಆಗಿರುತ್ತೆ. ಸೊ ಪೇಡ್ ಲೇಬರ್ ಮತ್ತು ಅನ್ಪೇಡ್ ಲೇಬರ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಇಲ್ಲಿ ಎಕನಾಮಿಕ್ ಅಥವಾ ಬೆನಿಫಿಟ್ ಸಿಗುತ್ತೆ, ಆದರೆ ಇಲ್ಲಿ ಸಿಗಲ್ಲ. ಇಲ್ಲಿ ಕೂಲಿ ಮತ್ತೆ ಸಂಬಳ. ಇಲ್ಲಿ ನೋಡೋದಾದ್ರೆ ಮೀರಾಳಿಗೆ ಏನ್ ಸಿಕ್ತಿತ್ತೋ ಅದು ಕೂಲಿ ಆಗಿತ್ತು. ಆದರೆ ಅದೇ ನಮ್ಮ ರಾಜನಿಗೆ ಏನ್ ಸಿಕ್ತಿತ್ತೋ ಅದು ಸಂಬಳ ಆಗಿತ್ತು. ಇದು ಕೂಲಿ ಮತ್ತೆ ಸಂಬಳದ ನಡುವೆ ಇರುವಂತಹ ವ್ಯತ್ಯಾಸ. ಕೂಲಿ ವೇರಿ ಆಗ್ಬಹುದು, ಆದರೆ ಸಂಬಳ ವೇರಿ ಆಗಲ್ಲ. ಅದು ಮಂತ್ಲಿ ಇಷ್ಟಂತ ಬಂದೇ ಇರುತ್ತೆ, ರೆಗ್ಯುಲರ್ ಇನ್ಕಮ್. ಸೊ ಕೂಲಿ ಅಥವಾ ಸಂಬಳದ ನಡುವೆ ಇರುವಂತಹ ಈ ಡಿಫರೆನ್ಸ್ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಪೇಡ್ ಲೇಬರ್ ಮತ್ತೆ ಅನ್ಪೇಡ್ ಲೇಬರ್. ಕರೆಕ್ಟ್, ಗುಡ್, ಸೂಪರ್, ಫ್ಯಾಂಟಾಸ್ಟಿಕ್. ಹಾಗಾದರೆ ಪೇಡ್ ಮತ್ತೆ ಅನ್ಪೇಡ್ ಲೇಬರ್ ಅನ್ನ ನಾವು ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತದ್ದೇನು? ಡಿಸ್ಕ್ರಿಮಿನೇಷನ್ ಇನ್ ಲೇಬರ್ ಅಥವಾ ದುಡಿಮೆಯ ತಾರತಮ್ಯ. ಬನ್ನಿ ಅದನ್ನ ನೋಡೋಣ. ಓಕೆ, ನನ್ನ ಫೇವರೇಟ್ ಪಾರ್ಟ್. The PYQ is the best example for labor without pay is. ಕೂಲಿ ರಹಿತ ದುಡಿಮೆಗೆ ಅತ್ಯುತ್ತಮ ಉದಾಹರಣೆ ಯಾವುದು? ಈ ರೀತಿಯಾಗಿ ನಿಮ್ಮ MCQ ಅಲ್ಲಿ ಒಂದು ಕ್ವಶನ್ ಹೆಚ್ಚಿಗಾಗಿ ಬಂದೇ ಬರುತ್ತೆ. ಏನು? ಅವರು ಒಂದು ಫಾರ್ ಎಕ್ಸಾಂಪಲ್ ಲೇಬರ್ ವಿದೌಟ್ ಪೇ ಅಂತ ಕೊಟ್ಟಿದ್ದಾರೆ. ಲೇಬರ್ ವಿದೌಟ್ ಪೇ ಅಂದ್ರೆ ಏನು? ಅನ್ಪೇಡ್ ಲೇಬರ್ ತಾನೆ. ಸೊ ಅನ್ಪೇಡ್ ಲೇಬರ್, ಇವುಗಳಲ್ಲಿ ಯಾವುದು ಅನ್ಪೇಡ್ ಲೇಬರ್ಗೆ ಎಕ್ಸಾಂಪಲ್ ಅಂತ ನೀವು ಹೇಳಬೇಕು. ಸೊ ಯಾವ್ದಾವುದು? 4 ಆಪ್ಷನ್ ಇದೆ. ಒಂದನೇದು ರೋಡ್ ಸೈಡ್ ಬಿಸ್ನೆಸ್ ಅಥವಾ ರಸ್ತೆ ಬದಿಯ ವ್ಯಾಪಾರ. ಆಪ್ಷನ್ ಬಿ ಪೇಂಟಿಂಗ್ ಫಾರ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಆತ್ಮ ತೃಪ್ತಿಗಾಗಿ ಮಾಡುವಂತಹ ಚಿತ್ರಕಲೆ. ವರ್ಕಿಂಗ್ ಇನ್ ಇಂಡಸ್ಟ್ರೀಸ್, ಕೈಗಾರಿಕೆಗಳಲ್ಲಿ ಮಾಡುವಂತಹ ಕೆಲಸ. ವರ್ಕಿಂಗ್ ಇನ್ ಸ್ಕೂಲ್ಸ್ ಆಸ್ ಟೀಚರ್,
ಶಾಲೆಗಳಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವುದು. ಇವು 4ರಲ್ಲಿ ಯಾವುದು ಕೂಲಿ ರಹಿತ ದುಡಿಮೆಗೆ ಉದಾಹರಣೆಯಾಗಿದೆ? ಸುಲಭವಾಗಿರುವಂತಹ ಪ್ರಶ್ನೆ ತಾನೆ, ಗೆಸ್ ಮಾಡಿದ್ದೀರಾ? ಕೋಲ್, ಆಸಮ್. ಎಸ್, ಪೇಂಟಿಂಗ್ ಫಾರ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಆತ್ಮ ತೃಪ್ತಿಗಾಗಿ ಮಾಡುವಂತಹ ಚಿತ್ರಕಲೆ ಏನಿದೆಯೋ ಅದು ಅನ್ಪೇಡ್ ಲೇಬರ್ ಆಗಿದೆ. ಇದು 1 ಮಾರ್ಕಿಗೆ ಜೂನ್ 2022ರಲ್ಲಿ ಬಂದಿರುವಂತಹ ಪ್ರಶ್ನೆ. ಓಕೆ ಮಕ್ಕಳೇ, ನೆಕ್ಸ್ಟ್ ಸೆಕ್ಷನ್ ಮೂವ್ ಆಗೋಣ. ಓಕೆ, ಮತ್ತೊಂದು ಕ್ವಶನ್ ಅದೇ ರೀತಿಯದ್ದು. ಬೆಸ್ಟ್ ಎಕ್ಸಾಂಪಲ್ ಫಾರ್ ಲೇಬರ್ ವಿದೌಟ್ ಪೇ ಎಮಂಗ್ ದ ಫಾಲೋವಿಂಗ್ ಈಸ್, ಕೆಳಗಿನವುಗಳಲ್ಲಿ ಕೂಲಿ ರಹಿತ ದುಡಿಮೆಗೆ ಅತ್ಯುತ್ತಮ ಉದಾಹರಣೆ ಯಾವುದಾಗಿದೆ? ನರ್ಸ್, ಶಿಕ್ಷಕ, ಗೃಹಿಣಿ, ಪೊಲೀಸ್. 1 ಮಾರ್ಕಿಗೆ ಏಪ್ರಿಲ್ 2022ರಲ್ಲಿ ಬಂದಿರುವಂತಹ ಪ್ರಶ್ನೆ. ನೆನಪು ಮಾಡ್ಕೊಳ್ಳಿ, ಯಾವುದರಲ್ಲಿ ಕೆಲಸ ಮಾಡ್ತಾರೆ ಆದರೆ ಅವರಿಗೆ ಇಷ್ಟು ಫಿಕ್ಸ್ಡ್ ಸಂಬಳ ಅನ್ನೋದಿರಲ್ಲ. ನರ್ಸಿಗಿರುತ್ತೆ, ಶಿಕ್ಷಕರಿಗಿರುತ್ತೆ, ಪೊಲೀಸರಿಗಿರುತ್ತೆ. ಹೌಸ್ ವೈಫ್ ಗೃಹಿಣಿಯವರಿಗೆ ಇರಲ್ಲಲ್ವಾ? ಎಸ್, ಎಷ್ಟು ಕೆಲಸ ಮಾಡ್ತಾರೆ. ನೀವು ನಮ್ಮ ತಾಯಿಯನ್ನ ನೋಡ್ಬೋದು, ನಿಮ್ಮ ತಾಯಿ ಅಂದಿರನು ಅವ್ರು ಎಷ್ಟು ಕೆಲಸವನ್ನ ಮಾಡ್ತಾರೆ, ಆದರೆ ಅದೆಲ್ಲ ಅನ್ಪೇಡ್ ಲೇಬರ್ ನಲ್ಲಿ ಬರುತ್ತೆ. ಸೊ ನಾವು ಅವ್ರಿಗೆ ಹಣವನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಏನಾದ್ರು ಕೊಡ್ಬೋದು, ಲವ್ ಅಂಡ್ ಕೇರ್ ಅನ್ನ ಕೊಡ್ಬೋದು ತಾನೆ. ಸೊ ಎಲ್ಲರೂ ಥ್ಯಾಂಕ್ ಯು ಅಂತ ನಿಮ್ಮ ತಾಯಿಯವರಿಗೆ ಡೆಫಿನೆಟ್ಲಿ ಆಗಿ ಹೇಳಿ ಅವರು ಸಲ್ಲಿಸುವಂತಹ ಏನು ಕಾರ್ಯಕ್ಕೋಸ್ಕರ. ಇದು 1 ಮಾರ್ಕಿಗೆ ಏಪ್ರಿಲ್ 2022ರಲ್ಲಿ ಬಂದಂತ ಉತ್ತರ ಹೌಸ್ ವೈಫ್ ಗೃಹಿಣಿ. ಓಕೆ, ಸೊ ನಾವು ಆರ್ಗನೈಸ್ಡ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಇರುವಂತಹ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಫೆಸಿಲಿಟೀಸ್ ಎಂಜಾಯ್ಡ್ ಬೈ ಆರ್ಗನೈಸ್ಡ್ ವರ್ಕರ್ಸ್, ಸಂಘಟಿತ ಕೆಲಸಗಾರರು ಅನುಭವಿಸುತ್ತಿರುವ ಸೌಲಭ್ಯಗಳನ್ನ ವಿವರಿಸಿ. ಸೊ ಸಂಘಟಿತ ಕೆಲಸಗಾರ ಯಾರು? ರಾಜ್ ಸಂಘಟಿತ ಕೆಲಸಗಾರನಾಗಿದ್ದ ತಾನೆ. ಎಸ್, ಇದು 3 ಮಾರ್ಕ್ಸ್ಗೆ ಮಾರ್ಚ್ 2019ನಲ್ಲಿ ಬಂದಿರುವಂತಹ ಪ್ರಶ್ನೆ. ಸೊ ಆರ್ಗನೈಸೇಷನಲ್ ಹೈರಾರ್ಕಿ ಇರುತ್ತೆ, ಮ್ಯಾನೇಜರ್ ಇರ್ಬೋದು, ಸೂಪರ್ವೈಸರ್, ಸಬಾರ್ಡಿನೇಟ್. ಸೊ ಇಲ್ಲಿ ಏನಿರುತ್ತೆ, ಅಧಿಕಾರ ಏಣಿ ಶ್ರೇಣಿ ವ್ಯವಸ್ಥೆ ಇರುತ್ತೆ. ಫೆಸಿಲಿಟೀಸ್ ಆಫ್ ಸ್ಪೆಷಲೈಸೇಷನ್, ಟ್ರೈನಿಂಗ್, ಟ್ಯಾಲೆಂಟ್, ಎಕ್ಸ್ಪೀರಿಯನ್ಸ್ ಅಂಡ್ ಎಜುಕೇಶನಲ್ ಕ್ವಾಲಿಫಿಕೇಶನ್. ಇದರಿಂದ ಏನು ಆರ್ಗನೈಸ್ ಸೆಕ್ಟರ್ ಏನಿರುತ್ತೆ, ನೀವು ಟ್ರೈನಿಂಗ್ ಅನ್ನ ಪಡಿಬಹುದು, ತರಬೇತಿಗೆ ಇರಬಹುದು, ಪ್ರತಿಭೆಗೆ ಹೊರ ಬರಲು, ಹಾಗೆ ಅನುಭವವನ್ನ ಗಳಿಸಲು, ಹಾಗೆ ಶೈಕ್ಷಣಿಕ ಅರ್ಹತೆಗಳನ್ನ ನೀವು ಸಂಪಾದಿಸಲು ಸಹ ಇಲ್ಲಿ ಅವಕಾಶ ಇರುತ್ತೆ. ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ರೈಟಿಂಗ್, ಇಲ್ಲಿ ಎಲ್ಲ ವ್ಯವಹಾರಗಳು ಬರಹ ರೂಪದಲ್ಲಿರುತ್ತೆ. ಸೊ ರಾಜನಿಗೆ ಏನ್ ಸಿಗುತ್ತೆ, ಅಪಾಯಿಂಟ್ಮೆಂಟ್ ಲೆಟರ್ ಇವೆಲ್ಲ ಯಾವ್ದ್ರಲ್ಲಿ ಬರುತ್ತೆ, ಬರವಣಿಗೆ ರೂಪದ ಡಾಕ್ಯುಮೆಂಟ್ಸ್ಗಳಲ್ಲಿ ಬರುತ್ತೆ ತಾನೆ. ಅದರ ಜೊತೆಗೆ ಫಿಕ್ಸ್ಡ್ ವೇಜಸ್ ಇರುತ್ತೆ, ಅಲೋವೆನ್ಸಸ್ ಇರುತ್ತೆ, ಪೇಡ್ ಲೀವ್ ಇರುತ್ತೆ, ರಿಟೈರ್ಮೆಂಟ್ ಬೆನಿಫಿಟ್ ಸಹ ಇರುತ್ತೆ. ನಿಗದಿತ ವೇತನ ಇರಬಹುದು, ಭತ್ಯೆ ಇರಬಹುದು, ವಿರಾಮ ವೇತನ ಇರಬಹುದು, ನಿವೃತ್ತಿ ವೇತನ ಇರಬಹುದು. ಈ ಎಲ್ಲಾ ಸೌಲಭ್ಯಗಳು ಅವರಿಗೆ ಸಿಗುತ್ತೆ. ಮೆಡಿಕಲ್ ಫೆಸಿಲಿಟಿ, ವೈದ್ಯಕೀಯ ಸೌಲಭ್ಯವನ್ನು ಸಹ ಒದಗಿಸಲಾಗುತ್ತೆ. ಸ್ಪೆಸಿಫಿಕ್ ಅವರ್ಸ್ ಆಫ್ ವರ್ಕ್, ನಿಗದಿತ ಸಮಯದಲ್ಲಿ ಮಾತ್ರ ಕಾರ್ಯ ಮಾಡುವ ಆಪ್ಷನ್ ಸಹ ಇರುತ್ತೆ. 9 to 5 ಇರ್ಬೋದು, ಯಾವುದೋ ಒಂದು ಏನಿರುತ್ತೆ ಫಿಕ್ಸ್ಡ್ ಟೈಮಿಂಗ್ ಇರುತ್ತೆ. ಸೊ ಇವೆಲ್ಲವೂ ಆರ್ಗನೈಸ್ ಸೆಕ್ಟರ್ನ ಲಾಭಗಳು ಅಂತ ಕರಿಬಹುದು. ಓಕೆ, ಸೊ ಕಥೆಯನ್ನ ನೋಡಿದ್ವಿ, ಇಮೇಜಸ್ಗಳನ್ನ ನೋಡಿದ್ವಿ, ಮತ್ತೊಮ್ಮೆ ಇಮೇಜಸ್ಗಳ ಮೇಲೆನೆ ಬಂದಿದ್ದೇವೆ. ಏನು, ಇಟ್ಸ್ ಟೈಮ್ ಟು ಅಬ್ಸರ್ವ್ ದ ಇಮೇಜಸ್ ಅಂಡ್ ಟೈಪ್ ಇನ್ ಕಮೆಂಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದ 2 ಪೋಸ್ಟರ್ಸ್. ನಾವು 2 ಪೋಸ್ಟರ್ಸ್ಗಳನ್ನ ತೋರಿಸ್ತೇವೆ, ಅವುಗಳ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಹೇಳಬೇಕು. ಓಕೆ, ರೆಡಿ? ಚಿತ್ರವನ್ನು ವೀಕ್ಷಿಸಿ ಮತ್ತು 2 ಪೋಸ್ಟರ್ಗಳ ನಡುವಿನ ವ್ಯತ್ಯಾಸವನ್ನ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ ತಿಳಿಸಿ. ಓಕೆ, ರೆಡಿ? ಸೊ ಏನಿದೆ ಇವರ ಮಧ್ಯೆ ಡಿಫ್ರೆನ್ಸ್, ನಾನು ಮಧ್ಯದಲ್ಲಿ ನಿಂತ್ಕೊಳ್ತೇನೆ, ಯಾಕಂದ್ರೆ ಒಂದ್ಸಲ ನೀವು 2 ಇಮೇಜಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇಲ್ಲೂ ಇದ್ದಾರೆ, ಇಲ್ಲೂ ಕೆಲಸ ಮಾಡೋರೇ ಇದ್ದಾರೆ, ಇಲ್ಲೂ ಕೆಲಸ ಮಾಡೋರೇ ಇದ್ದಾರೆ. ಏನು ಡಿಫ್ರೆನ್ಸ್ ಯೋಚನೆ ಮಾಡಿ. ಇವರೆಲ್ಲರೂ ಏನಾಗಿದ್ದಾರೆ, ಎಲ್ಲರೂ ಮೀಸೆ ಉಳ್ಳವರು. ಈ ಸೈಡಿಗೆ ಬನ್ನಿ, ಇಲ್ಲಿ ಎಲ್ಲರೂ ಮೀಸೆ ಉಳ್ಳವರ ಇಲ್ಲ ಅನ್ಸುತ್ತೆ ಅಲ್ವಾ? ಸೊ ಅದೇನಾ ಡಿಫ್ರೆನ್ಸ್. ಸೊ ನೋಡಿ, ಮಾಡಿದ್ರ ತಾನೆ ಟೈಪ್. ಓಕೆ, ಇಲ್ಲಿ ನೋಡೋದಾದ್ರೆ ಇಲ್ಲಿ ಎಲ್ಲರೂ ಇರುವಂತಹವರು ಪುರುಷರು, ಇಲ್ಲಿ ಏನಿದೆ ಮಹಿಳೆಯರು ಸಹ ಇದ್ದಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೇವೆ, ಡಿಸ್ಕ್ರಿಮಿನೇಷನ್ ಇನ್ ಲೇಬರ್ ಅನ್ನೋದು ಇಲ್ಲಿ ಬರುವಂತಹ ನಾವು ಡಿಸ್ಕಸ್ ಮಾಡ್ತೇವೆ. ಅದರಲ್ಲಿ ಒಂದು ದೊಡ್ಡ ಡಿಸ್ಕ್ರಿಮಿನೇಷನ್ ಯಾವ್ದ್ರಲ್ಲಿ ಅಂದ್ರೆ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಪುರುಷ ಮತ್ತು ಸ್ತ್ರೀಯರ ನಡುವೆ ಆಗುತ್ತೆ. ಅದು ಹೇಗಾಗತ್ತೆ ಅಂತ ಬರುವಂತಹ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡೋಣ.
ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. 1 ಮತ್ತೆ 2 ಇವುಗಳ ಮಧ್ಯೆ ಇರುವಂತಹ ಡಿಫರೆನ್ಸ್. ಓಕೆ, ಸೊ ಲೇಬರ್ ಡಿಸ್ಕ್ರಿಮಿನೇಷನ್ ಅಥವಾ ದುಡಿಮೆಯಲ್ಲಿ ಆಗುವಂತಹ ತಾರತಮ್ಯ ಏನು, ಇನ್ಇಕ್ವಾಲಿಟಿ ಅಟ್ ವರ್ಕ್ ಅಂಡ್ ಇನ್ ವೇಜಸ್ ಈಸ್ ಕಾಲ್ಡ್ ಲೇಬರ್ ಡಿಸ್ಕ್ರಿಮಿನೇಷನ್. ಏನಂತ ಇದ್ದಾರೆ, ವರ್ಕ್ ಅಲ್ಲಿ ಇರಬಹುದು ಹಾಗೆ ವೇಜಸ್ ಅಲ್ಲಿ ಇರಬಹುದು, ಏನಾದರೂ ಇನ್ಇಕ್ವಾಲಿಟಿ ಅಥವಾ ಅಸಮಾನತೆಯನ್ನ ಕಂಡು ಬಂದ್ರೆ ಅದನ್ನ ನಾವು ದುಡಿಮೆಯಲ್ಲಿ ತಾರತಮ್ಯ ಅಥವಾ ದುಡಿಮೆಯಲ್ಲಿ ಭೇದ ಭಾವ ಅಂತ ಕರಿತೇವೆ. ನೀವು ಎಲ್ಲಾದರೂ ಇಂತಹ ಸಿಚುವೇಶನ್ ಅನ್ನ ನೋಡಿದಿರಾ? ಎಲ್ಲಿ ಇಬ್ಬರು ಮಾಡುವಂತಹ ಕೆಲಸ ಸೇಮೇ ಇರುತ್ತೆ, ಆದ್ರೆ ಒಬ್ಬರಿಗೆ ಹೆಚ್ಚಿನ ದುಡ್ಡು ಸಿಗುತ್ತೆ, ಮತ್ತೊಬ್ಬನಿಗೆ ಕಡಿಮೆ ದುಡ್ಡು ಸಿಗುತ್ತೆ. ನಾನು ನಮ್ಮ ಊರಲ್ಲಿ ನೋಡೋದಾದ್ರೆ, ನಮ್ಮ ಹಳ್ಳಿಯಲ್ಲಿ ಏನಾಗ್ತಾ ಇತ್ತಂದ್ರೆ, ಕೊಯ್ಲಿನ ಸಮಯದಲ್ಲಿ ಯಾವ್ದೊಂದು ಬೆಳೆ ಹಾಕಿರ್ತಾರೆ, ಅದನ್ನ ಕೀಳುವಂತಹ ಸಮಯದಲ್ಲಿ ಏನಾಗ್ತಾ ಇತ್ತು, ಪುರುಷರು ಮತ್ತು ಮಹಿಳೆಯರು ಇಬ್ಬರು ಅಷ್ಟೇ ಕೆಲಸ ಮಾಡ್ತಾ ಇದ್ರು. ಆದರೆ ಮಹಿಳೆಯರಿಗೆ ಕಡಿಮೆ ದುಡ್ಡನ್ನ ಕೊಡ್ಲಾಗ್ತಾ ಇತ್ತು, ಪುರುಷರಿಗೆ ಹೆಚ್ಚಿನ ದುಡ್ಡನ್ನ ಕೊಡ್ಲಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಒಬ್ಬರ ದಿನಗೂಲಿ 400-500 ರೂಪಾಯಿ ಇತ್ತು ಅಂದ್ರೆ ಮತ್ತೊಬ್ಬರದ್ದು ಏನಾಗ್ತಾ ಇತ್ತು, 600-700 ರೂಪಾಯಿ ಇತ್ತು. ಈ ರೀತಿಯಾಗಿ ಅವರು ಮಾಡುವಂತಹ ಕೆಲಸ ಸೇಮ್ ಆಗಿದ್ರು ಅವರಿಗೆ ಕೊಡುವಂತಹ ಹಣದಲ್ಲಿ ತಾರತಮ್ಯವನ್ನ ಮಾಡ್ಲಾಗ್ತಾ ಇತ್ತು. ಇದನ್ನೇ ನಾವು ಏನಂತ ಕರಿತೇವೆ, ದುಡಿಮೆಯಲ್ಲಿ ಭೇದ ಭಾವ ಅಥವಾ ದುಡಿಮೆಯಲ್ಲಿ ತಾರತಮ್ಯ ಅಂತ ಕರಿತೇವೆ. ಅದರಲ್ಲಿ ಈ ಡಿಸ್ಕ್ರಿಮಿನೇಷನ್ ಆಫ್ ಲೇಬರ್ ನಲ್ಲಿ ವೆರಿ ಒಂದು ಪ್ರಾಮಿನೆಂಟ್ ಇರೋದು ಯಾವ್ದಂದ್ರೆ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಲಿಂಗ ಆಧಾರಿತ ತಾರತಮ್ಯವನ್ನ ನಾವು ಕಾಣಬಹುದಾಗಿದೆ. ಸೊ ನಾವು ಇಷ್ಟೊಂದು ಮುಂದೆ ಬಂದಿದ್ದೇವೆ ಸಮಾಜವಾಗಿ, ಆದರೂ ಸಹ ಇದನ್ನ ನಾವು ಇನ್ನೂ ಕಾಣ್ತಾ ಇದ್ದೇವೆ. ಸೊ ನೀವು ಎಲ್ಲಾ ಮಕ್ಕಳು ಮುಂದಿನ ಒಂದು ಏನು ನಮ್ಮ ಯೂತ್ ಆಗಿರುವಂತಹವರು, ಸೊ ಈ ರೀತಿಯ ಯಾವುದೇ ಡಿಸ್ಕ್ರಿಮಿನೇಷನ್ ಕಂಡು ಬಂದಲ್ಲೂ ಸಹ ನೀವು ಅದರ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಎಲ್ಲರಿಗೂ ಸರಿಸಮಾನವಾದ ಹಕ್ಕುಗಳು ಸ್ಯಾಲರಿಯಲ್ಲಿ ಇರಬಹುದು, ಅವ್ರು ಮಾಡುವಂತ ಕೆಲಸದಲ್ಲಿ ಸಿಗುವಂತೆ ಮಾಡಬೇಕು. ಓಕೆ, ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ. ಹಾಗಾದ್ರೆ ಇದೇನು 1976 ಈಕ್ವಲ್ ವೇಜಸ್ ಆಕ್ಟ್ ಅಥವಾ ಸಮಾನ ವೇತನ ಕಾಯ್ದೆ. ಹಾಗಂದ್ರೆ ಏನು ಅಥವಾ ಇದೆ ಯಾಕೆ ಬಂತು? ಆಲ್ರೆಡಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಇದೆ. ದೇರ್ ಈಸ್ ಡಿಸ್ಕ್ರಿಮಿನೇಷನ್ ಇನ್ ದ ರಿಮ್ಯುನರೇಷನ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಗಿವನ್ ಟು ವುಮೆನ್. ಅಂದ್ರೆ ಏನು, ಸ್ತ್ರೀಯರಿಗೆ ನೀಡಲಾಗುವಂತಹ ಸಂಬಳದಲ್ಲಿ ಹಾಗೆ ಅವರಿಗೆ ಕೊಡುವಂತಹ ಜವಾಬ್ದಾರಿಗಳಲ್ಲಿ ತಾರತಮ್ಯವನ್ನ ಮಾಡಲಾಗ್ತಾ ಇದೆ. ಸೊ ಇಂತಹ ತಾರತಮ್ಯವನ್ನ ನಿವಾರಿಸಬೇಕಂದ್ರೆ ಗೌರ್ಮೆಂಟು, ಕೇಂದ್ರ ಸರ್ಕಾರ ಅದಕ್ಕೋಸ್ಕರನೇ ಒಂದು ಆಕ್ಟ್ ನ ಜೊತೆಗೆ ಬಂತು. ಅದೇ ಈ ಈಕ್ವಲ್ ವೇಜಸ್ ಆಕ್ಟ್ ಆಗಿದೆ. ವುಮೆನ್ ಎಕ್ಸಾಕ್ಟ್ಲಿ ಡೂ ದ ಸೇಮ್ ಕೈಂಡ್ ಆಫ್ ವರ್ಕ್ ಆಸ್ ಮೆನ್ ಅಂಡ್ ಆರ್ ಬೀಯಿಂಗ್ ಪೇಡ್ ಲೆಸ್. ಪುರುಷರಿಗೆ ಸರಿ ಸಮಾನವಾಗಿ ದುಡಿಯುವ ಸಂದರ್ಭದಲ್ಲೂ ಸ್ತ್ರೀಯರಿಗೆ ಕಡಿಮೆ ವೇತನ ನೀಡುವುದು ನಾವು ಸಮಾಜದಲ್ಲಿ ಕಾಣಬಹುದಾಗಿದೆ. ಹೀಗಿರಬೇಕಾದ್ರೆ ಇದರಿಂದ ಏನಾಗುತ್ತೆ, ಇದು ಒಂಥರ ಶೋಷಣೆ ಮಾಡಿದ ಹಾಗೆ. ಆ ಏನು ವುಮೆನ್ ಇದ್ದಾರೆ ಅವರು ಅಷ್ಟೇ ಕೆಲಸವನ್ನ ಮಾಡಿದ್ದಾರೆ, ಅವರಿಗೆ ಸರಿಯಾದಂತಹ ಅಧಿಕಾರವನ್ನ ಅಥವಾ ಹಣವನ್ನ ಕೊಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಎಕ್ಸ್ಪ್ಲಾಯ್ಟೇಷನ್ ಲೀಡ್ ಆಗ್ತಾ ಇದೆ. ದ ಸೆಂಟ್ರಲ್ ಗವರ್ಮೆಂಟ್ enacted the Equal Wages Act in 1976. It has led to a decrease in the problem in organized sector. ಯಾವಾಗ ಈ ಕಾನೂನು ಬಂತೋ, ಇಂಪ್ಲಿಮೆಂಟ್ ಆಯ್ತೋ, ಆವಾಗಿಂದ ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ, ಸಂಘಟಿತ ಕಾರ್ಯವ್ಯವಸ್ಥೆಯಲ್ಲಿ ಇದ್ದಂತಹ ತಾರತಮ್ಯಗಳು ಬಹಳಷ್ಟು ನಿವಾರಣೆ ಆಗಿವೆ ಅಂತ ಹೇಳ್ಬಹುದು. ಶೋಷಣೆಯನ್ನ ತೊಡೆದು ಹಾಕಲು ಕೇಂದ್ರ ಸರ್ಕಾರವು 1976ರಲ್ಲಿ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದಿದೆ. ನಗರದ ಸಂಘಟಿತ ವಲಯದಲ್ಲಿ ವೇತನ ಸಂಬಂಧಿಸಿದ ತಾರತಮ್ಯಗಳು ಕಡಿಮೆ ಆಗಿವೆ. ಸೊ ಹೋಪ್ಫುಲಿ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಇವರೆಲ್ಲ ಏನ್ ಹೇಳ್ತಿದ್ದಾರೆ, ವಿ ಕ್ಯಾನ್ ಡೂ ಇಟ್. ಎಸ್, ವಿ ಆಲ್ ಕ್ಯಾನ್ ಡೂ ಇಟ್. ಯಾವುದನ್ನ ಎಲ್ಲರೂ ಅಷ್ಟೇ ನೈಪುಣ್ಯತೆಯಿಂದ ಎಲ್ಲ ಕೆಲಸವನ್ನ ಮಾಡಬಹುದು, ಯಾವುದೇ ರೀತಿಯ ಭೇದ ಭಾವವನ್ನ ಸಹ ನಾವು ಮಾಡಬಾರ್ದು. ನೀವು ಮಾಡಲ್ಲ ತಾನೆ? ಎಸ್, ನೀವೆಲ್ಲರೂ ಒಳ್ಳೆಯ ಮಕ್ಕಳು. ಸೊ ಇದರಿಂದ ಸಮಾನ ವೇತನ ಕಾಯ್ದೆಯಿಂದ ಏನಾಯ್ತು, ಸಂಘಟಿತ ವಲಯದಲ್ಲಿ ಬಹಳಷ್ಟು ಕಡಿಮೆ ಆಯಿತು. ಇನ್ ದ ಅಗ್ರಿಕಲ್ಚರಲ್ ಸೆಕ್ಟರ್, ಇನ್ಇಕ್ವಾಲಿಟಿ ಇನ್ ದ ಪೇಮೆಂಟ್ ಆಫ್ ವೇಜಸ್ ಎಕ್ಸಿಸ್ಟ್ ಡ್ಯೂ ಟು ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಜೆಂಡರ್ ಅಂಡ್ ಏಜ್. ಇಲ್ಲಿ ತನಕ ನಾವು ಜೆಂಡರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇಲ್ಲಿ ಮತ್ತೊಂದು ಫ್ಯಾಕ್ಟರ್ ಬರ್ತಾ ಇದೆ, ಏಜ್ ಅನ್ನೋ ಫ್ಯಾಕ್ಟರ್. ಫಾರ್ ಎಕ್ಸಾಂಪಲ್, ಒಬ್ಬ 60 ವರ್ಷದ ಸ್ಪ್ರೇ ಮಾಡ್ತಾ ಇದ್ದಾನೆ, ಅವನಿಗೆ ಆ ಕೆಲಸದಲ್ಲಿ ಅತಿ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇದೆ,
ಆದರೆ ಅದೇ ಒಬ್ಬ 30 ವರ್ಷದವನು ಸಹ ಸ್ಪ್ರೇ ಮಾಡ್ತಾ ಇದ್ದಾನೆ. ಆದರೆ ಆ 60 ವರ್ಷದವನಿಗೆ ಕಡಿಮೆ ಹಣವನ್ನು ನೀಡಲಾಗುತ್ತೆ. ಯಾಕಂದ್ರೆ ನೀನು ಮುದುಕ ಆಗಿದ್ಯಾ, ನಿನ್ನಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂತ ಆತನಿಗೆ ಕಡಿಮೆ ಹಣವನ್ನು ನೀಡಲಾಗುತ್ತೆ. ಆದರೆ ಆಗ್ಬೇಕಾಗಿದ್ದೇನು, ಆತನಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇತ್ತು, ಆತನಿಗೆ ತಕ್ಕದಾದಂತಹ ಸ್ಯಾಲರಿ ಸಿಗ್ತಾ ಇಲ್ಲ ಆತನು ಮಾಡುವಂತಹ ಕೆಲಸಕ್ಕೆ. ಜೆಂಡರ್ ಬಗ್ಗೆ ಡಿಸ್ಕ್ರಿಮಿನೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಕೃಷಿಕ ಸಮಾಜವೂ ಕೂಡ ಲಿಂಗ, ವಯಸ್ಸು, ಸಾಮರ್ಥ್ಯಗಳ ಆಧಾರದ ಮೇಲೆ ಕೂಲಿ ನೀಡುವುದರಲ್ಲಿ ಭೇದ ಭಾವವನ್ನ ಮಾಡ್ತಾ ಇದೆ. ಇದನ್ನ ನಾವು ಕಾಣಬಹುದಾಗಿದೆ. ವಿತ್ ದ ಇನ್ಕ್ರೀಸ್ ಇನ್ ಲಿಟ್ರಸಿ ದ ಡಿಸ್ಕ್ರಿಮಿನೇಷನ್ ಇಸ್ ಕಮಿಂಗ್ ಡೌನ್. ಸೊ ನಾನು ಬಹಳಷ್ಟು ಬಾರಿ ಹೇಳ್ತೇನೆ, ನಮ್ಮ ಸಮಾಜದಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಗಳಿಗೂ ಯಾವುದಾದರೂ ಒಂದು ಸೊಲ್ಯೂಷನ್ ಇದೆ ಅಂದರೆ ಅದೇ ಏನು, ಲಿಟ್ರಸಿ ಅಥವಾ ಅಕ್ಷರತೆ. ಎಷ್ಟು ಜನ ಎಜುಕೇಟ್ ಆಗ್ತಾ ಹೋಗ್ತಾರೋ ಅಷ್ಟೇ ನಮ್ಮ ಪ್ರಾಬ್ಲಮ್ಸ್ಗಳು ಸಹ ಕೆಳಗೆ ಬರ್ತಾನೆ ಹೋಗ್ತವೆ. ಹೇಗೆ ಎಜುಕೇಶನ್ ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆಯೋ, ಹೇಗೆ ಲಿಟ್ರಸಿ ರೇಟ್ ಮೇಲ್ ಹೋಗ್ತಾ ಇದೆಯೋ, ಹಾಗೆಯೇ ಈ ಎಲ್ಲ ಭೇದ ಭಾವಗಳು, ಈ ಎಲ್ಲ ಸಮಸ್ಯೆಗಳು ಸಹ ಕಡಿಮೆ ಆಗ್ತಾ ಹೋಗ್ತಾ ಇವೆ. ಸೊ ಆದಷ್ಟು ನಾವು ಎಜುಕೇಶನ್ ಮೇಲೆ ಎಷ್ಟು ಫೋಕಸ್ ಮಾಡ್ತೇವೋ ಅಷ್ಟೇ ಸಮಸ್ಯೆಗಳು ರೆಡ್ಯೂಸ್ ಆಗ್ತವೆ. ಓಕೆ, ಸೂಪರ್. ಇಲ್ಲಿ ನೋಡೋದಾದ್ರೆ ನಾವು ಡಿಸ್ಕ್ರಿಮಿನೇಷನ್ ಇನ್ ಲೇಬರ್ ಅಥವಾ ದುಡಿಮೆಯ ತಾರತಮ್ಯವನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಫೈನಲ್ ಟಾಪಿಕ್. ಅದಾದ್ಮೇಲೆ PYQPs ಮತ್ತೆ ರೀಕಾಲ್ ಬರುತ್ತೆ. ಬಟ್ ಈ ಚಾಪ್ಟರ್ ನ ಫೈನಲ್ ಟಾಪಿಕ್ ಯಾವುದಂದ್ರೆ ಅನ್ಎಂಪ್ಲಾಯ್ಮೆಂಟ್ ಟೈಪ್ಸ್ ಅಂಡ್ ಇಟ್ಸ್ ಪ್ರಾಬ್ಲಮ್. ನಿರುದ್ಯೋಗದ ವಿಧಗಳು ಮತ್ತು ಅದರ ಸಮಸ್ಯೆಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ತನಕ ನೋಡೋದಾದ್ರೆ ನಾವು ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಹೇಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಥವಾ ಅವರ ಬೆನಿಫಿಟ್ಸ್ ಏನು ಅಂತ ನೋಡಿದ್ವಿ. ಈಗ ಯಾರಿಗೆ ಕೆಲಸ ಇಲ್ವೋ ಅಂತಹ ಸೆಕ್ಷನ್ ಕೂಡ ಇದೆ. ಸೊ ಅವರಲ್ಲಿ ಏನಾಗ್ತಾ ಇದೆ, ಇದಕ್ಕೆ ಯಾಕೆ ಅವರಿಗೆ ಕೆಲಸ ಸಿಗ್ತಾ ಇಲ್ಲ, ಆ ಕೆಲಸ ಸಿಗ್ತಾ ಇಲ್ಲ ಅಂದಮೇಲೆ ಯಾವ ರೀತಿಯ ಕೆಲಸಗಳು ಅವರನ್ನು ಹುಡುಕೊಂಡು ಹೋಗ್ಬೇಕು, ಈ ರೀತಿಯ ಹಾಗೆ ಪರಿಹಾರೋಪಾಯಗಳೇನು, ಅವುಗಳನ್ನ ಎಲ್ಲವನ್ನು ಇನ್ ಡೆಪ್ತ್ ಆಗಿ ತಿಳಿಯೋಣ ಬನ್ನಿ. ಅದಕ್ಕಿಂತ ಮೊದಲು ಏನು PYQPs. ವಾಟ್ ಆರ್ ದ ಚಾಲೆಂಜಸ್ ಫೇಸ್ಡ್ ಬೈ ದ ವರ್ಕರ್ಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಅಸಂಘಟಿತ ಕಾರ್ಯಕ್ಷೇತ್ರದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳೇನು. ಇದು 2 ಮಾರ್ಕ್ಸ್ಗೆ ಸೆಪ್ಟೆಂಬರ್ 2020 ಜೂನ್ 2022 ಏಪ್ರಿಲ್ 2022 ಎಷ್ಟು ಇಂಪಾರ್ಟೆಂಟ್ ಅಂತ ಇದರಿಂದನೇ ಗೊತ್ತಾಗುತ್ತೆ. ಎಷ್ಟು ಬಾರಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಇದನ್ನೇ ಮತ್ತೊಂದು ವೇದಲ್ಲೂ ಸಹ ಕೇಳಬಹುದು. ಲೀಸ್ಟ್ ಔಟ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. ಅಸಂಘಟಿತ ಕಾರ್ಯಕ್ಷೇತ್ರದ ಕೆಲಸಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಪಟ್ಟಿ ಮಾಡಿ. ಇದು 3 ಮಾರ್ಕ್ಸ್ಗೆ ಏಪ್ರಿಲ್ 2023 ಬಂದಿರುವಂತಹ ಪ್ರಶ್ನೆ. ಸೊ ನೆನಪು ಮಾಡ್ಕೊಳ್ಳಿ ಒಂದ್ಸಲ, ಏನಾಗ್ತಾ ಇದೆ ಅಸಂಘಟಿತ. ಮೀರಾ ನೆನಪಿಗೆ ಬರ್ತಾ ಇದ್ದಾಳ? ಸೂಪರ್. ಸೊ ಅವಳು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸಿದ್ಲು ಅವನ್ನೇ ನಾವು ಇಲ್ಲಿ ಬರಿಬೇಕು. ಸೊ ನಿಗದಿತ ನಿಯಮ ಅಥವಾ ಕಾಯ್ದೆಗಳಿರುವುದಿಲ್ಲ, ನಾಟ್ ಬೌಂಡ್ ಬೈ ಎನಿ ರೂಲ್ಸ್ ಆರ್ ರೆಗ್ಯುಲೇಷನ್. ಕಡಿಮೆ ಕೂಲಿ ಅಥವಾ ಲೆಸ್ ವೇಜಸ್ಗಳನ್ನ ಕೊಡಬೇಕಾಗುತ್ತೆ. ಕೆಲಸಕ್ಕೆ ಭದ್ರತೆ ಇರೋದಿಲ್ಲ. ನಿಗದಿತ ವೇತನ ಹಾಗೂ ಭತ್ಯೆಗಳ ಸೌಲಭ್ಯ, ನೋ ಫಿಕ್ಸ್ಡ್ ವೇಜಸ್ ಅಂಡ್ ಅಲೋವೆನ್ಸಸ್. ನೋ ಪೆನ್ಷನ್, ನಿವೃತ್ತಿ ವೇತನ ಇರೋದಿಲ್ಲ. ಹೆರಾಸ್ಡ್ ಬೈ ಆಂಟ್ರಪ್ರಿನರ್ಸ್, ಉದ್ಯೋಗಪತಿಗಳಿಂದ ಶೋಷಣೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ನೋ ವೆಕೇಶನ್ ಅಲೋವೆನ್ಸಸ್, ವಿರಾಮ ವೇತನೆ ಸಹ ಇರೋದಿಲ್ಲ. ಸೊ ಈ ಉದ್ಯೋಗಪತಿಗಳಿಂದ ಶೋಷಣೆಗೆ ಒಳಗಾಗುವ ಸಾಧ್ಯತೆ ಸಹ ಇರುತ್ತೆ. ಯಾಕಂದ್ರೆ ಏನು ಫಾರ್ಮಲ್ ಅಗ್ರಿಮೆಂಟ್ ಇರಲ್ಲ, ಇನ್ನು ರೂಲ್ಸ್ ರೆಗ್ಯುಲೇಷನ್ ಇರಲ್ಲ. ಹೀಗಾಗಿ ಅವರು ತಮಗೆ ಮನಸ್ಸಿಗೆ ಬಂದಂತೆ ಆ ಅಸಂಘಟಿತ ಕಾರ್ಮಿಕರನ್ನ ಅಥವಾ ಕೆಲಸಗಾರರನ್ನ ಅವರು ಶೋಷಣೆಗೆ ಒಳಪಡಿಸಿಕೊಳ್ಳಬಹುದು. ಸೊ ಇವೆಲ್ಲವೂ ಡಿಮೆರಿಟ್ಸ್ ಅಂತ ಹೇಳಬಹುದು. ಅರ್ಥ ಆಯ್ತು ತಾನೆ? ಸೂಪರ್. ನೆಕ್ಸ್ಟ್ ಬರುವಂತಹದ್ದು ಅನ್ಎಂಪ್ಲಾಯ್ಮೆಂಟ್ ಅಂಡ್ ಇಟ್ಸ್ ಪ್ರಾಬ್ಲಮ್ಸ್. ನಿರುದ್ಯೋಗ ಮತ್ತು ಇದರ ಸಮಸ್ಯೆಗಳು. ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್ ಅಂತ ಇದನ್ನ ನಾವು ಕರಿಬಹುದು. ಕೇವಲ ಯಾಕೆ ಇದು ಪ್ರಾಬ್ಲಮ್ ಅಂತ ಇದ್ದೇವೆ, ಇದರಿಂದ ಕಂಟ್ರೀಸ್ ಎಕನಾಮಿಕ್ ಡೆವಲಪ್ಮೆಂಟ್ ಇರಬಹುದು ಮತ್ತೆ ಸೋಷಿಯಲ್ ಸ್ಟ್ರಕ್ಚರ್ ಇರಬಹುದು, ಇದರ ಮೇಲೆ ಬಹಳ ದೊಡ್ಡ ಹೊಡೆತವನ್ನ ಇದು ಕೊಡುತ್ತೆ. ಹೀಗಾಗಿ ಒಂದು ದೊಡ್ಡ ಪ್ರಾಬ್ಲಮ್. ಭಾರತದ ಆರ್ಥಿಕ ಸಾಮಾಜಿಕ ವ್ಯವಸ್ಥೆಯನ್ನ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ನಿರುದ್ಯೋಗ ಸಮಸ್ಯೆಯೂ ಒಂದು. ನಿರುದ್ಯೋಗದ ವಿಧಗಳು. ನಿರುದ್ಯೋಗದಲ್ಲಿ 2 ರೀತಿಯ ನಿರುದ್ಯೋಗದ ವಿಧಗಳನ್ನ ನಾವು ಕಾಣಬಹುದು. ಇದು ಮೊದಲನೇದು, ಇನ್ಎಬಿಲಿಟಿ ಟು ಗೆಟ್ ವರ್ಕ್. ಉದ್ಯೋಗ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಇನ್ ಸ್ಪೈಟ್ ಆಫ್ ಪ್ರಾಪರ್ ಏಜ್, ಎಬಿಲಿಟಿ ಅಂಡ್ ಇಂಟ್ರೆಸ್ಟ್. ದುಡಿಯುವ ವಯಸ್ಸಿದೆ, ಅದರಲ್ಲಿ ಸಾಮರ್ಥ್ಯ ಇದೆ, ಆಸಕ್ತಿ ಇದೆ, ಅರ್ಹತೆ ಇದೆ.
ಆದರೆ ಬೇಕಾದಷ್ಟು ಜಾಬ್ ಅಪರ್ಚುನಿಟೀಸ್ಗಳು ಮಾರ್ಕೆಟ್ನಲ್ಲಿ ಇಲ್ಲ, ಹೀಗಾಗಿ ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ. ಇದು ಒನ್ ವೇ. ಸೊ ಆತನಿಗೆ ಉದ್ಯೋಗ ಮಾಡುವ ಮನಸ್ಥಿತಿ ಇದೆ, ಎಲ್ಲ ಇದೆ, ಆದರೆ ಉದ್ಯೋಗಗಳೇ ಕೊರತೆ ಇದೆ, ಆತನಲ್ಲೂ ಸ್ಕಿಲ್ಲು ಇದೆ, ಎಲ್ಲ ಇದೆ. ಇದು ಒಂದು ವೇ ಆಯಿತು. ಸೆಕೆಂಡ್ ಒನ್ ಏನು, ವಿಲ್ಲಿಂಗ್ ಟು ವರ್ಕ್, ಕೆಲಸ ಮಾಡಲು ಸಿದ್ಧ ಇದ್ದಾರೆ, ಡಿನೈಡ್ ಆನ್ ಆಪರ್ಚುನಿಟಿ, ಅವಕಾಶ ನಿರಾಕರಿಸಲಾಗಿದೆ. ಅಂದ್ರೆ ಏನು, ಇವರಲ್ಲಿ ಸ್ಕಿಲ್ ಸೆಟ್ನ ಕೊರತೆ ಇದೆ, ಮಾರ್ಕೆಟ್ನಲ್ಲಿ ಜಾಬ್ಸ್ಗಳಿವೆ, ಆದರೆ ಇವರಿಗೆ ಬೇಕಾದಂತಹ ಸ್ಕಿಲ್ ಸೆಟ್ಸ್ಗಳ ಕೊರತೆ ಇದೆ, ಹೀಗಾಗಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅನ್ಎಂಪ್ಲಾಯ್ಮೆಂಟ್ನಲ್ಲಿ ಎರಡು ವಿಧ. ಒಂದು, ಮಾರ್ಕೆಟ್ನಲ್ಲಿ ಜಾಬ್ ಇಲ್ಲ, ಆದರೆ ಜನರಲ್ಲಿ ಏನಿದೆ, ಕೆಲಸ ಮಾಡುವ ಸಾಮರ್ಥ್ಯ ಇದೆ. ಸೆಕೆಂಡ್ ಒನ್ ಏನು, ಮಾರ್ಕೆಟ್ನಲ್ಲಿ ಜಾಬ್ ಇದೆ, ಆದರೆ ಜನರಲ್ಲಿ ಬೇಕಾದಂತಹ ಸ್ಕಿಲ್ ಸೆಟ್ ಇಲ್ಲ. ಈ ರೀತಿಯಾಗಿ ನಿರುದ್ಯೋಗದಲ್ಲಿ ನಾವು ಎರಡು ವಿಧಗಳನ್ನ ಗುರುತಿಸಬಹುದು. ಸೊ ಅರ್ಥ ಆಯ್ತು ತಾನೆ? ಸೂಪರ್. ಶಾರ್ಟೇಜ್ ಆಫ್ ಸ್ಕಿಲ್ಡ್ ಹ್ಯಾಂಡ್ಸ್, ವಿಶೇಷ ಪರಿಣಿತಿಯ ಕಾರ್ಮಿಕರ ಕೊರತೆ. ಹಾಗಂದ್ರೆ ಏನು? ಒಂದ್ಸಲ ನಾವು ಗ್ರಾಮೀಣ ಪ್ರದೇಶವನ್ನು ನೋಡೋಣ. ಗ್ರಾಮೀಣ ಪ್ರದೇಶದಲ್ಲಿ ಯಾವ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತೆ? ಕೃಷಿ ಚಟುವಟಿಕೆಗಳು. ಸೂಪರ್. ಸೊ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತೆ. ಆ ಕೃಷಿ ಚಟುವಟಿಕೆಗಳನ್ನ ನಡೆಸಲು ಬೇಕಾದಂತಹ ಏನಿರ್ಬೋದು, ಕ್ವಾಲಿಫೈಡ್ ಅಥವಾ ಎಂಪ್ಲಾಯಬಲ್ ಯೂತ್ ಅಲ್ಲಿದ್ದಾರಾ? ಇಲ್ಲ ತಾನೆ. ಅವರೆಲ್ಲ ಎಲ್ಲಿ ಬರ್ತಿದ್ದಾರೆ? ನಗರಕ್ಕೆ ಬರ್ತಿದ್ದಾರೆ. ಹೀಗಾಗಿ ಏನಾಗ್ತಾ ಇದೆ, ಕೃಷಿ ಚಟುವಟಿಕೆಗಳು ಕೆಳಗೆ ಹೋಗ್ತಾ ಇದೆ. ಯಾಕೆ ಕೆಳಗೆ ಹೋಗ್ತಾ ಇದೆ? ಅಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ, ಮೇ ಬಿ ಪೇ ಸ್ಕೇಲ್ ಅಥವಾ ಬೇಕಾದಂತಹ ಹಣ ಅಷ್ಟರ ಮಟ್ಟಿಗೆ ಇಲ್ಲ, ಆದರೆ ಆಪರ್ಚುನಿಟೀಸ್ ಇದೆ. ಆದರೆ ಅಲ್ಲಿ ಇರುವಂತಹ ಜನರೇನಿದ್ದಾರೆ ಅವರೆಲ್ಲ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ, ಆ ಕೃಷಿ ಚಟುವಟಿಕೆಗಳ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಸೊ ಟುಡೇ ರೂರಲ್ ಏರಿಯಾಸ್ ಆರ್ ವಿಟ್ನೆಸಿಂಗ್ ಅ ಶಾರ್ಟೇಜ್ ಆಫ್ ಕ್ವಾಲಿಫೈಡ್ ಎಂಪ್ಲಾಯಬಲ್ ಯೂತ್ rather than a lack of employment opportunities. ಸೊ ಇದನ್ನೇ ಕನ್ನಡದಲ್ಲಿ ಹೇಳೋದಾದರೆ, ಇಂದು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳ ಕೊರತೆಗಿಂತ ಅರ್ಹ ಉದ್ಯೋಗ ಮಾಡಬಲ್ಲ ಯುವಕರ ಕೊರತೆಯನ್ನ ಕಾಣ್ತಾ ಇದ್ದೇವೆ. ಇದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ? ವಿಲ್ಲಿಂಗ್ ಟು ವರ್ಕ್, ಡಿನೈಡ್ ಆನ್ ಆಪರ್ಚುನಿಟಿ, ಅಥವಾ ಫಸ್ಟ್ ಒನ್, ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಏಜ್ ಆ್ಯಂಡ್ ಸ್ಕಿಲ್ ನಾಟ್ ಗೆಟಿಂಗ್ ಇದು ಕೆಲಸ ಸಿಗ್ತಾ ಇಲ್ಲ? ಯೋಚಿಸಿ. ಓಕೆ, ನೀವೇ ಆನ್ಸರ್ ಮಾಡಬೇಕು. ಇದು ನಾವು ಹಳ್ಳಿ ಪ್ರದೇಶಗಳಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ? ದ ರೀಸನ್ ಫಾರ್ ದಿಸ್ ಫಿನಾಮಿನನ್ is that rural youth are migrating. ಮೈಗ್ರೇಟ್ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ? ಸಿಟೀಸಿಗೆ ಹೋಗ್ತಾ ಇದ್ದಾರೆ. ಮೈಗ್ರೇಟಿಂಗ್ ಟು ದ ಸಿಟೀಸ್. ಯಾಕೆ ಹೋಗ್ತಾ ಇದ್ದಾರೆ? ಇನ್ ಸರ್ಚ್ ಆಫ್ ಬೆಟರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ಹಳ್ಳಿಗಳಲ್ಲೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆ, ಆದರೆ ಅದಕ್ಕಿಂತ ಬೆಟರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗೋಸ್ಕರ ಹಳ್ಳಿಯ ಜನರು ನಗರಕ್ಕೆ ಹೋಗ್ತಾ ಇದ್ದಾರೆ. ದೇರ್ ಬೈ ಹೋಗ್ತಾ ಇರೋದ್ರಿಂದ ಏನಾಗ್ತಾ ಇದೆ? ಕ್ರಿಯೇಟಿಂಗ್ ಎನ್ ಅಕ್ಯೂಟ್ ಶಾರ್ಟೇಜ್ ಆಫ್ ಹ್ಯಾಂಡ್ಸ್ ಇನ್ ದ ಅಗ್ರಿಕಲ್ಚರಲ್ ಸೆಕ್ಟರ್. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ ಶಾರ್ಟೇಜ್ ಆಗ್ತಾ ಇದೆ. ಯಾರ ಶಾರ್ಟೇಜ್ ಆಗ್ತಾ ಇದೆ? ಅಗ್ರಿಕಲ್ಚರಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡಬಲ್ಲಂತಹ ಜನರ ಒಂದು ಅಕ್ಯೂಟ್ ಶಾರ್ಟೇಜ್ ಆಗ್ತಾ ಇದೆ. ಇದನ್ನೇ ಕನ್ನಡದಲ್ಲಿ ಹೇಳೋದಾದ್ರೆ, ಗ್ರಾಮೀಣ ಯುವಕ ಯುವತಿಯರು ಉದ್ಯೋಗಗಳನ್ನು ಅರಸಿ ನಗರಗಳತ್ತ ಧಾವಿಸುತ್ತಿರುವುದರಿಂದ ಗ್ರಾಮೀಣ ಕೃಷಿ ಕ್ಷೇತ್ರದಲ್ಲಿ ದುಡಿಯಲು ಕೆಲಸಗಾರರಿಲ್ಲದೆ ಕೃಷಿ ಚಟುವಟಿಕೆಗಳು ಕಡಿಮೆಯಾಗುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಸೊ ಇದು ಅರ್ಥ ಆಗಿದೆ ಅನ್ಕೋತೇನೆ. ಬನ್ನಿ ಮುಂದೆ ಹೋಗೋಣ. ಹಾಗೆ ಸಿಮಿಲರ್ಲಿ ಎಲ್ಲರೂ ಹಳ್ಳಿಯವರೆಲ್ಲರೂ ದಿಲ್ಲಿಗೆ ಬಂದ್ರು. ದಿಲ್ಲಿಗೆ ಬಂದ್ಮೇಲೆ ಏನಾಗ್ತಾ ಇದೆ? ಸಿಮಿಲರ್ಲಿ ಇನ್ ದ ಸಿಟೀಸ್ ದರ್ ಇಸ್ ಅ ಶಾರ್ಟೇಜ್ ಆಫ್ ಸ್ಕಿಲ್ಡ್ ಪೀಪಲ್. ಹಳ್ಳಿಗಳಲ್ಲಿ ಬಂದಿರುವಂತಹ ಜನರು ಏನಿರ್ತಾರೆ ಅವರಿಗೆ ಯಾವ ಸ್ಕಿಲ್ಸ್ ಇರುತ್ತೆ ಅಂದ್ರೆ ಕೃಷಿ ಚಟುವಟಿಕೆಗಳ ಮೇಲೆಲ್ಲ ಅವರಿಗೆ ಹೆಚ್ಚಿನ ಒಂದು ನಿಪುಣತೆ ಇರುತ್ತೆ. ಯಾವಾಗ ಅವರು ನಗರಗಳತ್ತ ಬರ್ತಾರೋ, ಇಲ್ಲಿ ನಗರಗಳಲ್ಲಿ ಇರುವಂತಹ ಇಂಡಸ್ಟ್ರಿಯಲೈಸೇಷನ್ ಇಂದ ಬಹಳಷ್ಟು ಫೀಲ್ಡ್ಸ್ಗಳು ಓಪನ್ ಅಪ್ ಆಗಿವೆ. ಇಲ್ಲೆಲ್ಲ ಬಹಳಷ್ಟು ಬೇರೆ ಬೇರೆ ನ್ಯೂ ಸ್ಕಿಲ್ಸ್ನ ಅವಶ್ಯಕತೆ ಇರುತ್ತೆ. ಇಂತಹ ಸ್ಕಿಲ್ಸ್ ಅನ್ನ ಆ ಯೂತ್ಗಳು ಇಂದು ಪಡಿತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ? ಅದೇ ರೀತಿ ನಗರ ಪ್ರದೇಶಗಳಲ್ಲಿಯೂ ನಿರ್ದಿಷ್ಟ ವಿಶೇಷ ಪರಿಣಿತಿಯ ಕಾರ್ಮಿಕರ ಕೊರತೆಯನ್ನ ನಾವು ಕಾಣಬಹುದಾಗಿದೆ. ಓವರ್ ಪಾಪ್ಯುಲೇಷನ್, ಅತಿಯಾದ ಜನಸಂಖ್ಯೆ. ಹೇಗೆ ಜನಸಂಖ್ಯೆ ಎಂಪ್ಲಾಯ್ಮೆಂಟ್ ಮೇಲೆ ತನ್ನ ಇಫೆಕ್ಟ್ ಅನ್ನ ಬೀಳುತ್ತೆ? ಫಾರ್ ಎಕ್ಸಾಂಪಲ್, ಏನು ಸಪ್ಲೈ ಡಿಮಾಂಡ್ ಬಗ್ಗೆ ಕೇಳೇ ಇರ್ತೀರ. ಫಾರ್ ಎಕ್ಸಾಂಪಲ್,
ಮಾರ್ಕೆಟ್ ಅಲ್ಲಿ 100 ಜಾಬ್ಸ್ ಇದೆ, ಆದರೆ ನಮ್ಮ ಪಾಪ್ಯುಲೇಷನ್ನೇ 150 ಇತ್ತಂದ್ರೆ ಉಳಿದ 50 ಜನರಿಗೆ ನಾವು ಎಕ್ಸ್ಟ್ರಾ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಆದರೆ ಅದೇ ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ಲಿದ್ದು ನಮ್ಮ 100 ಪೀಪಲ್ಗೆ 100 ಜಾಬ್ಸ್ ಇತ್ತಂದ್ರೆ ಏನಾಯ್ತು, ಸ್ಯಾಟಿಸ್ಫೈ ಆಯ್ತು, ಲೆವೆಲ್ ಮೀಟ್ ಆಯ್ತು. ಆದರೆ ಈ ಜನಸಂಖ್ಯೆ ಅತಿಯಾಗಿ ಹೆಚ್ಚಾಗ್ತಾ ಇರೋದ್ರಿಂದ ಅದೇ ನಾವು ಪ್ರಪೋರ್ಷನ್ ಅಲ್ಲಿ ಮಾರ್ಕೆಟ್ ನಲ್ಲಿ ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅತಿಯಾದ ಜನಸಂಖ್ಯೆ ನಿರುದ್ಯೋಗಕ್ಕೆ ಕಾರಣವಾಗ್ತಾ ಇದೆ. ಮೆಕನೈಸೇಷನ್ ಅಥವಾ ಯಾಂತ್ರೀಕರಣ. ಸೊ ಈಗಂತೂ ನೀವು AI ಅನ್ನೋ ಪದವನ್ನ ಕೇಳೇ ಇರ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಇದರಿಂದ ಏನಾಗ್ತಾ ಇದೆ, ರೋಬೋಟ್ಸ್ಗಳು ಮಾನವನ್ನ ರಿಪ್ಲೇಸ್ ಮಾಡ್ತವೆ ಅಂತ ಬಹಳಷ್ಟು ವರ್ಷಗಳಿಂದ ಒಂದು ಲೈನ್ ನಡ್ಕೊಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಬಹಳಷ್ಟು ಯಂತ್ರಗಳು ಬಂದಿವೆ. ಇವೆಲ್ಲ ಬಹಳಷ್ಟು ಅಡ್ವಾನ್ಸ್ಡ್ ಯಂತ್ರಗಳಾಗಿವೆ. ಇದು ಫಾರ್ ಎಕ್ಸಾಂಪಲ್ 2000 ಅಲ್ಲಿ 20 ಜನರು ಮಾಡಬಲ್ಲಂತಹ ಕೆಲಸವನ್ನ ಈಗ ಒಂದೇ ಯಂತ್ರ ಮಾಡ್ತಾ ಇದೆ. ಸೊ ಆ 20 ಜನರ ಕೆಲಸವನ್ನ ಆ ಒಂದು ಯಂತ್ರ ರಿಪ್ಲೇಸ್ ಮಾಡಿದೆ. ಆ 20 ಜನರಿಗೆ ಈಗ ಕೆಲಸ ಇಲ್ಲ. ಅದು ಸಹ ಅನ್ಎಂಪ್ಲಾಯ್ಮೆಂಟ್ಗೆ ಒಂದು ಕಾರಣ ಆಗ್ತಾ ಇದೆ. ಯಾವುದು, ಮೆಕನೈಸೇಷನ್ ಅಥವಾ ಯಾಂತ್ರೀಕರಣ. ಟೂ ಮಚ್ ಆಫ್ ಡಿವಿಷನ್ ಆಫ್ ಲೇಬರ್, ಅತಿಯಾದ ಶ್ರಮ ವಿಭಜನೆ. ಸೊ ಅತಿಯಾದ ಶ್ರಮ ವಿಭಜನೆಯಿಂದ ಹೇಗೆ ಸ್ಪೆಷಲೈಸೇಷನ್ ಆಗ್ತಾ ಇತ್ತು ಅಂತ ನಾನು ಹೇಳಿದ್ದೆ. ಈ ಸ್ಪೆಷಲೈಸೇಷನ್ ಇಂದ ಏನಾಗ್ತಾ ಇದೆ, ಈ ರೀತಿಯಾಗಿ ಬಹಳಷ್ಟು ಸ್ಪೆಸಿಫಿಕ್ ಫೀಲ್ಡ್ ಅಲ್ಲಿ ಸ್ಪೆಷಲೈಸೇಷನ್ ನ ನೀಡ್ ಈಗ ಬರ್ತಾ ಇದೆ. ಅಂತ ಸ್ಪೆಷಲೈಸೇಷನ್ ಬಹಳಷ್ಟು ಜನರಲ್ಲಿ ಇಲ್ಲ. ಹೀಗಾಗಿ ಅತಿಯಾದ ಶ್ರಮ ವಿಭಜನೆಯಿಂದ ಏನಾಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ. ಸೋಷಿಯಲ್ ಇನ್ಇಕ್ವಾಲಿಟಿ, ಸಾಮಾಜಿಕ ಅಸಮಾನತೆಯನ್ನ ನಾವು ಕಾಣಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಒಬ್ಬ ಮಹಿಳೆ ಇರ್ಬೋದು ಅಥವಾ ಒಬ್ಬ ಲೋವರ್ ಕಾಸ್ಟ್ ನ ಪೀಪಲ್ ಇರ್ಬೋದು, ಅವರಲ್ಲೂ ಅದೇ ರೀತಿ ಬೇಕಾದಂತ ಎಬಿಲಿಟಿ, ಸ್ಕಿಲ್ ಸೆಟ್ ಎಲ್ಲ ಇರುತ್ತೆ. ಆದರೆ ಅವರಿಗೆ ಜಾಬ್ ಆಪರ್ಚುನಿಟಿಯನ್ನ ಕೊಡಲ್ಲ. ಯಾಕಂದ್ರೆ ಸೋಷಿಯಲ್ ಇನ್ಇಕ್ವಾಲಿಟಿಯಿಂದ ನಾನು ಒಬ್ಬ ಮಹಿಳೆಯನ್ನು ಎಂಪ್ಲಾಯ್ ಮಾಡಲ್ಲ ಅನ್ನೋದ್ರಿಂದ, ಅಥವಾ ನಾನು ಲೋವರ್ ಕಾಸ್ಟ್ ಕೆಲಸವನ್ನು ಕೊಡೋದಿಲ್ಲ ಅನ್ನೋ ಭಾವನೆಯಿಂದನೋ ಏನಾಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗ್ತಾ ಇದೆ. ಇನ್ಸಫಿಷಿಯಂಟ್ ಕ್ಯಾಪಿಟಲ್, ಬಂಡವಾಳದ ಕೊರತೆ. ಸೊ ಕೆಲಸವನ್ನು ಹೇಗೆ ಜನರೇಟ್ ಮಾಡಬಹುದು, ನಾವೇ ಒಂದು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಿ ಬೇರೆ ಪೀಪಲ್ಗೆ ಅದರಲ್ಲಿ ಎಂಪ್ಲಾಯ್ ಮಾಡಬಹುದು. ಈ ರೀತಿಯಾಗಿ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಂದ್ರೆ ದುಡ್ಡು ಅವಶ್ಯಕವಲ್ಲ. ಅಂತಹ ದುಡ್ಡಿನ ಒಂದು ಕೊರತೆಯನ್ನ ಅಥವಾ ಬಂಡವಾಳವನ್ನ ನಾವು ಕಾಣಬಹುದಾಗಿದೆ. ಇಲ್ಲಿಟ್ರಸಿ, ಅನಕ್ಷರತೆ. ಸೊ ಎಲ್ಲಾ ಪ್ರಾಬ್ಲಮ್ಗಳಿಗೂ ಯಾವ್ದಾದ್ರು ಕಾರಣ ಇತ್ತಂದ್ರೆ ಅನಕ್ಷರತೆ. ಎಲ್ಲಾ ಪ್ರಾಬ್ಲಮ್ಸ್ಗಳಿಗೂ ಸಾಲ್ವ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ರೆಮಿಡಿ ಇತ್ತಂದ್ರೆ ಅದು ಅಕ್ಷರತೆ. ಈ ಅನಕ್ಷರತೆಯಿಂದ ಏನಾಗ್ತಾ ಇದೆ, ಜನರಲ್ಲಿ ಬೇಕಾದಂತ ಸ್ಕಿಲ್ ಸೆಟ್ ಅನ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಈ ಇಲ್ಲಿಟ್ರಸಿಯಿಂದಲೂ ಸಹ ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ. ಈ ರೀತಿಯಾಗಿ ಈ 6 ಪಾಯಿಂಟ್ಗಳು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಅನ್ಎಂಪ್ಲಾಯ್ಮೆಂಟ್ ನ ಕಾಸಸ್ ಅನ್ನ ತಿಳ್ಕೊಂಡ್ವಿ. ಈಗ ಇದರಿಂದ ಏನ್ ಪರಿಣಾಮಗಳಾಗ್ತಾ ಇದೆ, ನಮ್ಮ ಸಮಾಜದಲ್ಲಿ ಅದು ಹೇಗೆ ಇಫೆಕ್ಟ್ ಬೀಳಿಸ್ತಾ ಇದೆ ಅಂತ ನೋಡೋಣ. ಫಸ್ಟ್ ಒನ್, ಪಾವರ್ಟಿ, ಬಡತನ. ಕೆಲಸನೇ ಇಲ್ಲ ಅಂದ್ರೆ ಹಣನೇ ಇಲ್ಲ. ಹಣ ಇಲ್ಲ ಅಂದ್ರೆ ಏನದು, ಬಡತನ. ಸೊ ಯಾವಾಗ ಬಡತನ ಆಗುತ್ತೋ ಅನಾರೋಗ್ಯ. ಫಾರ್ ಎಕ್ಸಾಂಪಲ್, ಬಡತನದಿಂದ ಏನಾಗುತ್ತೆ, ಹೊಟ್ಟೆಗೆ ಬೇಕಾದಷ್ಟು ಅನ್ನ ಸಿಗಲ್ಲ. ಅನ್ನ ಸಿಗದಿದ್ರೆ ಏನಾಗುತ್ತೆ, ನಾವು ವೀಕ್ ಆಗ್ತೇವೆ. ವೀಕ್ ಆಗೋದೇನು, ಅನಾರೋಗ್ಯಕ್ಕಾಗತ್ತೆ. ಅಪರಾಧಗಳು, ಯಾವಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳಿರೋಲ್ಲೋ ಆವಾಗ ಜನರು ಅಡ್ಡದಾರಿಯನ್ನ ಹಿಡಿತಾರೆ. ಇಲ್ಲೂ ಸಹ ಜನರು ಶಾರ್ಟ್ ಕಟ್ ಮೆಥಡ್, ಏನು, ಯಾವುದೋ ಅಪರಾಧವನ್ನ ಮಾಡೋ, ಏನಾದರೂ ಮಾಡಿ ಹಣವನ್ನು ಗಳಿಸುವ ಮಾಧ್ಯಮಕ್ಕೆ ಇಳಿತಾರೆ. ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ, ಕರಪ್ಷನ್ ಹೆಚ್ಚಿಗೆ ಆಗ್ತಾ ಇದೆ. ಈ ಅನ್ಎಂಪ್ಲಾಯ್ಮೆಂಟ್ ನಿಂದ ಫ್ಯಾಮಿಲಿ ಡಿಸ್ಇಂಟಿಗ್ರೇಷನ್ ಆಗ್ತಾ ಇದೆ. ಹೇಗೆ ಭ್ರಷ್ಟಾಚಾರ ಹೆಚ್ಚಿಗೆ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ 100 ಜಾಬ್ಸ್ ಇದೆ, ಅದಕ್ಕೆ 1000 ಅಪ್ಲಿಕೆಂಟ್ಸ್ ಬಂತಂದ್ರೆ ಏನ್ ಮಾಡ್ತಾರೆ, ಯಾರ ಹತ್ರ ಜಾಬ್ ಕೊಡುವಂತಹ ಒಂದು ಇದಿರುತ್ತೋ, ಸೌಲಭ್ಯ ಇರುತ್ತೋ, ಅವರು ಯಾರು ಹೆಚ್ಚಿಗೆ ದುಡ್ಡನ್ನ ಕೊಡ್ತಾರೋ, ಯಾರು ಕರಪ್ಷನ್ ಭ್ರಷ್ಟಾಚಾರದಲ್ಲಿ ಇರ್ತಾರೋ ಅವರನ್ನ ತೆಗೆದುಕೊಂಡು ಅವರಿಗೆ ಕೆಲಸವನ್ನ ಕೊಡ್ತಾರೆ. ಈ ರೀತಿಯಾಗಿ ಇದು ಕರಪ್ಷನ್ಗೆ ಕಾರಣ ಆಗ್ತಾ ಇದೆ. ಫ್ಯಾಮಿಲಿ ಡಿಸ್ಇಂಟಿಗ್ರೇಷನ್, ಕೌಟುಂಬಿಕ ವಿಘಟನೆ ಆಗ್ತಾ ಇದೆ. ಯಾಕೆ, 4 ಜನ ಇರ್ತಾರೆ, 4 ಜನಲ್ಲಿ ಯಾರೋ ಒಬ್ಬ ದುಡಿಯೋದಿಲ್ಲ ಅಂದ್ರೆ ಆತನಿಗೆ ನಾನು ಯಾಕೆ ತಂದು ಹಾಕ್ಬೇಕು ಅನ್ನೋ ಭಾವನೆ ಬರುತ್ತೆ. ಹೀಗಾಗಿ ಫ್ಯಾಮಿಲಿಗಳು ಏನಾಗುತ್ತೆ, ಡಿಸ್ಇಂಟಿಗ್ರೇಟ್ ಆಗುತ್ತೆ, ಕುಟುಂಬಗಳು ಒಡಿತಾ ಇದಾವೆ. ಮೋಸ, ಯಾಕೆ, ಎಂಪ್ಲಾಯ್ಮೆಂಟ್ ನಿಂದ ಹಣ ಸಿಗುತ್ತೆ. ಹಣ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಜನ, ಬೇರೊಂದು ಮಾಧ್ಯಮದ ಮೂಲಕ ಹಣವನ್ನ ತೆಗೆದುಕೊಳ್ಬೇಕು ಅಂತ ಬಯಸ್ತಾರೆ. ಅದರಲ್ಲಿ
ಅಪರಾಧಗಳಿರ್ಬೋದು, ಮೋಸ ಮಾಡೋದಿರಬಹುದು, ವಂಚನೆ ಮಾಡೋದಿರ್ಬೋದು, ಡಿಸೆಪ್ಷನ್ ಇರಬಹುದು, ಕಳ್ಳತನ ರಾಬ್ರಿ ಮಾಡೋದಿರಬಹುದು, ವ್ಯಭಿಚಾರ ಪ್ರಾಸ್ಟಿಟ್ಯೂಷನ್ ಇರಬಹುದು. ಈ ಎಲ್ಲಾ ಮಾಧ್ಯಮಗಳ ಮೂಲಕ ಜನರು ಹಣವನ್ನ ಗಳಿಸಲಿಕ್ಕೆ ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಹಣದ ಮಾಧ್ಯಮವೇ ಸ್ಟಾಪ್ ಆಗಿರುತ್ತೆ ಈ ಎಂಪ್ಲಾಯ್ಮೆಂಟ್ ಇಲ್ಲ ಅನ್ನೋದ್ರಿಂದ. ಸೊ ನಿಮಗೆ ನಿರುದ್ಯೋಗದ ಪರಿಣಾಮಗಳು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಕಾಸಸ್ ಅನ್ನ ತಿಳ್ಕೊಂಡ್ವಿ, ಅದರ ಇಫೆಕ್ಟ್ಸ್ ಅನ್ನ ತಿಳ್ಕೊಂಡ್ವಿ. ಹಾಗಾದರೆ ಈ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡೋದು? ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ರೆಮಿಡೀಸ್ ಸಹ ಇರಲೇಬೇಕು. ರೆಮಿಡೀಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಸಮಸ್ಯೆಗೆ ಪರಿಹಾರೋಪಾಯಗಳು. ಮೊದಲನೇದು ಅಭಿವೃದ್ಧಿ. ಎಲ್ಲಾ ಪ್ರಶ್ನೆಗಳಿಗೂ ಅಭಿವೃದ್ಧಿಯೇ ಉತ್ತರ. ಎಷ್ಟು ನಾವು ಅಭಿವೃದ್ಧಿ ಆಗ್ತಾ ಹೋಗ್ತೇವೋ ಅಷ್ಟೇ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳು ಬರುತ್ತೆ, ಅಷ್ಟೇ ಅನ್ಎಂಪ್ಲಾಯ್ಮೆಂಟ್ ಸಹ ಕಡಿಮೆ ಆಗುತ್ತೆ. ಎಲ್ಲಿ ಡೆವಲಪ್ಮೆಂಟ್ ಆಗಬೇಕು? ಕಾಟೇಜ್ ಇಂಡಸ್ಟ್ರೀಸ್ ಅಥವಾ ಗುಡಿ ಕೈಗಾರಿಕೆಗಳು. ಏನು ಫಾರ್ ಎಕ್ಸಾಂಪಲ್, ನಾವು ಇದೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಒಂದು ಮಾಧ್ಯಮವೂ ಸಹ ಆಗಿರಬಹುದು. ಟೇಲರಿಂಗ್ ಇರಬಹುದು ಅಥವಾ ಮಡಿಕೆ ಮಾಡೋದಿರಬಹುದು. ಈ ರೀತಿಯ ಬಹಳಷ್ಟು ಒಂದು ಕೈಗಾರಿಕೆಗಳನ್ನು ನಾವು ಹಳ್ಳಿಗಳಲ್ಲಿ ಕಾಣಬಹುದಾಗಿದೆ. ಏಕೆಂದರೆ ಹಳ್ಳಿಗಳಲ್ಲೇ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ಅನ್ನು ನಾವು ಇಂದು ಕಾಣಬಹುದು. ಸೊ ಕಾಟೇಜ್ ಇಂಡಸ್ಟ್ರೀಸ್, ಅಗ್ರಿಕಲ್ಚರಲ್ ಇಂಡಸ್ಟ್ರೀಸ್, ಕೃಷಿ ಕ್ಷೇತ್ರ, ಇಂಡಸ್ಟ್ರಿಯಲ್ ಸೆಕ್ಟರ್, ಕೈಗಾರಿಕಾ ಕ್ಷೇತ್ರ ಬಹಳಷ್ಟು ಆಪರ್ಚುನಿಟೀಸ್ಗಳನ್ನ ನೀಡ್ತಾ ಇದೆ. ಆದರೆ ಇನ್ನೂ ಅದು ಅಭಿವೃದ್ಧಿ ಆದಂತೆಲ್ಲ ಅತಿ ಹೆಚ್ಚಿನ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳು ಸಿಗುತ್ತೆ. ಎಜುಕೇಶನಲ್ ರಿಫಾರ್ಮ್ಸ್. ಓಕೆ, ನಾವು ಇಂದು ಎಲ್ಲರ ಹತ್ರನೂ ಇಂದು ಡಿಗ್ರಿ ಇದೆ, ಆದರೆ ಅವರ ಹತ್ರ ಇಂದು ಒಂದು ಎಂಪ್ಲಾಯ್ಮೆಂಟ್ ಇಲ್ಲ. ಯಾಕಂದ್ರೆ ಅವರ ಹತ್ತಿರ ಬೇಕಾದಂತ ವೊಕೇಶನಲ್ ಎಜುಕೇಶನ್ ಅಥವಾ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಹೋಗಿ ವರ್ಕ್ ಮಾಡಲು ಬೇಕಾದಂತ ಸ್ಕಿಲ್ ಸೆಟ್ಸ್ಗಳಿಲ್ಲ. ಹೀಗಾಗಿ ನಾವು ಆದಷ್ಟು ಎನ್ಕರೇಜ್ಮೆಂಟ್ ಮಾಡಬೇಕು, ಪ್ರೋತ್ಸಾಹವನ್ನ ಕೊಡಬೇಕು. ಯಾವುದಕ್ಕೆ? ವೊಕೇಶನಲ್ ಎಜುಕೇಶನ್ ಅಥವಾ ವೃತ್ತಿಪರ ಶಿಕ್ಷಣಕ್ಕೆ ಆದಷ್ಟು ನಾವು ಪ್ರೋತ್ಸಾಹವನ್ನ ಕೊಡಬೇಕು. ಪಾಪ್ಯುಲೇಷನ್ ಕಂಟ್ರೋಲ್, ಜನಸಂಖ್ಯಾ ನಿಯಂತ್ರಣ. ನಾನು ಈಗಾಗಲೇ ಹೇಗೆ ಓವರ್ ಪಾಪ್ಯುಲೇಷನ್ ಇಂದ ಹೇಗೆ ಅನ್ಎಂಪ್ಲಾಯ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದೆ, ಅದೇ ರೀತಿ ಯಾವಾಗ ನಾವು ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡ್ತೇವೋ ಆವಾಗ ಆಟೋಮೆಟಿಕಲಿ ನಮ್ಮ ಏನಿರುತ್ತೋ ಜನರು ಕಡಿಮೆ ಆಗ್ತಾರೆ. ಹಾಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳು ಸಹ ರೀಸನೇಬಲ್ ರೇಟಲ್ಲಿ ಇರುತ್ತೆ. ಇದಕ್ಕೆ ಏನು ಮುಖ್ಯ ಕಾರಣ? ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕಂದ್ರೆ ಆದಷ್ಟು ಜನರಿಗೆ ಎಜುಕೇಶನ್ ಅನ್ನ ಕೊಡಬೇಕು. ಎಜುಕೇಶನ್ ಕೊಡೋದ್ರಿಂದ ಅವರಿಗೆ ಅರ್ಥ ಆಗುತ್ತೆ ಹೇಗೆ ನಾವು ಲಿಟ್ರಸಿಯಿಂದ ಆದಷ್ಟು ಮುಂದೆ ಹೋಗ್ಬೋದು, ಹೇಗೆ ಎಂಪ್ಲಾಯ್ಮೆಂಟ್ ಅನ್ನು ಜನರೇಟ್ ಮಾಡ್ಬೋದು ಅಂತ. ಹೀಗಾಗಿ ಇದನ್ನ ನಾವು ಎಜುಕೇಶನಲ್ ರಿಫಾರ್ಮ್ಸ್ ಅಥವಾ ಶೈಕ್ಷಣಿಕ ಸುಧಾರಣೆಯ ಅಂಡರ್ನಲ್ಲಿ ಇಟ್ಟಿದ್ದೇವೆ. ಅರ್ಥ ಆಗಿದೆ ತಾನೆ? ಸೂಪರ್. 5 year ಪ್ಲಾನ್ಸ್, ಪಂಚವಾರ್ಷಿಕ ಯೋಜನೆಗಳು. ಸೊ ಭಾರತದ ಪಂಚವಾರ್ಷಿಕ ಯೋಜನೆಗಳು 2017ರಲ್ಲಿ ಕೊನೆಗೊಂಡಿತು. ಗೊತ್ತಿದೆ ತಾನೆ ನಿಮಗೆ? ಅದಾದ ಮೇಲೆ ನೀತಿ ಆಯೋಗ ಬಂತು. ನೀತಿ ಆಯೋಗದ 7 ವರ್ಷದ ವಿಷನ್ ಇರ್ಬೋದು, 2024 ತನಕ 7 ವರ್ಷದ ವಿಷನ್ ಇರ್ಬೋದು. ಅದು 15 ವರ್ಷಗಳ ತನಕ ಅದರ ದೂರದೃಷ್ಟಿ ಏನಿತ್ತು ಅದನ್ನೆಲ್ಲ ನೀವು ತಿಳ್ಕೊಳ್ತೀರಾ. ಸೊ 5 year ಪ್ಲಾನ್ಸ್, ಪಂಚವಾರ್ಷಿಕ ಯೋಜನೆಯಿಂದ ಗ್ರಾಮೀಣಾಭಿವೃದ್ಧಿ ಮೇಲೆ. ಸೊ ಇದರ ಮೇನ್ ಬಿಂದು ಏನಾಗಿತ್ತು ಅಂದ್ರೆ 5 year ಪ್ಲಾನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅನ್ನ ಹೆಚ್ಚಿಗೆ ಮಾಡಬೇಕು ಮತ್ತೆ ಬಡತನವನ್ನ ಕಡಿಮೆ ಮಾಡಬೇಕು. ಇವೆರಡು ಇರೋದೆಲ್ಲಿ? ಗ್ರಾಮೀಣ ಪ್ರದೇಶಗಳಲ್ಲಿ. ಎಷ್ಟು ನಾವು ಗ್ರಾಮಗಳ ಅಭಿವೃದ್ಧಿ ಆಗುತ್ತಾ ಹೋಗುತ್ತೋ ಅಷ್ಟೇ ನಮ್ಮ ದೇಶದ ಅಭಿವೃದ್ಧಿ ಸಹ ಆಗತ್ತೆ. ಹೀಗಾಗಿ ಗ್ರಾಮೀಣಾಭಿವೃದ್ಧಿ ಇರಬಹುದು, ಉದ್ಯೋಗ ಖಾತರಿ ಯೋಜನೆಗಳಿರ್ಬಹುದು, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಇರಬಹುದು. ನೀವು ಮನ್ರೇಗಾ ಅನ್ನೋ ಒಂದು ಹೆಸರನ್ನ ಕೇಳೇ ಇರ್ತೀರಾ. ಸೊ ಇಂತಹ ಗ್ಯಾರಂಟಿ ಪ್ರೋಗ್ರಾಮ್ಸ್ಗಳಿಂದ ಇವುಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಉದ್ಯೋಗ ಖಾತರಿ ಯೋಜನೆಗಳ ಮೂಲಕ, ಪಂಚವಾರ್ಷಿಕ ಯೋಜನೆಯ ಮುಖಾಂತರ ಭಾರತದ ಅರ್ಥವ್ಯವಸ್ಥೆಯು ಮುಂದೆ ಹೋಗಬೇಕು, ಅದರ ಜೊತೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಸಹ ಜನರೇಟ್ ಆಗಬೇಕು ಅಂತ ಕೇಂದ್ರ ಸರ್ಕಾರ ಕಾರ್ಯ ಮಾಡ್ತಾ ಇದೆ. ಐಟಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ಮತ್ತು ತಂತ್ರಜ್ಞಾನ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಈ ಐಟಿ ಸೆಕ್ಟರ್ ಅತ್ಯಂತ ಹೆಚ್ಚಿನ ಜಾಬ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಸೆಕ್ಟರ್ ನಲ್ಲಿ ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಇನ್ನೂ ಹೆಚ್ಚಿನ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳನ್ನ ಜನರೇಟ್ ಮಾಡೋದು, ಉದ್ಯೋಗ ನೀಡಿಕೆ, ಕನ್ನಡದಲ್ಲಿ ಉದ್ಯೋಗವನ್ನ ನೀಡೋದು ಅಥವಾ ಜನರೇಟ್ ಮಾಡೋದು ಅಂತ ಹೇಳ್ಬಹುದು. ಓಕೆ, ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಈ ಎಲ್ಲಾ ಮಾಧ್ಯಮಗಳ ಮೂಲಕ ನಾವು ಅನ್ಎಂಪ್ಲಾಯ್ಮೆಂಟ್ ಅನ್ನ ನಿವಾರಿಸಬಹುದು. ಇವೆಲ್ಲವೂ ಅದರ ಪರಿಹಾರೋಪಾಯಗಳಾಗಿವೆ. ಓಕೆ ಮಕ್ಕಳೇ? ಓಕೆ, ಸೂಪರ್. ನನಗನ್ನಿಸ್ತಾ ಇದೆ ನಾವು ಇಂದು ಕವರ್ ಮಾಡಬೇಕಂದಂತಹ
ಎಲ್ಲ ಮೇಜರ್ ಟಾಪಿಕ್ಸ್ಗಳನ್ನ ಕವರ್ ಮಾಡಿದ್ದೇವೆ. ಇನ್ನು ಉಳಿದಿರುವಂತಹದ್ದು ರೀಕಾಲ್ ಅಥವಾ ಮರುಮನನ ಮತ್ತೆ PYQP ಸ್ಲೈಡ್ಸ್. ಹಾಗೆ ಈ ಚಾಪ್ಟರ್ಗೆ ಸಂಬಂಧಿಸಿದಿರ್ಬೋದು ಅಥವಾ ಓವರ್ ಆಲ್ SSLC ಎಕ್ಸಾಮಿಗೆ ಸಂಬಂಧಿಸಿದಂತಹ ಯಾವುದೇ ಡೌಟ್ ಇರಲಿ ಅದನ್ನ ನಮ್ಮ ಟೆಲಿಗ್ರಾಮ್, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಕಮೆಂಟ್ಸ್ ಈ ಎಲ್ಲ ಮಾಧ್ಯಮಗಳ ಮೂಲಕ ದಯವಿಟ್ಟು ನಮಗೆ ತಿಳಿಸ್ತೀರ ತಾನೆ? ಗುಡ್. ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ವಾ? ಓಕೆ, ಈಗ ಜಸ್ಟ್ ಕ್ಲಿಕ್ ಮಾಡಿದ್ರ? ಗುಡ್. ನನ್ನ ಫೇವರೆಟ್ ಬ್ಯಾಂಡ್. ಸೊ ನಿರುದ್ಯೋಗ ಮತ್ತು ಅದರ ಸಮಸ್ಯೆಗಳು, ವಿಧಗಳು ಕವರ್ ಆಗಿದೆ. ನೆಕ್ಸ್ಟ್ ರೀಕಾಲ್ ಮತ್ತೆ PYQPs. ಸೊ ರೀಕಾಲ್ ಮಾಡ್ಕೊಂಡು ಬಿಡೋಣ ಏನೇನೆಲ್ಲ ಇಲ್ಲಿಯವರೆಗೆ ಓದಿದ್ದೇವೆ ಅಂತ. ಲೇಬರ್. ಸೊ ಸ್ಟಾರ್ಟೆಡ್ ವಿತ್ ಲೇಬರ್. ಲೇಬರ್ ಅಂದ್ರೆ ಏನು? ಉದ್ದೇಶ ಒಂದರ ಸಾಧನೆಗಾಗಿ ನಡೆಸಲಾಗುವ ಕಾರ್ಯವೇ ಲೇಬರ್ ಅಥವಾ ದುಡಿಮೆ. ಡಿವಿಷನ್ ಆಫ್ ಲೇಬರ್ ಹಾಗಂದ್ರೆ ಏನು? ವರ್ಕ್ ಬೀಯಿಂಗ್ ಡನ್ ಬೈ ಪೀಪಲ್ ಬೇಸ್ಡ್ ಆನ್ ಇಂಟ್ರೆಸ್ಟ್, ಎಬಿಲಿಟೀಸ್ ಇರಬಹುದು, ಏಜ್ ಇರಬಹುದು, ಎಕ್ಸ್ಪರ್ಟೀಸ್ ಇರಬಹುದು, ಸ್ಕಿಲ್ಸ್ ಅಂಡ್ ಜೆಂಡರ್. ಇದನ್ನ ನಾವು ಶ್ರಮ ವಿಭಜನೆ ಅಂತ ಕರಿತೇವೆ. ಒಂದು ಕೆಲಸವನ್ನ ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನ ನಾವು ಶ್ರಮ ವಿಭಜನೆ ಅಥವಾ ಡಿವಿಷನ್ ಆಫ್ ಲೇಬರ್ ಅಂತ ಕರಿತೇವೆ. ಸ್ಪೆಷಲೈಸೇಷನ್. ಓಕೆ, ಡಿವಿಷನ್ ಆಫ್ ಲೇಬರ್ ಲೀಡ್ಸ್ ಟು ಸ್ಪೆಷಲೈಸೇಷನ್. ಹಾಗಾದರೆ ವಿಶೇಷ ಪರಿಣಿತಿ ಅಂದ್ರೆ ಏನು? ಅಚೀವಿಂಗ್ ಸಫಿಷಿಯಂಟ್ ಎಕ್ಸ್ಪರ್ಟೀಸ್, ಟ್ರೈನಿಂಗ್ ಅಂಡ್ ಸ್ಕಿಲ್ ಇನ್ ಎನಿ ಪರ್ಟಿಕ್ಯುಲರ್ ಫೀಲ್ಡ್. ಯಾವುದಾದರೂ ನಿರ್ದಿಷ್ಟ ಕ್ಷೇತ್ರದಲ್ಲಿ ವಿಶೇಷ ಸಾಕಷ್ಟು ಆಳವಾದ ಪರಿಣಿತಿಯನ್ನ, ತರಬೇತಿಯನ್ನ ಅಥವಾ ಕೌಶಲ್ಯವನ್ನ ಪಡೆಯೋದು ಸ್ಪೆಷಲೈಸೇಷನ್ ಅಥವಾ ವಿಶೇಷ ಪರಿಣಿತಿ ಅಂತ ಕರಿತೇವೆ. ಪೇಡ್ ವರ್ಕ್, ಅನ್ಪೇಡ್ ವರ್ಕ್ ಹೆಸರಿನಲ್ಲೇ ಇದೆ. ಕೂಲಿ ಸಹಿತ ದುಡಿಮೆ, ಕೂಲಿ ರಹಿತ ದುಡಿಮೆ. ವರ್ಕ್ ದಟ್ ಪ್ರೊವೈಡ್ಸ್ ವೇಜಸ್ ಇರ್ಬೋದು, ಸ್ಯಾಲರಿ ಇರ್ಬೋದು ಅಥವಾ ಯಾವುದೇ ಮೆಟೀರಿಯಲ್ ಬೆನಿಫಿಟ್, ಕೂಲಿ, ಸಂಬಳ ಅಥವಾ ಇನ್ಯಾವುದೇ ಭೌತಿಕ ರೂಪದ ಪ್ರತಿಫಲ ನೀಡೋದಿದ್ರೆ ಅದನ್ನ ಕೂಲಿ ಸಹಿತ ದುಡಿಮೆ ಅಂತ ಕರಿತೇವೆ. ಅದೇ ಯಾವ ಕೆಲಸವನ್ನ ನಾವು ಮನಸ್ಸ ಸಂತೃಪ್ತಿಗೋಸ್ಕರ, ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ಲವ್ಗೋಸ್ಕರ, ಸೆಲ್ಫ್ ಮೋಟಿವೇಶನ್ಗೋಸ್ಕರ ಅಥವಾ ನಾನು ಸ್ಲೇವರಿ ಬಗ್ಗೆ ಹೇಳಿದೆ, ಲೋ ಕಾಸ್ಟ್ ಪೀಪಲ್ ಹತ್ರ ಹೇಗೆ ವಿದೌಟ್ ಪೇ ಅವರ ಹತ್ರ ಬಲವಂತವಾಗಿ ಕೆಲಸ ಮಾಡಿಸ್ಕೊಳ್ತಾ ಇದ್ರಂದ್ರೆ ಅವೆಲ್ಲವೂ ಅನ್ಪೇಡ್ ಲೇಬರ್ ಅಥವಾ ಕೂಲಿ ರಹಿತ ದುಡಿಮೆಯಲ್ಲಿ ಬರುತ್ತೆ. ಅರ್ಥ ಆಯ್ತು ತಾನೆ? ನೀವೆಲ್ಲ ಜಾಣ ಮಕ್ಕಳು. ನೆಕ್ಸ್ಟ್, ಆರ್ಗನೈಸ್ಡ್ ಲೇಬರ್. ವರ್ಕರ್ಸ್ ಹ್ಯಾವ್ ಜಾಬ್ ಸೆಕ್ಯೂರಿಟಿ, ಫಿಕ್ಸ್ಡ್ ವೇಜಸ್, ಪೇಡ್ ಲೀವ್ಸ್ ಅಂಡ್ ಅದರ್ ಬೆನಿಫಿಟ್ಸ್, ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್. ಸೊ ಇಲ್ಲಿ ಏನಾಗ್ತಾ ಇದೆ? ವರ್ಕರ್ಸ್ ಹತ್ರ ಜಾಬ್ ಸೆಕ್ಯೂರಿಟಿ ಇದೆ. ರಾಜ್ ಮತ್ತೆ ಮೀರಾ ನೆನಪಾಗ್ತಾ ಇದ್ದಾರಾ? ಸೂಪರ್. ಸೊ ರಾಜ್ ಒಂದು ಸಂಘಟಿತ ಕೆಲಸದಲ್ಲಿ ಬರುತ್ತೆ, ಮೀರಾ ಅದು ಅಸಂಘಟಿತ ಕೆಲಸದಲ್ಲಿ ಬರುತ್ತೆ, ಅನ್ಆರ್ಗನೈಸ್ಡ್ ಲೇಬರ್ ಅಲ್ಲಿ ಬರುತ್ತೆ. ಸೊ ಇದರ ಎಕ್ಸಾಕ್ಟ್ ಅಪೋಸಿಟ್ ಇರುತ್ತೆ. ಜಾಬ್ ಸೆಕ್ಯೂರಿಟಿ ಇರಲ್ಲ, ಕೆಲಸದ ಭದ್ರತೆ ಇರಲ್ಲ, ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ನಿಗದಿತ ಕಾರ್ಯ ಸಮಯ ಇರಲ್ಲ, ವೇತನ ಸಹ ಇರಲ್ಲ. ಇವೆಲ್ಲವೂ ಏನಾಗುತ್ತೆ? ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಬರುತ್ತೆ. ಅಷ್ಟೇ ಅಲ್ಲದೆ ಇವರಿಗೆ ಯಾವುದೇ ಬೆನಿಫಿಟ್ ಸಹ ಸಿಗಲ್ಲ. ಸೊ ಅರ್ಥ ಆಯ್ತು ಅನ್ಕೊಳ್ತೇನೆ. ನೆಕ್ಸ್ಟ್ ಇರುವಂತಹದ್ದು ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ನಲ್ಲಿ ವಿಧಗಳು, ಮೇನ್ಲಿ 2 ವಿಧಗಳು ಬರುತ್ತೆ. ಯಾವುದದು? ಮೊದಲನೇದು ಇನ್ಎಬಿಲಿಟಿ ಟು ಗೆಟ್ ವರ್ಕ್, ಕೆಲಸ ಸಿಗ್ತಾ ಇಲ್ಲ. ಇನ್ಸ್ಪೈಟ್ ಆಫ್, ಆತನ ಹತ್ತಿರ ಬೇಕಾದಂತಹ ಸ್ಕಿಲ್ ಸೆಟ್ ಇದೆ, ಏಜ್ ಇದೆ, ಆದರೂ ಆತನಿಗೆ ಕೆಲಸ ಸಿಗ್ತಾ ಇಲ್ಲ. ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಉದ್ಯೋಗ ಸಿಗದ ಪರಿಸ್ಥಿತಿ. ಇದು ಒಂದು ಸೆಕ್ಷನ್ ಆಯ್ತು. ಸೆಕೆಂಡ್ ಒನ್, ವಿಲ್ಲಿಂಗ್ ಟು ವರ್ಕ್ ಬಟ್ ಡಿನೈಡ್ ಅನ್ ಆಪರ್ಚುನಿಟಿ. ಆತನಿಗೆ ಕೆಲಸ ಮಾಡುವ ಮನಸ್ಥಿತಿ ಇದೆ, ಆದರೆ ಆತನಿಗೆ ಬೇಕಾದಂತಹ ಸ್ಕಿಲ್ ಸೆಟ್ಸ್ಗಳಿಲ್ಲ. ಕೆಲಸ ಮಾಡಲು ಸಿದ್ಧರಿದ್ದಾರೆ, ಆದರೆ ಅವಕಾಶ ನಿರಾಕರಿಸಲಾಗಿದೆ. ಇದು ಟೈಪ್ಸ್ ಆಯ್ತು. ಸೊ ಅನ್ಎಂಪ್ಲಾಯ್ಮೆಂಟ್ ನ ಪ್ರಾಬ್ಲಮ್ಸ್ಗಳೇನು, ಪರಿಣಾಮಗಳು ಏನಾಗ್ತವೆ? ಇದು ಬಡತನಕ್ಕೆ ಹಾದಿ ಮಾಡಿಕೊಡುತ್ತೆ. ಅನಾರೋಗ್ಯ ಇರಬಹುದು, ಇಲ್ ಹೆಲ್ತ್, ಕ್ರೈಮ್ಸ್, ಅಪರಾಧಗಳಿರಬಹುದು, ರಾಬರಿ ಇರಬಹುದು, ಡಿಸೆಪ್ಷನ್, ಮೋಸ, ವಂಚನೆ ಇರಬಹುದು, ಕಳ್ಳತನ ಇರಬಹುದು, ಪ್ರಾಸ್ಟಿಟ್ಯೂಷನ್, ವ್ಯಭಿಚಾರ ಇರಬಹುದು. ಇದಕ್ಕೆಲ್ಲದಕ್ಕೂ ಫ್ಯಾಮಿಲಿ ಡಿಸ್ಇಂಟಿಗ್ರೇಷನ್ ಅಥವಾ ಕೌಟುಂಬಿಕ ವಿಘಟನೆ ಆಗಬಹುದು. ಇದೆಲ್ಲವೂ ಅನ್ಎಂಪ್ಲಾಯ್ಮೆಂಟ್ ನ ಪರಿಣಾಮಗಳು. ಸೊ ಪ್ರಾಬ್ಲಮ್ ಇದೆ ಅಂದ್ರೆ ಸೊಲ್ಯೂಷನ್ ಇರಲೇಬೇಕಲ್ವಾ? ಸೊ ಇವೆಲ್ಲವೂ ಸೊಲ್ಯೂಷನ್ಗಳು. 5 year ಪ್ಲಾನ್ಸ್ ಇಂದ ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗ್ಬಹುದು, ಹಾಗೆ ಕೈಗಾರಿಕೆಗಳ ಅಭಿವೃದ್ಧಿ ಇರ್ಬೋದು, ಎನ್ಕರೇಜ್ಮೆಂಟ್
ವೊಕೇಶನಲ್ ಎಜುಕೇಶನ್ ಇರಬಹುದು, ಗ್ರಾಮೀಣಾಭಿವೃದ್ಧಿ, ಕೃಷಿ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಈ ಎಲ್ಲಾ ಮಾಧ್ಯಮಗಳ ಮೂಲಕ ನಾವು ಅನ್ಎಂಪ್ಲಾಯ್ಮೆಂಟ್ ಅನ್ನ ನಿವಾರಿಸಬಹುದು. ಓಕೆ, ಸೂಪರ್. ನಮ್ಮ ಲಾಸ್ಟ್ ಪಾರ್ಟ್ ಏನು, PYQ ಪೇಸ್. ಸೊ ಪ್ರಶ್ನೆ ಈ ರೀತಿಯಾಗಿದೆ: NSS ಸ್ಟೂಡೆಂಟ್ಸ್ ಅಟ್ ಅ ಕಾಲೇಜ್ ಆರ್ ಕ್ಲೀನಿಂಗ್ ದ ಸ್ಕೂಲ್ ಗ್ರೌಂಡ್. NSS ನ ಮಕ್ಕಳು, ನೀವ್ಯಾರಾದ್ರೂ NSS 11th ಅಲ್ಲಿ ಬರುತ್ತೆ. ಸೊ 11th ಅಲ್ಲಿ ಬಂದ ಮೇಲೆ ನೀವು ಇದರ ಬಗ್ಗೆ ಇನ್ನೂ ತಿಳ್ಕೊಳ್ತೀರಾ. ಇದರೇನಂದ್ರೆ ವಾಲಂಟಿಯರ್ ಆಗಿ ಸರ್ವಿಸ್ ಮಾಡೋದು. ಸೊ NSS ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ದಾರೆ, ಕಾಲೇಜಲ್ಲಿ ಸ್ಕೂಲ್ ಗ್ರೌಂಡ್ ಅನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಆಕ್ಟಿವಿಟಿ ಏನು? ಇದು ಕೂಲಿ ರಹಿತ ಕೆಲಸನೋ, ಅನ್ಪೇಡ್ ವರ್ಕೋ ಅಥವಾ ಪೇಡ್ ವರ್ಕೋ? ಕೂಲಿ ಸಹಿತ ಕೆಲಸನೋ, ಆರ್ಗನೈಸ್ಡ್ ವರ್ಕೋ, ಅನ್ಆರ್ಗನೈಸ್ಡ್ ವರ್ಕೋ? ಸಂಘಟಿತ ಕೆಲಸನೋ, ಅಸಂಘಟಿತ ಕೆಲಸನೋ? ಯಾವುದು ಸರಿಯಾದ ಉತ್ತರ? ಇದು 1 ಮಾರ್ಕಿಗೆ ಮಾರ್ಚ್ 2019ರಲ್ಲಿ ಬಂದಿರುವಂತಹ ಪ್ರಶ್ನೆ. ನನ್ನ ಮೊದಲ ಪ್ರಶ್ನೆ, ಈ ಆಕ್ಟಿವಿಟಿ ಮಾಡಿದಕ್ಕೆ ಅವರಿಗೆ ಸಂಬಳ ಸಿಗ್ತಾ ಇದೆಯಾ? ಹೇಳಿ ಮಕ್ಕಳೇ. ಇಲ್ಲ ತಾನೆ? ಎಸ್, ಇದು ಅನ್ಪೇಡ್ ವರ್ಕ್ ಅಥವಾ ಕೂಲಿ ರಹಿತ ಕೆಲಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಜಸ್ಟ್ ಡಿಸ್ಕಸ್ ಮಾಡಿದ್ದೇವೆ. ನಾನು ಜಸ್ಟ್ ಗೋ ಥ್ರೂ ಮಾಡ್ತೇನೆ ಸ್ವಲ್ಪ ಪೇಸ್ ಅಲ್ಲಿ. ಓಕೆ, ಅನ್ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್ ಅ ಹ್ಯೂಜ್ ಪ್ರಾಬ್ಲಮ್ ಇನ್ ಇಂಡಿಯಾ. ವೈ? ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಏಕೆ? ಅಥವಾ ಇದನ್ನೇ ಇನ್ನೊಂದು ರೂಪದಲ್ಲೂ ಕೇಳಬಹುದು, ಅನ್ಎಂಪ್ಲಾಯ್ಮೆಂಟ್ ಈಸ್ ಅ ಸೀರಿಯಸ್ ಸೋಷಿಯಲ್ ಮ್ಯಾಲಡಿ ಅಥವಾ ಪ್ರಾಬ್ಲಮ್. ಎಕ್ಸ್ಪ್ಲೇನ್. ನಿರುದ್ಯೋಗ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ, ವಿವರಿಸಿ. ಇದು 3 ಮಾರ್ಕಿಗೆ 2019 ಹಾಗೆ 2018 ಜೂನ್ ರಲ್ಲಿ ಬಂದಿರುವಂತಹ ಪ್ರಶ್ನೆ. 3 ಮಾರ್ಕ್ಸ್ ಅಂದ್ರೆ 6 ಪಾಯಿಂಟ್ಸ್. ಸೊ ನೆನಪು ಮಾಡ್ಕೊಳ್ಳಿ, ಅನ್ಎಂಪ್ಲಾಯ್ಮೆಂಟ್ ನಿಂದ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ. ಬಡತನ, ಎಸ್, ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ ಇರಬಹುದು, ಪಾವರ್ಟಿ, ಇಲ್ ಹೆಲ್ತ್, ಕರಪ್ಷನ್, ಫ್ಯಾಮಿಲಿ ಡಿಸ್ಇಂಟಿಗ್ರೇಷನ್. ಸೊ ಈ ರೀತಿಯಾಗಿ ಉತ್ತರವನ್ನ ಬರಿಬೇಕು. ಮೊದಲಿಗೆ ಒಂದು ಏನ್ ಕ್ವಶನ್ ಇರುತ್ತೋ ಅದನ್ನೇ ತೆಗೆದುಕೊಂಡು ಉತ್ತರವನ್ನು ಬರೆಯುವುದು. ಭಾರತದಲ್ಲಿ ನಿರುದ್ಯೋಗ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ, ಏಕೆಂದರೆ, ಅದಾದ್ಮೇಲೆ ನಿಮ್ಮ ಪಾಯಿಂಟ್ಸ್ ಅನ್ನ ಬರಿಬಹುದು. ಅಷ್ಟೇ ಅಲ್ಲದೆ ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ ಇವೆಲ್ಲ ಆಗ್ತಾ ಇದೆ. ಯಾಕೆ? ಅನ್ಎಂಪ್ಲಾಯ್ಮೆಂಟ್ ನಿಂದ. ಚೀಟಿಂಗ್, ಡಿಸೆಪ್ಷನ್, ರಾಬರಿ, ಪ್ರಾಸ್ಟಿಟ್ಯೂಷನ್. ಸೊ ಪ್ರಾಬ್ಲಮ್ಸ್ ಆಯ್ತು. ಪರಿಹಾರ ಏನು? ವಾಟ್ ಆರ್ ದ ರೆಮಿಡೀಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್? ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳೇನು? ಅಥವಾ ಎಕ್ಸ್ಪ್ಲೇನ್ ದ ರೆಮಿಡಿಯಲ್ ಮೇಜರ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್. ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳನ್ನ ತಿಳಿಸಿ. ಇದು 3 ಮಾರ್ಕ್ಸ್ಗೆ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ. 2016, 2017, 2018, ಜೂನ್ 2017 ಹೀಗೆ ಪ್ರತಿ ವರ್ಷದಲ್ಲೂ ರಿಪೀಟ್ ಆಗಿರುವಂತಹ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು, ಜನಸಂಖ್ಯೆ ನಿಯಂತ್ರಣ ಕ್ರಮಗಳಿರಬಹುದು, ಕಾಟೇಜ್ ಇಂಡಸ್ಟ್ರೀಸ್ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಇರಬಹುದು, ಅಗ್ರಿಕಲ್ಚರಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇರಬಹುದು, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಎಜುಕೇಶನಲ್ ರಿಫಾರ್ಮ್ಸ್ ಇರಬಹುದು, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು. ಈ ಎಲ್ಲಾ ಮಾಧ್ಯಮಗಳ ಮೂಲಕ ನಾವು ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸಬಹುದು. ಅದರ ಜೊತೆಗೆ 5 year ಪ್ಲಾನ್ ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂತದ್ದು, ಇದು ಎಂಡ್ ಆಗಿದೆ 2017 ಅಲ್ಲಿ. ಅದರ ಮೂಲಕವೂ ಸಹ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಇರಬಹುದು, ಗ್ರಾಮೀಣಾಭಿವೃದ್ಧಿ ಯೋಜನೆಗಳಿರಬಹುದು, ಉದ್ಯೋಗ ಖಾತರಿ ಯೋಜನೆಗಳಿರಬಹುದು. ಈ ಎಲ್ಲಾ ಮಾಧ್ಯಮಗಳ ಮೂಲಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಆದಷ್ಟು ಈ ಪ್ರಾಬ್ಲಮ್ ಅನ್ನ ರೆಡ್ಯೂಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಲೇಬರರ್ಸ್ ಫ್ರಮ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಸಂಘಟಿತ ಕಾರ್ಯಕ್ಷೇತ್ರದ ಮತ್ತು ಅಸಂಘಟಿತ ಕಾರ್ಯಕ್ಷೇತ್ರದ ಕೆಲಸಗಾರರನ್ನ ಪ್ರತ್ಯೇಕಿಸಿ. ಇದು 3 ಮಾರ್ಕಿಗೆ ಏಪ್ರಿಲ್ 2015 ಮತ್ತೆ ಏಪ್ರಿಲ್ 2020 ಅಲ್ಲಿ ಬಂದಿರುವಂತಹ ಪ್ರಶ್ನೆ. ರಾಜ್ ವರ್ಸಸ್ ಮೀರಾ. ಓಕೆ, ಅವ್ರ ರಾಜಂದ ಏನು ಕ್ವಾಲಿಟೀಸ್ ಇದೆ ಅದೆಲ್ಲವೂ ಸಂಘಟಿತ ಕ್ಷೇತ್ರದಲ್ಲಿ ಬರುತ್ತೆ, ಯಾವ್ದೊಂದು ಮೀರಾದ್ ಇದೆಯೋ ಅದೆಲ್ಲವೂ ಅಸಂಘಟಿತ ಕಾರ್ಯಕ್ಷೇತ್ರದಲ್ಲಿ ಬರುತ್ತೆ. ಸೊ ಕೆಲಸಕ್ಕೆ ಭದ್ರತೆ ರಾಜನಿಗಿತ್ತು, ಮೀರಾನಿಗೆ ಇರಲಿಲ್ಲ. ಸ್ಟ್ರಕ್ಚರ್ಡ್ ಪ್ರೊಸೆಸ್ ಅಂಡ್ ಪ್ರೊಸೀಜರ್ಸ್, ಸಂಘಟನಾತ್ಮಕ ಪ್ರಕ್ರಿಯೆ ಮತ್ತು ಕಾರ್ಯವಿಧಾನಗಳು ಇಲ್ಲಿದ್ದಾವೆ. ಇಲ್ಲಿ ಕಾರ್ಯವಿಧಾನಗಳು ಮತ್ತು ಸಂಘಟನಾತ್ಮಕ ಪ್ರಕ್ರಿಯೆ ಇರಲ್ಲ. ಓಕೆ, ಸೊ ರಾಜನಿಗೆ ಫಿಕ್ಸ್ಡ್ ವೇಜಸ್ ಇತ್ತು ಅಥವಾ ನಿಗದಿತ ವೇತನ ಮತ್ತು ಭತ್ಯೆ ಸಿಗ್ತಾ ಇತ್ತು, ಅಲವೆನ್ಸಸ್. ಮೀರಾಳಿಗೆ ಸಿಗ್ತಾ ಇರಲಿಲ್ಲ, ಅದು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಬರುತ್ತೆ. ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್, ನಿಗದಿತ ಸಮಯದಲ್ಲಿ ಕಾರ್ಯ ಇರಬಹುದು. ಇವರಿಗೆ ನಿಗದಿತ ಸಮಯದ ಅವಧಿ ಇರಲ್ಲ, 10 ರಿಂದ 12 ಗಂಟೆ ಸಹ ಅವರು ಕೆಲಸ ಮಾಡಬೇಕಾಗತ್ತೆ.
ಪೇ ಟ್ಯಾಕ್ಸಸ್, ಸಂಘಟಿತ ಕಾರ್ಯಕ್ಷೇತ್ರದಲ್ಲಿರೋರು ತೆರಿಗೆ ಪಾವತಿಯನ್ನ ಕಡ್ಡಾಯವಾಗಿರುತ್ತೆ. ಆದರೆ ನೋ ನೀಡ್ ಟು ಪೇ ಟ್ಯಾಕ್ಸಸ್, ತೆರಿಗೆಯ ನಿಬಂಧನೆಗಳಿರಲ್ಲ ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ. ಮೆಡಿಕಲ್ ಬೆನಿಫಿಟ್ ಸಿಗುತ್ತೆ ಆರ್ಗನೈಸ್ ಸೆಕ್ಟರ್ಗೆ, ಇವರಿಗೆ ಯಾವುದೇ ತರಹದ ಬೆನಿಫಿಟ್ಗಳು ಸಿಗಲ್ಲ. ಪೇಡ್ ಲೀವ್ ಅಂಡ್ ಪ್ರೊವಿಡೆಂಟ್ ಫಂಡ್, ವಿರಾಮ ವೇತನ ಮತ್ತು ನಿವೃತ್ತಿ ವೇತನ ಇರಬಹುದು, ರಿಟೈರ್ಮೆಂಟ್ ಫಂಡ್ ಅಂತ ಏನ್ ಕರಿತೇವೆ, ಅದು ಬ್ಯಾಂಕ್ ನಲ್ಲಿ ಕೆಲಸ ಮಾಡಿದಂತಹ ನಮ್ಮ ಆರ್ಗನೈಸ್ ಸೆಕ್ಟರ್ ನಲ್ಲಿ ಕೆಲಸ ಮಾಡಿದಂತವ್ರಿಗೆ ಸಿಗ್ತಾ ಇತ್ತು, ಆದರೆ ಇವರಿಗೆ ಸಿಗ್ತಾ ಇಲ್ಲ. ಸೊ ನೋ ಪೇಡ್ ಲೀವ್ ಅಂಡ್ ಪ್ರೊವಿಡೆಂಟ್ ಫಂಡ್, ವಿರಾಮ ವೇತನ ಮತ್ತು ನಿವೃತ್ತಿ ವೇತನಗಳು ಈ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಸಿಗ್ತಾ ಇಲ್ಲ. ಸೊ ಇವೆಲ್ಲವೂ ಡಿಫ್ರೆನ್ಸಸ್ ಆಗುತ್ತೆ. ಯಾವುದು ಸಂಘಟಿತ ಕಾರ್ಯಕ್ಷೇತ್ರ ಮತ್ತು ಅಸಂಘಟಿತ ಕಾರ್ಯಕ್ಷೇತ್ರ, ಅಥವಾ ಆರ್ಗನೈಸ್ ಸೆಕ್ಟರ್ ಮತ್ತು ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡುವಂತಹ ಲೇಬರ್ಸ್ಗೆ. ಓಕೆ, ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್. ಯಾಕಂದ್ರೆ ನಾವು ಇಂದು ಯಾವುದನ್ನ ಡಿಸ್ಕಸ್ ಮಾಡ್ಕೊಳ್ಬೇಕಂದಿದ್ವೋ ಅದನ್ನೆಲ್ಲವನ್ನ ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಟು ಎಂಡ್ ವರೆಗೂ ಮುಗಿಸಿದ್ದೇವೆ. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ತಾನೆ? ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೇನೆ. ಕೂಲ್. ಸೊ ಇದರ ಮೇಲೂ ಬ್ಯಾಂಡ್ ಬಂತು. ಸೊ ಫೈನಲಿ ಎಲ್ಲರಿಗೂ ಇನ್ನೊಮ್ಮೆ ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಇಂದ ಇಲ್ಲಿಯವರೆಗೆ ಅಷ್ಟೇ ಲಕ್ಷ್ಯವನ್ನ ಕೊಟ್ಟು, ಅಷ್ಟೇ ಎನ್ಕರೇಜ್ಮೆಂಟ್ ಅಲ್ಲಿ, ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ, ಹಾಗೆ ಎಂಜಾಯ್ಮೆಂಟ್ ಅಲ್ಲಿ ನೀವು ಈ ಕ್ಲಾಸ್ ಅನ್ನ ಕೇಳಿರ್ತೀರಾ ಅಂತ ಭಾವಿಸ್ತೇನೆ. ಸೊ ಹಾಗೆ ಯಾರ್ಯಾರು ಇಲ್ಲಿಯವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಹೋಗಿ ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ. ಅದರ ಜೊತೆಗೆ ಆದಷ್ಟು ನಮ್ಮ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ನ ಜೊತೆ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್, ಕರೆಕ್ಟ್ ಅಲ್ವಾ? ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೇವಲ ಯೂಟ್ಯೂಬ್ನಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಯಾವುದೇ ಡೌಟ್ಗಳಿದ್ರು ನಮ್ಮ ಟೆಲಿಗ್ರಾಮ್ ಚಾನಲ್ಸ್ ಇರ್ಬೋದು, ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಸ್ ಇರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ DMs ಇರಬಹುದು. ಈ ಎಲ್ಲ ಮಾಧ್ಯಮಗಳ ಮೂಲಕವೂ ನಾವು ನಿಮ್ಮ ಪ್ರತಿಯೊಂದು ಡೌಟನ್ನು ಸಾಲ್ವ್ ಮಾಡ್ತೇವೆ. ಹಾಗಾದ್ರೆ ಇನ್ಯಾಕ್ತಡ, ಬನ್ನಿ ನಮ್ಮ ಈ ಎಲ್ಲ ಮಾಧ್ಯಮಗಳನ್ನ ಜಾಯಿನ್ ಆಗಿ. ಹಾಗೆಯೇ ಈ ಎಲ್ಲ ನೀವೆಲ್ಲರೂ ಒಂಥರ ಸ್ಪೆಷಲ್ ಮಕ್ಕಳೋಕೆ ನನಗಂತೂ. ಸೊ ನಿಮ್ಮ ಏನಾದರೂ ಡೌಟ್ಸ್ಗಳಿದ್ರು ದಯವಿಟ್ಟು ತಿಳಿಸೋದನ್ನು ಮರಿಬೇಡಿ. ಮತ್ತೊಮ್ಮೆ ಓಕೆ, ಬೆಳಿಗ್ಗೆ ನೋಡ್ತಾ ಇದ್ದಾರೆ ಎಲ್ಲರೂ, ಯಾವಾಗ ಬೇಕಾದರೂ ನೋಡ್ತಾ ಇರಿ. ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ಗುಡ್ ನೈಟ್, ಹಾಗೆ ಶುಭರಾತ್ರಿ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.